ಅದೊಂದು ಮುಂಜಾನೆ. ನರ್ಸ್ ಡಾಕ್ಟ್ರೇ ಡಾಕ್ಟ್ರೇ ಎಂದು ಕೂಗಿಕೊಂಡು ಹೋಗ್ತಿದ್ರು. ಸುತ್ತಲೂ ನರಳಾಟದ ಸದ್ದು, ಎಲ್ಲಿಂದಲೋ ಬೀಸುತ್ತಿರೋ ತಣ್ಣಗಿನ ಚಳಿಗಾಳಿ. ಬಹುಶಃ ಅದು ಎಸಿ ಗಾಳಿ ಇರಬಹುದು. ಬಿಸುದನಿಯಲ್ಲಿ ಮಾತನಾಡ್ತಿರೋ ಸಣ್ಣ ಗದ್ದಲ. ಆದ್ರೂ ಎಲ್ಲೋ ಒಂದು ಕಡೆ ಮೌನ. ಆಶಾಳಿಗೆ ಇನ್ನೂ ಎಚ್ಚರವಾಗಿರಲಿಲ್ಲ. ಹೊರಗಿನ ಶಬ್ದಗಳೆಲ್ಲವೂ ಕೇಳಿಸುತ್ತಿದೆ. ಮುಚ್ಚಿದ ಕಣ್ಣನ್ನ ಬಿಡಲಾಗುತ್ತಿಲ್ಲ. ತನಗೇನಾಗಿದೆ ಎಂದು ಅರೆಕ್ಷಣ ಯೋಚಿಸಿದಾಗಲೇ ಸತ್ಯಾಂಶ ಅರಿವಾಗಿತ್ತು. ಕೂಡಲೇ ಆಶಾ ಮಗುವಿನ ಅಳು ಕೇಳಿಸ್ತಿದೆಯೇ ಎಂದು ಶಾಂತತೆಯಿಂದ ಆಲಿಸತೊಡಗಿದಳು. ಎಷ್ಟು ಹೊತ್ತು ಕಳೆದ್ರೂ ತನ್ನ ಮಗುವಿನ ಧ್ವನಿ ಕೇಳಿಸ್ತಿಲ್ಲ. ಮಲಗಿದ್ದಲ್ಲಿಂದ ಏಳಲು ಸಾಧ್ಯವಾಗ್ತಿಲ್ಲ. ಅಯ್ಯೋ ದೇವ್ರೇ, ಇದೇನು? ನನ್ನ ಮಗುವಿಗೆ ಏನಾಗಿರಬಹುದು? ಅಳು ಕೇಳಿಸ್ತಿಲ್ವಲ್ಲ. ಗಂಡೋ ಹೆಣ್ಣು ಯಾವುದಾದ್ರೂ ಪರವಾಗಿಲ್ಲ, ಒಂದೇ ಒಂದು ಬಾರಿ ಕಂದಮ್ಮನ ಅಳು ಕೇಳಲಿ. ನನ್ನ ಉಸಿರು ಹೋದ್ರೂ ಹೋಗ್ಲಿ, ಮಗುವಿಗೆ ಯಾವುದೇ ತೊಂದರೆಯಾಗದಿರಲಿ ದೇವ್ರೇ ಎಂದು ಮನಸಾರೆ ಪ್ರಾರ್ಥಿಸಿದ್ಲು. ಮತ್ತೆ ತನ್ನಲ್ಲೇ, ನನ್ನ ಕರುಳಿನ ಕುಡಿಗೆ ಏನೂ ಆಗಿರಲ್ಲ, ಎಲ್ಲೇ ಎಲ್ಲಿದ್ದೀಯಾ ಕಂದ ಎಂದು ಮಲಗಿದ್ದಲ್ಲಿಂದಲೇ ಕೈಯಲ್ಲಾಡಿಸಲು ಪ್ರಯತ್ನಿಸಿ ಸೋತು ಹೋದ್ಲು. ತನ್ನ ಕರುಳಿನ ಕುಡಿಯ ಧ್ವನಿಗಾಗಿ ಆಶಾಳ ಮನ ತುಡಿಯುತ್ತಿತ್ತು. ಹೃದಯ ಹಾತೊರೆಯಲಾರಂಭಿಸಿತು. ತನ್ನ ನಿಸ್ಸಹಾಯಕ ಪರಿಸ್ಥಿತಿಗಾಗಿ ತನ್ನೊಳಗೆ ಹಲುಬಿದಳು. ಆದರೂ ಪ್ರಯತ್ನ ಮುಂದುವರಿಯಿತು. ಸ್ವಲ್ಪ ಹೊತ್ತು ಕಳೆದ ನಂತರ ಆಶಾ ಮೆಲ್ಲಗೆ ಕಣ್ಣು ತೆರೆದಳು. ಕಮಲ ನೇತ್ರಗಳಿಂದ ತನ್ನೆದುರು ದಿಟ್ಟಿಸಿದಾಗ ಆಕೆಯ ಮುತ್ತಿನ ಅಕ್ಕ ಕುಳಿತಿದ್ದಾಳೆ. ಎಚ್ಚರವಾದವಳೆ, ಅಕ್ಕ, ಎಲ್ಲಕ್ಕ ನನ್ನ ಮಗು ಎಂದು ಕೇಳಿದಾಗಲೇ ನರ್ಸ್ ಒಂದು ಪುಟ್ಟ ಮಗುವನ್ನ ಎತ್ತಿಕೊಂಡು ಬಂದ್ಲು. ಆಶಾಳ ಮುಖದಲ್ಲಿ ಕಿರು ಸಂತಸವನ್ನು ನಲಿದಾಡಿತು. ಅಕ್ಕ ಮಗುವನ್ನು ಆಶಾಳ ಬಳಿ ಮಲಗಿಸಿ, ನೋಡಾಶಾ, ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಹೌದಕ್ಕ, ನಾವು ಭಾಗ್ಯವಂತರು. ಆಶಾ ಈಗ ಹೇಗುಂಟು? ಆರಾಮ ತಾನೆ? ಹಾ ಅಕ್ಕ. ಏನಾದ್ರೂ ಹೆಚ್ಚಿನ ನೋವಿದ್ರೆ ತಿಳಿಸು ಆಯ್ತಾ, ನೆಗ್ಲೆಕ್ಟ್ ಮಾಡಬೇಡ. ಅದಕ್ಕೆ ಆಶಾ ಆಯ್ತಕ್ಕ ಎಂದು ತಲೆಯಾಡಿಸಿದಳು. ಇರು ಆಶಾ, ನಾನೀಗಲೇ ಬಂದೆ. ಒಂದು ಸಣ್ಣ ಕೆಲಸ ಇದೆ, ಇಲ್ಲೇ ಮಲ್ಗಿರು, ಎಲ್ಲೋ ಹೋಗ್ಬೇಡ. ಏನಾದ್ರೂ ಇದ್ರೆ ನರ್ಸ್ ಅಂತ ಕರಿ, ಒಬ್ಬರನ್ನ ನೇಮಿಸಿ ಹೋಗ್ತೀನಿ ಆಯ್ತಾ ಎಂದು ಹೇಳಿ ಹೊರಟು ಹೋದ್ಲು. ಮಗುವನ್ನ ನೋಡಿ ಆಶಾ ಪ್ರೀತಿಯಿಂದ ಒಂದು ಮುತ್ತು ಕೊಟ್ಟು ಮೆಲ್ಲಗೆ ಮುದ್ದಾಡುತ್ತಾ ಮಲಗಿದಳು. ತನಗೆ ಹೆಣ್ಣು ಮಗುವೆಂದು ತಿಳಿದು ಆಶಾಳಿಗೆ ತುಂಬಾ ಖುಷಿಯಾಯಿತು. ಮಗುವಿನ ಪುಟ್ಟ ಕೈಯನ್ನ ಹಿಡಿಯುತ್ತಿದ್ದಂತೆ ಬಲ ಕೈಯಲ್ಲಿ ಒಂದು ಚಿಕ್ಕ ಮಚ್ಚೆ ಕಂಡಿತು. ಆಗ ತಕ್ಷಣ ಆಕೆಗೆ ಕಿರಣ್ಣ ನೆನಪಾಯಿತು. ಹೌದು, ಆತನ ಕೈಯಲ್ಲಿ, ಅದರಲ್ಲೂ ಬಲ ಕೈಯಲ್ಲಿ ಒಂದು ಮಚ್ಚೆ ಇದೆ. ಆಶಾ ಸಣ್ಣಗೆ ಮಗುಳ್ನಕ್ಕಳು. ಈ ವಿಚಾರವನ್ನ ಕಿರಣ್ನಲ್ಲಿ ಹೇಳಿ ಅವನನ್ನ ಖುಷಿ ಪಡಿಸಬೇಕು ಎಂದು ಅವನ ಬರುವಿಕೆಗಾಗಿ ಕಾಯ್ತಾ ಕುಳಿತಳು. ಕಿರಣ್ ಯಾಕೆ ಇನ್ನೂ ಬರಲಿಲ್ಲ? ಅಕ್ಕ ಯಾಕಿಷ್ಟು ಅವಸರದಲ್ಲಿ ಹೋದ್ಲು? ಅಷ್ಟು ಮುಖ್ಯವಾದ ಕೆಲಸ ಏನಿತ್ತು? ಮನಸ್ಸಿನೊಳಗೆ ಯಾಕಿಷ್ಟು ತಳಮಳ? ಮಗುವಿನ ಆಗಮನದ ಖುಷಿ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ದುಃಖ ಯಾಕಾಗ್ತಿದೆ ಎಂದು ಚಿಂತಿಸತೊಡಗಿದಳು. ಏನೂ ಮಾಡಲು ತೋಚದೆ ಮಗುವಿನ ಕಡೆಗೆ ಮುಖ ಮಾಡಿ ಮಲಗಿದಳು. ತನ್ನ ಕಂದಮ್ಮನ್ನು ನೋಡಿದೊಡನೆ ಆಕೆಯ ಮನಸ್ಸಿನ ದುಃಖವೆಲ್ಲ ಒಮ್ಮೆಲೆ ಮಾಯವಾಯಿತು. ಮಗಳ ಕೈಯಲ್ಲಿದ್ದ ಮಚ್ಚೆ ಮತ್ತೊಮ್ಮೆ ಕಾಣಿಸಿತು. ಆಗ ಕಿರಣ್ನ ಯೋಚನೆಯಲ್ಲಿ ಮುಳುಗಿದಳು. ಕಿರಣ್ಗೆ ಮಗಳನ್ನ ನೋಡಿ ತುಂಬಾ ಸಂತೋಷವಾಗಬಹುದು. ಮಗು ಹೊಟ್ಟೆಯಲ್ಲಿರುವಾಗ್ಲೇ, ನೋಡ್ತಿರು, ನಮ್ಗೆ ಹೆಣ್ಮಗುನೇ ಹುಟ್ಟುತ್ತೆ, ನನ್ ಬಣ್ಣನ, ನಿನ್ ಮುತ್ತು ಕಂಠನ ಕದ್ದು ಬರ್ತಾಳೆ ಎಂದು ಹೇಳ್ತಿದ್ದ. ಕಿರಣ್ ಹಾಗೆ ಹೇಳುವಾಗ್ಲೆಲ್ಲ ನಾನು, ಸುಮ್ನಿರ್ರಿ, ಮಗು ಯಾವ್ದಾದ್ರೂ ಏನಂತೆ, ಮದುವೆಯಾಗಿ 5 ವರ್ಷಗಳು ಕಳೆದ ನಂತರವಾದ್ರೂ ನಮ್ಮ ಅಡಿಲಿಗೆ ಒಂದು ಮಗು ಬರ್ತಿದೆ. ಆ ಮಗು ಯಾವುದಾದ್ರೂ ಹೇಗಿದ್ರು ನಾನು ಪ್ರೀತಿಯಿಂದಲೇ ಸ್ವೀಕರಿಸ್ತೇನೆ ಅಂದಾಗ ಕಿರಣ್ ಹೌದು ಎಂದು ಹೇಳಿ ಸುಮ್ಮನಿರ್ತಿದ್ದ. ಹೌದು, ಕಿರಣ್ ನನ್ನನ್ನ ತುಂಬಾನೇ ಪ್ರೀತಿಸ್ತಿದ್ದ. ಆದ್ರೆ ಒಂದ್ ಮಗುವಿನ ಆಗಮನಕ್ಕಾಗಿ 5 ವರ್ಷಗಳ ಕಾಲ ಕಾಯ್ತಿದ್ವಿ. ಅದರಲ್ಲೂ ನಾನು ಎದುರಿಸಿದ ಯಾತನೆ ಅಷ್ಟಿಷ್ಟಲ್ಲ. ಸದಾ ಪಂಜೆ ಎಂದು ಹಂಗಿಸ್ತಿದ್ದ ಸಮಾಜದ ಎದುರು ಬದುಕೋದೇ ಕಷ್ಟವೆನಿಸ್ತಿತ್ತು. ಸಮಾಜದ ಕಣ್ಣಿಂದ ಬೇಕಾದರೂ ತಪ್ಪಿಸಬಹುದು, ಸಂಬಂಧಿಕರ ಕಣ್ಣಿಂದ ಖಂಡಿತ ಸಾಧ್ಯವಿಲ್ಲ. ಮಾತು ಮಾತಿಗೂ ಚುಚ್ಚು ನುಡಿಗಳು ನನ್ನ ಖುಷಿಯನ್ನೇ ಕೊಂದ್ಬಿಡುತ್ತಿತ್ತು. ನನ್ನ ಮನಸ್ಸಿನ ನೋವನ್ನ ಮುಖಭಾವದಲ್ಲಿ ನೋಡಿದಾಗ ನನ್ನ ಅತ್ತೆ
ಹಂಗಿಸುವವರಿಗೆ ಕೊಡಬೇಕಾದ ರೀತಿಯಲ್ಲೇ ಉತ್ತರ ಕೊಡ್ತಿದ್ರು. ಅವರು ಬರೀ ಅತ್ತೆಯಲ್ಲ, ನನ್ನ ಇನ್ನೊಂದು ಅಮ್ಮ ಅಂದ್ರೂ ತಪ್ಪಲ್ಲ. ನನ್ನ ಮತ್ತು ಕಿರಣ್ನ ನಡುವೆ ಎಂದಿಗೂ ಅಡ್ಡ ಬಂದವರಲ್ಲ. ನಾವಿಬ್ರು ಪ್ರೀತಿಸಿ ಮದುವೆಯಾದ್ರೂ ಅತ್ತೆಗೆ ಸ್ವಲ್ಪನೂ ನಮ್ಮ ಮೇಲೆ ಕೋಪವಿಲ್ಲ. ಯಾವುದೋ ಜನ್ಮದ ಪುಣ್ಯದಿಂದ ನನಗೆ ಇಂಥ ಅತ್ತೆ ಸಿಕ್ಕಿದ್ದಾರೆ. ಆದರೂ ಕೆಲವರ ಚುಚ್ಚು ಮಾತುಗಳಿಂದ ಒಮ್ಮೊಮ್ಮೆ ಬದುಕಿನ ಬಗ್ಗೆ ನಿರಾಸಕ್ತಿ ತೋರಿದಾಗ ನನಗೆ ಧೈರ್ಯ ಹೇಳಿ ಪ್ರೀತಿ ತೋರಿಸ್ತಿದ್ದವ ಕಿರಣ್. ಏನಿಲ್ಲದಿದ್ದರೂ ಅವನ ಪ್ರೀತಿಗಾಗಿ ಬದುಕಬೇಕು ಅನ್ನುವುದಷ್ಟೇ ನನಗೆ ತಿಳಿದಿತ್ತು. ಅದೊಂದು ದಿನ ನಾನು ಎಂದಿನಂತೆ ಮನೆ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಆಫೀಸ್ಗೆ ಹೋಗಲು ಅನ್ವಾದೆ. ಅವತ್ತಿನ ದಿನ ಒಂದೇ ಸಮನೆ ಎಡಗಣ್ಣು ಬಡಿತಿತ್ತು. ಇವತ್ತೇನು ವಿಶೇಷವಿರಬಹುದು ಎಂದು ಯೋಚಿಸ್ತಾ ಹೊರಡುತ್ತಿದ್ದೆ. ಕಿರಣ್ ಕಾರಿನಲ್ಲಿ ಕುಳಿತುಕೊಂಡು ನನಗಾಗಿ ಕಾಯ್ತಿದ್ರು. ನಾನು ಅವಸರದಿಂದಲೇ ಬಾಗಿಲು ಹಾಕಿ ಚಿಲ್ಕ ಹಾಕ್ತಿದ್ದಂತೆಯೇ ತಲೆ ಸುತ್ತು ಬರೋ ಹಾಗಾಗಿ ಅಲ್ಲೇ ಕುಳಿತು ಬಿಟ್ಟೆ. ಕಿರಣ್ ಕಾರಿನಿಂದ ಓಡಿಕೊಂಡು ಬಳಿಗೆ ಬಂದು ನಡುಗುವ ಕೈಗಳಿಂದ ನೀರು ಚುಮುಕಿಸಿದ. ನನಗಾದ್ರೂ ಏನಾಗಿದೆ ಎಂಬುದರ ಅರಿವಿರಲಿಲ್ಲ. ಕಿರಣ್ ಭಯಭೀತನಾಗಿ ಕೂಡಲೇ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದ. ಅರ್ಧ ಪ್ರಜ್ಞೆಯಲ್ಲಿದ್ದ ನನಗೆ ವೈದ್ಯರ ನಗುಮುಖವೊಂದೇ ಕಾಣಿಸ್ತಿತ್ತು. ಕಿರಣ್ ಕೂಡ ನಗುತ್ತಾ ನಿಂತಿದ್ದ. ನಾನು ಕೂಡಲೇ ಎದ್ದು ನಿಂತೆ. ಆಗ್ಲೇ ಗೊತ್ತಾಗಿದ್ದು ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ನಮ್ಮ ಬಾಲಿಗೆ ಹೊಸ ಅತಿಥಿಯ ಆಗಮನವಾಗ್ತಿದೆ ಎಂದು. 5 ವರ್ಷಗಳಿಂದ ಕಾಯ್ತಿದ್ದ ದಿನ ಈಗ ಬಂದಿದೆ ಎಂದು ನಾನೊಮ್ಮೆ ಕಿರಣ್ನ ಮುಖ ನೋಡಿದೆ. ಅವನ ಮುಖದಲ್ಲಿ ಸಂತಸ ನರ್ತನವಾಡ್ತಿತ್ತು. ನನ್ನ ಮನದೊಳಗೆ ಏನೋ ಹೊಸ ಚಿಲುಮೆ ಚಿಗುರಿದಂತಾಯಿತು. ಇಬ್ಬರು ಅಲ್ಲಿಂದ ಮನೆಗೆ ಹೊರಟೆವು. ಕಾರಲ್ಲಿ ಕುಳಿತಾಗ ಕಿರಣ್, ಇನ್ನು ನೀನು ಅಮ್ಮ, ನಾನು ಅಪ್ಪ ಎಂದು ಹೇಳುತ್ತಾ ನಕ್ಕ. ನಾನು ಹೌದೌದು ರೀ, ಮೊದಲು ಅತ್ತೆಗೆ ವಿಷಯ ಹೇಳಬೇಕು ಕಿರಣ್. ಅದಕ್ಕೆ ಅಮ್ಮ ಈಗ ಮನೆಯಲ್ಲಿಲ್ವಲ್ಲ? ಹೌದ್ರಿ, ಅವರು ಚಿಕ್ಕಪ್ಪನ ಮಗಳ ಮದುವೆಗೆ ಹೋಗಿದ್ರ ಅಲ್ವಾ? ಅವರು ಅಜ್ಜಿ ಆಗ್ತಿರೋ ವಿಷಯ ತಿಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಅವರಿಗೆ ಹೇಗೆ ವಿಷಯ ತಲುಪಿಸೋದು? ಕಿರಣ್, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತೀಯಾ? ಕಾಲ್ ಮಾಡಿ ಹೇಳು. ಇಲ್ಲ ರೀ, ಇದು ಮೊಬೈಲಲ್ಲಿ ಹೇಳುವಂತ ವಿಷಯವಲ್ಲ. ಪರವಾಗಿಲ್ಲ ಬಿಡಿ, ಅವರು ನಾಳೆ ಬರ್ತಾರಲ್ಲ, ಮನೆಗೆ ಬಂದ ಕೂಡಲೇ ಅವರಿಗೆ ವಿಷಯ ಹೇಳ್ತೀನಿ. ಅತ್ತೆ ಮುಖದಲ್ಲಿ ಖುಷಿಯನ್ನ ನೋಡಬೇಕು. ಅವರು ಬಾಯಿ ಬಿಟ್ಟು ಹೇಳ್ತಿದ್ರು. ಮನಸ್ಸಿನ ಒಂದು ಮೂಲೆಯಲ್ಲಿ ಆಸೆ ಇದ್ದರೆ ಯಾವಾಗ ನಾಳೆಯಾಗುತ್ತೋ? ಕಿರಣ್, ಆಯ್ತು, ನಾಳೆನೇ ಹೇಳು, ಅಮ್ಮ ಸರ್ಪ್ರೈಸ್ ಆಗ್ಬೋದು ಅಂದ. ಅಷ್ಟರಲ್ಲಿ ಮನೆ ತಲುಪಿತು. ನಾನು ಕಾರಿನಿಂದ ಹೇಳಿದವಳೆ ಓಡೋಡಿ ದೇವರ ಕೋಣೆಗೆ ಹೋಗಿ ಕೈ ಮುಗಿದು ನಿಂತೆ. ಆಗ್ಲೇ ನನ್ನ ಕಣ್ಣಿಂದ ಒಂದು ಹನಿ ನೀರು ಬಿತ್ತು. ಪಾಪ ಕಿರಣ್ಗೆ ಭಯವಾಗಿ ಬೇಗನೆ ಒಂದು ಲೋಟ ನೀರು ತಂದು ಕೊಟ್ಟ. ನಾನು ಪುನಃ ತಲೆಸುತ್ತಿ ಬೀಳುವೆ ಎನ್ನುವ ಭಯ ಅವರಿಗೆ. ಆಶಾ, ಈ ಟೈಮಲ್ಲೆಲ್ಲ ಅಳ್ಬಾರ್ದು ಆಯ್ತಾ? ನಾನು ಅಳ್ತಾ ಇಲ್ಲ ರೀ, ಇದು ಆನಂದ ಬಾಷ್ಪ. ನೋಡು ಆಶಾ, ಯಾವ ಬಾಷ್ಪನೂ ಬರಬಾರ್ದು ಆಯ್ತಾ? ಆದಷ್ಟು ಜಾಗ್ರತೆಯಿಂದ ಇರು. ಓ ಓ ಹೌದಾ ರೀ ಎಂದು ನಸು ನಗು ಬೀರ್ದೆ. ಹೌದು ರೀ ಮೇಡಮ್. ಆಶಾ, ನಿಂಗೊಂದು ವಿಷಯ ಗೊತ್ತಾ? ಏನ್ ವಿಷಯ? ಹೇಳಿದ್ರೆ ಗೊತ್ತಾಗುತ್ತಪ್ಪ. ನಿನ್ನಗೂ ಎಷ್ಟು ಚಂದ ಅಲ್ವಾ? ಹಾಗಾದ್ರೆ ನಾನು ಚಂದ ಇಲ್ಲ ಅಂತಾನ? ಆ ನಗುವಿನ ಒಡ್ತೆ ನೀನೇ ಅಲ್ವಾ? ನೀನು ಬಿಡು ಅಪ್ಸರೆ. ಏನು ಇವತ್ತು ತುಂಬಾ ಹೊಗಳ್ತಿದ್ದೀರಾ? ಏನಾದ್ರೂ ಕೆಲಸ ಆಗ್ಬೇಕಿತ್ತ? ಹಾಗೇನಿಲ್ಲ, ಹೀಗೆ ಸುಮ್ಮನೆ. ಏನದು? ನಾನಿವತ್ತು ಆಫೀಸ್ಗೆ ಹೋಗಲ್ಲ ಕಣೆ, ನಿನ್ ಜೊತೆ ಇರ್ತೀನಿ. ಅಷ್ಟೇನಾ? ಆಯ್ತ್ರಿ. ಈಗ ನೀನು ನನ್ನ ಮುದ್ದು ಹೆಂಡತಿ. ಆಶಾ, ನಿನ್ನ ಅಕ್ಕ ಕಾಲ್ ಮಾಡ್ಲಿಲ್ವಾ? ಇಲ್ಲ ರೀ, ಅವಳು ಕಾಲ್ ಮಾಡೋ ಟೈಮ್ ಆಗ್ಲಿಲ್ಲ. ಈಗ ಅವಳು ಕೆಲಸ ಮಾಡ್ಕೊಂಡಿರ್ತಾಳೆ. ಹೌದಾ? ಇವತ್ತು ನೀನೇ ಕಾಲ್ ಮಾಡು, ಅವರಿಗೆ ತುಂಬಾ ಖುಷಿ ಆಗ್ಬೋದು. ನಾನು ಇವತ್ತು ಹೇಳಿದೆ. ಕಿರಣ್ಗೆ ನಾನು ತಾಯಿ ಆಗ್ತಿರೋ ವಿಷಯ ಎಷ್ಟು ಖುಷಿ ತರಿಸ್ತಂದ್ರೆ ಅವತ್ತಿಡೀ ನನ್ನ ಜೊತೆಗೆ ಇದ್ದ. ಎಂದಿಗಿಂತ ಮುಂಚೆಯೇ ಅವತ್ತು ಅಕ್ಕನಿಗೆ ಕಾಲ್ ಮಾಡಿದೆ. ಅಕ್ಕ ಕಾಲ್ ತೆಗೆದು, ಹಲೋ ಆಶಾ, ಅಕ್ಕನನ್ನ ಬೇಗ ನೆನಪಿಸ್ಕೊಂಡಿದ್ದೀಯಾ? ಏನ್ ಸಮಾಚಾರ? ಹಾಗೇನಿಲ್ಲ ಅಕ್ಕ, ಹೀಗೆ ಸುಮ್ಮನೆ. ಏನಿವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಕ್ಕ, ನಾನ್ ಮಾತ್ರ ಅಲ್ಲ, ಅವ್ರು ಕೂಡ ಆಫೀಸ್ಗೆ ಹೋಗ್ಲಿಲ್ಲ. ನಿಂಗೆ ಹೇಗಕ್ಕ ಗೊತ್ತಾಯ್ತು? ಮತ್ತೆ ಗೊತ್ತಾಗದೆ ಅಲ್ಲಿ ಕುಕ್ಕರ್ ವಿಸಲ್ ಆಗ್ತಿದೆ. ಹೋ ಹೌದಕ್ಕ,
ಕಡಲೆಬೇಳೆ ಪಾಯಸ ಮಾಡುವ ಅಂತ ಬೇಳೆ ಇಟ್ಟಿದ್ದೆ. ನೀನೀಗ ಹೇಳ್ದಾಗ್ಲೇ ನೆನಪತ್ತು. ಇರಕ್ಕ ಒಂದು ನಿಮಿಷ, ಗ್ಯಾಸ್ ಆಫ್ ಮಾಡಿ ಬರ್ತೀನಿ ಎಂದು ಹೇಳಿ ಮೊಬೈಲನ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಟು ಗ್ಯಾಸ್ ಆಫ್ ಮಾಡಿ ಬಂದೆ. ಅಕ್ಕ, ಏನು ಆಶಾ, ಇವತ್ತು ಭಾರಿ ಖುಷಿಯಲ್ಲಿರೋ ಹಾಗೆ ಕೇಳಿಸ್ತಾ ಉಂಟು ಧ್ವನಿ. ಅಕ್ಕ, ಮೊದಲು ನೀನು ಎಲ್ಲಿದ್ದೀಯಾ ಹೇಳು. ಅಕ್ಕ, ನಾನು ಮನೆಯಲ್ಲೇ ಇದ್ದೇನೆ ಕಣೆ. ಹಾಗಾದ್ರೆ ಕೂಡಲೇ ಮನೆಗೆ ಬಾ, ನಿಂಗೊಂದು ಸಿಹಿ ಸುದ್ದಿ ಇದೆ. ಹೇ, ಏನೇ ಅದು? ಮೊಬೈಲಲ್ಲೇ ಹೇಳೆ, ನಾನು ಬರ್ತೇನೆ. ಆದ್ರೂ ಕುತೂಹಲ ತಡೆಯೋಕ್ಕಾಗಲ್ಲ. ಇಲ್ಲ, ನಾನಂತೂ ಹೇಳಲ್ಲ. ನೀನ್ ಬಂದ್ಮೇಲೇನೇ ಹೇಳೋದು. ಮಾತಾಡ್ಬೇಡ, ಮೊದಲು ಅಲ್ಲಿಂದ ಹೊರಟ. ಆಯ್ತು ತಂಗ್ಯವ್ವ, ಬರ್ತೀನಿ. ನಿನ್ನನ್ನ ಮಾತಾಡಿ ಗೆಲ್ಲೋಕ್ಕಾಗುತ್ತಾ? ಏನೇ ಇರ್ಲಿ ಅಕ್ಕ, ನೀನ್ ಬೇಗ ಹೊರಡು. ನಾನು ಕಾಲ್ ಇಡ್ತೇನೆ, ಆಯ್ತಾ? ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದೆ. ಸ್ವಲ್ಪ ಹೊತ್ತು ಕಳೆದ ನಂತರ ಅಕ್ಕ ಮನೆಗೆ ಬಂದ್ಲು. ಆಶಾ, ಏನ್ ವಿಷಯ? ಅಕ್ಕ, ನೀನ್ ಮೊದಲು ಕುಳಿತುಕೋ. ಅಕ್ಕ ಸೋಫಾದ ಮೇಲೆ ಕುಳಿತ್ಲು. ನಾನು ಅಕ್ಕನಿಗೆ ಪಾಯಸ ಕೊಟ್ಟೆ. ಅವಳು ಬೇಗ ಬೇಗ ಕುಡಿದು, ಆಶಾ, ಇನ್ನಾದ್ರೂ ವಿಷಯ ಹೇಳೆ, ಇನ್ನೆಷ್ಟು ಹೊತ್ತು ಕಾಯಿಸ್ತೀಯ? ನಂಗಂತೂ ಯಾವುದೋ ದೊಡ್ಡ ವಿಷಯ ಇದೆ. ಇಲ್ಲ ಅಂದ್ರೆ ನೀನಿಷ್ಟು ಕಳಕಳಿಯಿಂದ ಇರ್ತಿರ್ಲಿಲ್ಲ. ನೋಡು, ನಿನ್ನ ಮುಖ ಎಷ್ಟು ಅರಳಿದೆ ಅಂತ. ನೀನ್ ಹೇಳಿದ್ದು ನಿಜಾನೇ ಅಕ್ಕ. ವಿಷಯ ಏನಂದ್ರೆ ಅದು ಅದು ಒಯ್, ಏನೇ ಅದು? ಅದು ಬೇಗ ಹೇಳು. ಯಾಕಿಷ್ಟು ನಾಚಿಕೆ? ನಿನ್ನಿಷ್ಟದ ಪಾಯಸ ಬೇರೆ ಮಾಡಿದೀಯಾ? ಏನ್ ವಿಷಯ? ಅಕ್ಕ, ನಾನು ತಾಯಿ ಆಗ್ತಾ ಇದ್ದೀನಕ್ಕ ಅಂದೆ. ಅವಳಿಗೆ ಹಿಗ್ಗೋ ಹಿಗ್ಗು. ನನ್ನನ್ನ ತಪ್ಪಿ ಹಿಡಿದು ಮುದ್ದಾಡಿದ್ಲು. ಎಷ್ಟು ದೊಡ್ಡ ಸಿಹಿ ಸುದ್ದಿ ಹೇಳ್ದೆ ಕಣೆ ನೀನು. ಇನ್ನೂ ಮುಂದುವರಿಸಿ, ಆಶಾ, ನೀನಿನ್ನು ನಿನ್ನ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ನೀನು ಹೊಟ್ಟೆಯಲ್ಲಿ ಒಂದು ಹೊಸ ಜೀವ ಇದೆ ಅಂತ ಮರಿಬೇಡ. ಸಮಯಕ್ಕೆ ಸರಿಯಾಗಿ ತಿನ್ಬೇಕು. ಹಣ್ಣು ಹಂಪಲು ಯಥೇಚ್ಛ ಸೇವಿಸಬೇಕು. ಇರು, ನಾನೀಗ ಬರ್ತೀನಿ ಎಂದು ಹೇಳಿ ಬೇಗ ಬೇಗನೆ ಹೊರಟ್ಲು. ಬರುವಾಗ ಅದು ಇದು ಅಂತ ಏನೇನೋ ತಂದ್ಲು. ಅಕ್ಕ, ಯಾಕಕ್ಕ ಇದೆಲ್ಲ? ನಾನು ನಿಂಗೇನು ತರಲಿಲ್ಲ, ಎಲ್ಲ ಗಂಡನಿಗೆ. ನೋಡು ಕಣೆ, ನೀನಂತೂ ಯಾವುದೇ ವಿಷಯವನ್ನು ಕಡೆಗಣಿಸಬಾರ್ದು. ಚಿಕ್ಕ ಚಿಕ್ಕ ಖುಷಿಗಳಿಗೂ ಗಮನ ಕೊಡಬೇಕು. ಒಂದು ಕಡೆ ಅಕ್ಕ, ಇನ್ನೊಂದು ಕಡೆ ನಾನಂತೂ ಅತ್ತೆಯ ಬರುವಿಕೆಗಾಗಿ ಕಾಯ್ತಿದ್ದೆ. ಪದೇ ಪದೇ ಕಾಲ್ ಮಾಡಿ ಯಾವಾಗ ಬರ್ತೀರಾ ಎಂದು ಕೇಳ್ತಿದ್ದೆ. ರಾತ್ರಿ ಇಡೀ ಮಲಗಿದ್ರೂ ನಿದ್ರೆ ಬರಲಿಲ್ಲ. ರಾತ್ರಿ ಪೂರ್ತಿ ಮುಂದೆ ಬರೋ ಖುಷಿ ಕ್ಷಣಗಳನ್ನೇ ಯೋಚಿಸ್ತಿದ್ದೆ. ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಕುಳಿತೆ. ಅತ್ತೆಗೆ ಕಾಲ್ ಮಾಡಿ ಅಲ್ಲಿಂದ ಹೊರಟ್ರ ಎಂದು ಕೇಳಿದೆ. ಅತ್ತೆ ಇನ್ನೇನು ತಲುಪಲಿಕ್ಕೆ ಆಯ್ತು ಅಂದ್ರು. ನನಗಂತೂ ಸಮಯ ಹೋಗುವುದೆಷ್ಟು ನಿಧಾನವೆಂದು ಅನಿಸ್ಲಿಕ್ಕೆ ಶುರುವಾಯಿತು. ಹೀಗೆ ಯೋಚಿಸ್ತಿದ್ದಂತೆ ಅತ್ತೆ ಆಶಾ ಎಂದು ಕರೆದುಕೊಂಡು ಬಂದ್ರು. ಬಂದವರೇ, ಯಾಕೆ ಆಶಾ ಅಷ್ಟೊಂದು ಅವಸರದಲ್ಲಿ ಕಾಲ್ ಮಾಡ್ತಿದ್ದೆ? ಒಂದು 100 ಬಾರಿ ಕಾಲ್ ಮಾಡಿದೀಯ. ಎಲ್ಲರೂ ನಾಳೆ ಹೋಗು ನಾಳೆ ಹೋಗು ಎಂದು ತಲೆ ತಿಂತಿದ್ರು. ನೀನು ಕಾಲ್ ಮಾಡಿದ್ದು ನೋಡಿ ಬೇಗನೆ ಹೊರಟು ಬಂದೆ. ಹೇಳಮ್ಮ, ಏನ್ ವಿಷಯ? ನಾನು ಅತ್ತೆಯನ್ನು ತಬ್ಬಿ ಹಿಡಿದು ನೀವು ಅಜ್ಜಿ ಆಗ್ತಿದ್ದೀರಾ ಅಂದೆ. ಅತ್ತೆ, ಏನೇ ಹೇಳ್ತಿದೀಯಾ? ನಿಜಾನಾ? ಇರು, ಈ ವಿಷಯ ಎಲ್ರಿಗೂ ಹೇಳ್ತೀನಿ ಅಂದ್ರು. ಅವರಿಗೆ ಇವರಿಗೆ ಅಂತ ಎಲ್ರಿಗೂ ಕಾಲ್ ಮಾಡಿ ವಿಷಯ ತಲುಪಿಸಿದ್ರು. ಅತ್ತೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಂದಿನಿಂದ ಎಲ್ಲರೂ ನನ್ನನ್ನ ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳತೊಡಗಿದ್ರು. ಅದರಲ್ಲೂ ಕಿರಣ್ ತಾನೇ ಅಡುಗೆ ಮಾಡಿ ಕೈ ತುತ್ತು ತಿನ್ನಿಸ್ತಿದ್ದ. ಏನೇ ಕೇಳಿದ್ರು ಓಡಿ ಹೋಗಿ ತಂದು ಕೊಡ್ತಿದ್ದ. ಒಮ್ಮೊಮ್ಮೆ ಇವರೆಲ್ಲರ ಪ್ರೀತಿಗೆ ನಾನು ಕಣ್ತುಂಬಿಕೊಳ್ತಿದ್ದೆ. ನಮ್ಮಿಬ್ಬರ ನಡುವೆ ಪ್ರೀತಿಗೆ ಏನೂ ಕೊರತೆ ಇಲ್ಲ. ಅದೊಂದು ದಿನ ನಾನು ಮನೆಯೊಳಗೆ ನಡೆದುಕೊಂಡು ಹೋಗ್ತಿರುವಾಗ ಜಾರಿ ಬೀಳುವವಳಿದ್ದೆ. ಆಗ ಕಿರಣ್ ಓಡಿ ಬಂದು ನಾನು ಕೆಳಗೆ ಬೀಳದಂತೆ ಗಟ್ಟಿಯಾಗಿ ಹಿಡಿದಿದ್ದ. ನಂತರ ಸಣ್ಣ ಬೈಗುಳವನ್ನು ಅವರಿಂದ ತಿನ್ನಿದೆ. ಆಮೇಲೆ ಬಹಳ ಜಾಗರೂಕತೆಯಿಂದ ನಡೆಯಲು ಆರಂಭಿಸಿದೆ. ನನಗೆ ಹೆರಿಗೆ ನೋವು ಬಂದಾಗ ಕಿರಣ್ ಮನೆಯಲ್ಲಿರಲಿಲ್ಲ. ನಾನು ಸ್ವೀಟ್ ಬೇಕು ಅಂತ ಹೇಳಿದ್ದಕ್ಕಾಗಿ ಅದನ್ನು ತರಲೆಂದು ಹೋಗಿದ್ದ. ನಾನವತ್ತು ಅಕ್ಕನ ಮನೆಯಲ್ಲಿದ್ದೆ. ಅಕ್ಕ ಮತ್ತು ಭಾವ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ನಾನಿವತ್ತು ಬಹಳ ಖುಷಿಯಾಗಿದ್ದೇನೆ. ನಾವಿಬ್ರು ಬಹಳ ವರ್ಷಗಳಿಂದ ಕಾಯ್ತಿದ್ದ ಸುಂದರ ಕ್ಷಣ ಈಗ ಬಂದಿದೆ. ನಮ್ಮಿಬ್ಬರ ಪಾಲಿನ ಆಶಾ ಕಿರಣ ಈ ಪುಟ್ಟ ಕಂದಮ್ಮ. 5 ವರ್ಷಗಳಿಂದ ಕಂಡ ಕನಸಿಂದು ನನಸಾಗಿದೆ. ಬಾಳಿಗೆ ಹೊಸ ಅತಿಥಿಯ ಆಗಮನವಾಗಿದೆ. ಈ ಹೊತ್ತನ್ನ ಕಿರಣ್ ಜೊತೆ ಕಳೆಯಬೇಕು.
ಮತ್ತೊಮ್ಮೆ ಅವನ ಪ್ರೀತಿ ಪಾತ್ರಕ್ಕೆ ಒಳಗಾಗಬೇಕಿತ್ತು ಎಂದೆಲ್ಲ ಯೋಚಿಸ್ತಿದ್ದಾಗಲೇ ಆಶಾ ಎಂದು ಅಲ್ಲಿನ ಪರಿಚಾರಿಕೆ ಕರೆದ್ರು. ಅಲ್ಲಿಗೆ ಬಂದು ಅವಳ ಯೋಗಕ್ಷೇಮ ವಿಚಾರಿಸಿ ಹೊರಟರು. ಅಷ್ಟರಲ್ಲಿ ಪಕ್ಕದ ಬೆಡ್ನಲ್ಲಿರುವವರನ್ನ ನೋಡಲು 5-6 ಮಂದಿ ಬಂದಿದ್ರು. ಅವರನ್ನ ನೋಡಿದ್ರೆ ಫ್ರೆಂಡ್ಸ್ಗಳಂತೆ ಕಾಣ್ತಾ ಇದ್ರು. ಆಶಾಳ ಯೋಚನೆ ಈಗ ಬೇರೆ ಕಡೆ ವಾಲ್ತು. ನಿಧಾನವಾಗಿ ತನ್ನ ಕಾಲೇಜ್ ಗೆಳತಿಯರ ನೆನಪಾಗತೊಡಗಿತು. ನಾನು ಶಾಲಾ ಕಾಲೇಜುಗಳಲ್ಲಿ ಬಹಳ ಚುರುಕು. ಕಲಿಕೆಯಲ್ಲಂತೂ ನನ್ನನ್ನು ಮೀರಿಸುವವರೇ ಇರಲಿಲ್ಲ. ಇದೇ ಹಲವರಿಗೆ ನನ್ನ ಮೇಲೆ ದ್ವೇಷ ಮೂಡಲು ಕಾರಣವಾಗಿತ್ತು. ನನ್ನ ತರಗತಿಯಲ್ಲಿ ವಂದಿತಾ ಎನ್ನುವ ಹುಡುಗಿ ಇದ್ಲು. ಅವಳಿಗೆ ಕಲಿಕೆಯಲ್ಲಿ ಯಾವಾಗಲೂ ದ್ವಿತೀಯ ಸ್ಥಾನವೇ. ನನಗಿಂತಲೂ ಹೆಚ್ಚು ಅಂಕಗಳನ್ನು ಪಡೀಬೇಕು ಅಂತ ಹರಸಾಹಸ ಪಡ್ತಾಳೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಕೆಗೆ ಅದೆಂದಿಗೂ ಸಾಧ್ಯವಾಗ್ತಿರಲಿಲ್ಲ. ಒಮ್ಮೊಮ್ಮೆಯಂತೂ ಮೆಲ್ಲಗೆ ಬಂದು ನನ್ನ ಪುಸ್ತಕಗಳನ್ನು ಹರಿದು ಹಾಕ್ತಿದ್ಲು. ಒಂದಿಷ್ಟು ಗೆಳತಿಯರನ್ನ ಜೊತೆ ಮಾಡಿಕೊಂಡು ಹೇಗೆ ನನ್ನನ್ನು ಹಿಂದಿಕ್ಕುವುದು, ಎಲ್ಲಿ ನನ್ನ ಮರ್ಯಾದೆ ಕಳೆಯುವುದು ಎಂದು ಯೋಚಿಸ್ತಿರ್ತಾಳೆ. ಇನ್ನು ನನಗೆ ಹಾಡು ಹಾಡುವುದೆಂದರೆ ಎಲ್ಲಿಲ್ಲದ ಖುಷಿ. ಮನಸ್ಸಲ್ಲಿರೋ ಎಷ್ಟೋ ಭಾವನೆಗಳನ್ನ ಹಾಡಿನ ಮೂಲಕ ಹೊರ ಹಾಕ್ತಿದ್ದೆ. ನಾನು ಹಾಡುವುದನ್ನು ಕೇಳಿದ್ರೆ ನನ್ನ ಗೆಳತಿಯರು ನಿನ್ನ ಹಾಡಿಗೆ ತಲೆದೂಗದವರೇ ಇಲ್ಲ ಕಣೆ ಎಂದು ಕೊಂಡಾಡ್ತಿದ್ರು. ನಾನು ಹಾಡು ಹಾಡಲು ಕಲಿತದ್ದು 2ನೇ ತರಗತಿಯಿಂದ. ಈಗಲೂ ನೆನಪಿದೆ. ಅದೊಂದು ದಿನ ನಾನು ನನ್ನ ಗೆಳತಿಯರೊಂದಿಗೆ ಶಾಲೆ ಬಿಟ್ಟು ಬರ್ತಿರುವಾಗ ಒಂದು ಕಡೆ ಶಾಮಿಯಾನ ಹಾಕಿ ತುಂಬಾ ಜನ ಸೇರಿರುವುದು ನೋಡಿದೆವು. ಅಲ್ಲಿ ಏನು ನಡೀತಿರಬಹುದು ಎಂದು ನೋಡಲು ನಾವೆಲ್ಲರೂ ಹೊರಟ್ವಿ. ಅಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತಿತ್ತು. ನಾನು ಅಲ್ಲಿಯೇ ಕುಳಿತುಕೊಂಡು ಹಾಡನ್ನ ಆಲಿಸ್ತಿದ್ದೆ. ನನ್ನ ಗೆಳತಿಯರೆಲ್ಲರೂ ಅಲ್ಲಿಂದ ಹೊರಟರು. ನಾನ್ ಮಾತ್ರ ಎಷ್ಟು ಹೊತ್ತು ಕಳೆದ್ರೂ ಅಲ್ಲಿಂದ ಹೊರಡ್ಲಿಲ್ಲ. ಶಾಲೆ ಬಿಟ್ಟು ಸೀದಾ ಮನೆಗೆ ಬರ್ತಿದ್ದ ಮಗಳು ಇವತ್ತು ಯಾಕೆ ಬರಲಿಲ್ಲ ಎಂದು ಅಮ್ಮನಿಗೆ ಮನೆಯಲ್ಲಿ ಭಯವಾಗಿತ್ತು. ಎಲ್ಲರಿಗೂ ಕಾಲ್ ಮಾಡಿ ಮಗು ಬಂದಿದ್ದಾಳ ಎಂದು ವಿಚಾರಿಸಿದ್ರು. ನಂತರ ಅಮ್ಮ ಮತ್ತು ಅಕ್ಕ ನನ್ನನ್ನ ಹುಡುಕಿಕೊಂಡು ಬಂದಿದ್ರು. ಎಲ್ಲೂ ಕಾಣಸಿಗದಾಗ ಅವರಿಗೆ ತುಂಬಾ ಭಯವಾಗಿತ್ತು. ಸಿಕ್ಕವರಲ್ಲಿ ಇವಳನ್ನೆಲ್ಲಿಯಾದ್ರೂ ನೋಡಿದ್ದೀರಾ ಎಂದು ವಿಚಾರಿಸಿದ್ರು. ಅದರಲ್ಲೊಬ್ರು ನಾನು ಬಂದಿರುವುದನ್ನ ಗಮನಿಸಿದ್ರು. ಅವರು ಅಲ್ಲೊಂದು ಕಡೆ ಸಂಗೀತ ಸ್ಪರ್ಧೆ ನಡೀತಿದೆ, ಇದೇ ಹುಡುಗಿಯ ಜೊತೆಗೆ 4-5 ಮಕ್ಕಳು ಆ ಕಡೆ ಹೋಗಿರುವುದನ್ನ ನನ್ನ ಕಣ್ಣಾರೆ ಗಮನಿಸಿದ್ದೆ. ಅವರು ಇಲ್ಲಿಯೇ ಇರಬಹುದು ಅಂದ್ರು. ಅಮ್ಮ ಮತ್ತು ಅಕ್ಕ ಓಡೋಡಿ ಬಂದು ಅಲ್ಲಿ ಹುಡುಕಲು ಶುರು ಮಾಡಿದ್ರು. ಎದುರುಗಡೆ ಸೀಟಲ್ಲಿ ಕುಳಿತುಕೊಂಡು ಸಂಗೀತ ಆಲಿಸುವುದರಲ್ಲಿ ತಲ್ಲೀನಳಾದ ನನ್ನನ್ನ ದೂರದಿಂದ ಗಮನಿಸಿದ ಅಮ್ಮ ಅಕ್ಕನಲ್ಲಿ, ಅಲ್ಲಿ ನೋಡು, ಅವಳು ಎಷ್ಟೊಂದು ಆಸಕ್ತಿಯಿಂದ ಹಾಡನ್ನ ಕೇಳ್ತಿದ್ದಾಳೆ. ನಾವು ಹೋಗಿ ತೊಂದರೆ ಕೊಡುವುದು ಬೇಡ, ಅವಳಲ್ಲಿಯೇ ಕುಳಿತುಕೊಳ್ಳಿ, ನಾವು ಕೂಡ ಇಲ್ಲಿಯೇ ಇರೋಣ. ಈ ಕಾರ್ಯಕ್ರಮ ಮುಗ್ದ ನಂತರ ಅವಳನ್ನ ಕರ್ಕೊಂಡು ಹೋಗೋಣ ಎಂದು ಹೇಳಿ ಅವರಿಬ್ರು ಅಲ್ಲಿಯೇ ಕುಳಿತುಕೊಂಡ್ರು. ಕಾರ್ಯಕ್ರಮ ಮುಗ್ದ ನಂತರ ಅಮ್ಮ ನನ್ನ ಬಳಿಗೆ ಬಂದ್ರು. ಅಮ್ಮನನ್ನ ನೋಡಿ ನನಗೆ ಒಮ್ಮೆಲೆ ಭಯವಾಗಿತ್ತು. ನನಗೆ ಖಂಡಿತವಾಗಿಯೂ ಪೆಟ್ಟು ಬೀಳುತ್ತದೆ ಎಂದುಕೊಂಡೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಅಮ್ಮ ನನ್ನನ್ನ ಮುದ್ದು ಮಾಡಿ ಅಲ್ಲಿಂದ ಮನೆಗೆ ಕರೆದುಕೊಂಡು ಹೋದ್ರು. ನಂತರ ನನ್ನನ್ನ ಎದುರುಗಡೆ ಕುಳ್ಳಿರಿಸಿಕೊಂಡು, ನೀನು ಹಾಡು ಕೇಳಿದ್ಯಲ್ಲ, ನಿಂಗೇನನ್ನಿಸ್ತು? ಅಮ್ಮ, ನನಗೆ ತುಂಬಾನೇ ಖುಷಿ ಆಯಿತು. ನಿಂಗೆ ಹಾಡು ಹಾಡಬೇಕು ಅಂತ ಅನಿಸ್ತಿದೆಯಾ? ನಾನು ಹೌದೆಂದು ತಲೆಯಲ್ಲಾಡಿಸಿದ್ದೆ. ಹಾಡಿನ ಮೇಲಿದ್ದ ನನ್ನ ಆಸಕ್ತಿಯನ್ನ ಗಮನಿಸಿದ ಅಮ್ಮ ಅವತ್ತಿಂದ ನನ್ನನ್ನು ಸಂಗೀತಾಭ್ಯಾಸಕ್ಕೆಂದು ವಿದ್ವಾಂಸರ ಬಳಿಗೆ ಕಲಿಸಿಕೊಟ್ಟಳು. ನಾನು ಬಹಳ ಚೆನ್ನಾಗಿಯೇ ಕಲಿತುಕೊಂಡೆ. ತುಂಬ ಆಸಕ್ತಿಯಿಂದಲೇ ಹೋಗ್ತಿದ್ದೆ. ಅಂದಿನಿಂದ ನಮ್ಮ ಶಾಲೆಯಲ್ಲಿ ನಡೀತಿದ್ದ ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಿಟ್ಟಿಸಿಕೊಳ್ತಿದ್ದೆ. ಮುಂದಿನ ಹಂತಗಳಲ್ಲೂ ಭಾಗವಹಿಸುತ್ತಿದ್ದೆ. 4ನೇ ತರಗತಿಯಲ್ಲಿದ್ದಾಗ ನಾನು ಹಾಡಿನಲ್ಲಿ ರಾಜ್ಯ ಮಟ್ಟದವರೆಗೂ ಹೋಗಿದ್ದೆ. ನಂತರ ತುಂಬಾ ಬಾರಿ ಅದಕ್ಕಿಂತ ಮೇಲಿನ ಹಂತಕ್ಕೂ ಹೋಗಿ ಬಹುಮಾನ ಪಡೆದುಕೊಳ್ಳುತ್ತಿದ್ದೆ. ಶಾಲೆಯಲ್ಲಿ ಎಲ್ಲ ಗುರುಗಳಿಗೂ ನಾನೆಂದರೆ ಅಚ್ಚುಮೆಚ್ಚು. ಎಲ್ಲಿಯೇ ಸಂಗೀತ ಸ್ಪರ್ಧೆ ಇದ್ರೂ ಮೊದಲು ನನಗೆ ತಿಳಿಸ್ತಿದ್ರು. ನನ್ನ ಓದಿನ ಆಸಕ್ತಿ ಹೀಗೇ ಮುಂದುವರಿಯುತ್ತಿತ್ತು. ಓದಿನ ಜೊತೆಗೆ ಸಂಗೀತದಲ್ಲೂ ಭಾಗವಹಿಸುತ್ತಿದ್ದೆ. ನಾನು ಪದವಿಗೆ ತಲುಪಿದಾಗ ಭೇಟಿಯಾದವರೇ ಸ್ಮಿತಾ,
ಅನುಪಮ, ಸಂಗೀತ ಎನ್ನು ಗೆಳತಿಯರು. ನಾವು ಸದಾ ಒಟ್ಟಿಗೆಯೇ ಇರುತ್ತಿದ್ದೆವು. ಏನೇ ವಿಚಾರಗಳಿದ್ದರೂ ಪರಸ್ಪರ ಹಂಚಿಕೊಳ್ಳುತ್ತಿದ್ದೆವು. ಸುಖ ದುಃಖಗಳನ್ನು ಹೇಳಲು, ಆಲಿಸಲು ನಾವು ಸದಾ ಮುಂಚೂಣಿ. ಒಬ್ಬರನ್ನೊಬ್ಬರು ನಗಿಸ್ತಾ ನಗುತ್ತಾ ಇರುತ್ತಿದ್ದ ಒಂದು ಸುಂದರ ಗೆಳೆತನ ನಮ್ಮದು. ಏನೇ ವಿಚಾರಗಳಿದ್ರೂ ಹಂಚಿಕೊಳ್ಳುವಂತಹ ಒಂದು ಸುಂದರ ಬಾಂಧವ್ಯ ನಮ್ಮ ನಡುವೆ ಇತ್ತು. ನಾವು ಎಲ್ಲಿಗೆ ಹೋದರೂ ಒಟ್ಟಿಗೆ ಹೋಗ್ತಿದ್ದೆವು. ಅದೇ ಬಿಡುವಿನ ವೇಳೆಯಲ್ಲಿ ನಮ್ಮ ಮನೆಗೆ ಬಂದು ಹರಟೆ ಹೊಡೆದು ಹೋಗುವರು. ಅದು ಭಾನುವಾರದ ದಿನ. ನಾನು ಎಂದಿನಂತೆ ಮನೆ ಮುಂಭಾಗದಲ್ಲಿರೋ ಖಾಲಿ ಜಾಗದಲ್ಲಿ ಕುಳಿತುಕೊಂಡು ಕಾದಂಬರಿ ಓದ್ತಿದ್ದೆ. ಹೌದು, ನನಗೆ ಕಾದಂಬರಿ ಓದೋ ಹವ್ಯಾಸ ಸಣ್ಣಂದಿನಿಂದಲೇ ಇದೆ. ಕಾದಂಬರಿಯನ್ನು ಓದ್ತಾ ಕೂತ್ಕೊಂಡ್ರೆ ನಾನೆಲ್ಲಿದ್ದೇನೆ ಎಂಬುದನ್ನೇ ಮರೆತು ಬಿಡ್ತಿದ್ದೆ. ಅದರಲ್ಲೇನಾದರೂ ತಮಾಷೆ ವಿಚಾರ ಬಂದಾಗ ಜೋರಾಗಿ ನಗುವುದು, ನೋವಿನ ವಿಚಾರ ಬಂದಾಗ ನನ್ನ ಕಣ್ಣಲ್ಲೂ ನೀರಿರ್ತಿತ್ತು. ನನಗೆ ಬಿಡುವು ಸಿಗುವುದು ಭಾನುವಾರ ನೋಡಿ. ಅದಕ್ಕೆ ನಾನು ಅವತ್ತೇ ಕಾದಂಬರಿ ಓದುವುದು. ಆ ಭಾನುವಾರ ಕೂಡ ಎಂದಿನಂತೆ ನನ್ನ ಗೆಳತಿಯರು ಹರಟೆ ಹೊಡೆಯಲೆಂದು ಬಂದರು. ಅವರ ಬಳಿ ಓಡಿ ಬಂದು ನನ್ನ ಎದುರುಗಡೆ ಇದ್ದ ಕುರ್ಚಿಯಲ್ಲಿ ಕುಳಿತುಕೊಂಡರು. ಆಗಷ್ಟೇ ನಾನು ಓದ್ತಿದ್ದ ಕಾದಂಬರಿಯಲ್ಲಿ ಒಂದು ದುಃಖದ ವಿಚಾರ ಬಂದಿತ್ತು. ನನ್ನ ಕಣ್ಣಲ್ಲಿದ್ದ ನೀರನ್ನು ನೋಡಿ ಜೋರಾಗಿ ನಕ್ರು. ನನಗಾಗಲೇ ತಿಳಿದಿದ್ದು ಅವ್ರು ಬಂದಿರುವ ವಿಚಾರ. ತಲೆ ಎತ್ತಿ ನೋಡಿದಾಗ ಅವತ್ತು ಅನುಪಮ ಮತ್ತು ಸಂಗೀತ ಮಾತ್ರ ಬಂದಿದ್ರು. ಸ್ಮಿತಾ ಬಂದಿರಲಿಲ್ಲ. ನನಗೆ ಸಂಗೀತಳ ಕೈಯಲ್ಲಿ ಒಂದು ಸಣ್ಣ ಪೆಟ್ಟಿಗೆ ಇರುವುದು ಕಾಣಿಸ್ತು. ಅದು ಸಿಹಿ ತಿಂಡಿಯ ಪೆಟ್ಟಿಗೆಯಾಗಿತ್ತು. ನನಗೆ ಸಿಹಿ ತಿನಿಸುಗಳೆಂದರೆ ಮೊದಲೇ ಇಷ್ಟ. ನಾನು ಕೂಡ್ಲೆ, ಏನ್ರಿ ಇವತ್ತು ಭಾರಿ ಖುಷಿಯಲ್ಲಿರೋ ಹಾಗೆ ಕಾಣಿಸ್ತಾ ಇದ್ದೀರಾ? ಅದರಲ್ಲೂ ಸಿಹಿ ಕೂಡ ತಂದಿದ್ದೀರಾ? ಏನು ವಿಶೇಷ ಎಂದು ಕೇಳಿದೆ. ಕೂಡಲೇ ಅನುಪಮ, ಹೌದು ಕಣೆ, ಸಂಗೀತಳಿಗೆ ರಾಷ್ಟ್ರೀಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಿಕ್ತು. ಅದಕ್ಕೆ ಅವಳ ಕಡೆಯಿಂದ ಸಿಹಿ ತಿಂಡಿ ಎಂದು ಹೇಳಿದ್ಲು. ಈ ವಿಚಾರ ಕೇಳಿ ನನಗೆ ಖುಷಿಯಾಯಿತು. ಅಭಿನಂದನೆಗಳು ಸಂಗೀತ ಅಂದೆ. ಸಂಗೀತ ಧನ್ಯವಾದ ಆಶಾ ಎಂದು ಹೇಳಿ ನನಗೆ ಸಿಹಿ ತಿಂಡಿ ಕೊಟ್ಲು. ನಾನು ಸಣ್ಣ ತುಣುಕನ್ನ ತೆಗೆದು ಅವಳ ಬಾಯಿಗಿಟ್ಟೆ. ನಾನು ಮಾತನಾಡ್ತಾ, ಹೇ, ಇವತ್ತು ಸ್ಮಿತಾ ಯಾಕೆ ಬರಲಿಲ್ಲ ಎಂದು ಕೇಳಿದೆ. ನಾವು ಅವಳ ಮನೆಗೆ ಹೋಗಿಯೇ ಇಲ್ಲಿಗೆ ಬಂದಿದ್ದು. ಅವಳಿಗೆ ತಲೆನೋವಂತೆ ಕಣೆ ಅಂದ್ಲು ಅನುಪಮ. ಯೋಚನೆ ಮಾಡುವಂಥದ್ದು ಏನೂ ಆಗಿಲ್ಲ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡ್ರೆ ಸಾಕು ಎಂದು ಸ್ಮಿತಾ ಹೇಳಿದ್ಲು. ಹೌದಾ, ಇರಲಿ ಬಿಡಿ, ಪಾಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾವು ಹೋಗಿ ಉಪದ್ರವ ಕೊಡುವುದು ಬೇಡ. ಏನಾದರೂ ವಿಷಯ ಇದ್ರೆ ಅವಳೇ ಬಂದು ಹೇಳಬಹುದು ಅಂದೆ. ಸಂಗೀತ, ನಿನಗೊಂದು ವಿಷಯ ಗೊತ್ತಾ? ಅನುಪಮಳಿಗೆ ಮನೆಯಲ್ಲಿ ಗಂಡು ಹುಡುಕಿದ್ದಾರೆ. ಇನ್ನು 2 ವರ್ಷಗಳಲ್ಲಿ ಮದುವೆಯಂತೆ. ಓ, ಹೌದೇನೆ ಅನುಪಮ? ಏನು, ನನಗೆ ಒಂದು ಮಾತು ಹೇಳಿರ್ಲಿಲ್ವಲ್ಲ? ಅನುಪಮ, ಇಲ್ಲ ಆಶಾ, ಹೇಳ್ಬಾರ್ದು ಅಂತ ಏನೂ ಇಲ್ಲ. ನನಗೆ ಈಗಷ್ಟೇ ವಿಷಯ ಗೊತ್ತಾಗಿತ್ತು, ಅದನ್ನೇ ಹೇಳೋಣ ಅಂತ ಬಂದೆ. ನಾನಿನ್ನೂ ಅವನ ಮುಖ ನೋಡ್ಲಿಲ್ಲ ಕಣೆ. ಹುಡುಗ ಯಾರು ಅಂತ ನೋಡೋಣ. ಅಮ್ಮ ಕರೀತಿದ್ದಾರೆ, ಹೋಗ್ಬೇಕಂತೆ, ಬನ್ನಿ ಹೋಗೋಣ ಎನ್ನುತ್ತಾ ನಮ್ಮನ್ನ ಕರೆದುಕೊಂಡು ಹೋದ್ಲು. ಅಲ್ಲಿಗೆ ಹೋದಾಗ ಆಂಟಿ ಒಂದು ಫೋಟೋ ಕೊಟ್ಟು, ನೋಡು ಅನುಪಮ, ಇದು ಒಳ್ಳೆ ಸಂಬಂಧ. ಹುಡುಗನಿಗೆ ಅಮೆರಿಕದಲ್ಲಿ ಕೆಲಸವಂತೆ. ಮನೆತನ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೇನಿದ್ದರೂ ನೀನು ಹೇಳಬೇಕು. ಇಷ್ಟ ಆದ್ರೆ ಮಾತಾಡ್ತೀವಿ, ಇಲ್ಲ ಅಂದ್ರೆ ಬೇಡ ಬಿಡು, ಇನ್ನೊಂದು ನೋಡಿದ್ರೆ ಆಯ್ತು ಅಂದ್ರು. ಅನುಪಮ ಏನೂ ಮಾತನಾಡಲಿಲ್ಲ. ಆಂಟಿ ಫೋಟೋವನ್ನ ನನ್ನ ಕೈಗೆ ಕೊಟ್ಟು ಹೋದ್ರು. ನಾನ್ ಮತ್ತು ಸಂಗೀತ ಹುಡುಗನ ಫೋಟೋ ಜೊತೆಗೆ ಅನುಪಮಾಳ ಫೋಟೋವನ್ನು ಇಟ್ಟು ಜೋಡಿ ಹೇಗೆ ಅಂತ ನೋಡಿದ್ವಿ. ಸಂಗೀತ, ಒಳ್ಳೆ ಜೋಡಿ ಕಣೆ, ಹುಡುಗನು ನೋಡಲು ಚೆನ್ನಾಗಿದ್ದಾನೆ, ನೀನೊಮ್ಮೆ ನೋಡು ಅನುಪಮ ಎಂದು ಹೇಳಿ ಫೋಟೋವನ್ನ ಅವಳ ಕೈಯಲ್ಲಿಟ್ಲು. ಅನುಪಮ ಫೋಟೋ ನೋಡಿ ಸಣ್ಣಗೆ ನಕ್ಕಳು. ನಾವು, ಅನುಪಮ, ಹುಡುಗ ಇಷ್ಟ ಆದ್ನಾ? ಹಾಗಾದ್ರೆ ಆಂಟಿಯಲ್ಲಿ ಹೋಗಿ ಹೇಳ್ತೀವಿ. ಅನುಪಮ ಅಲ್ಲಿಂದ ಓಡಿ ಹೋಗಿ ಆಂಟಿಯಲ್ಲಿ ಒಪ್ಪಿಗೆ ಸೂಚಿಸಿದ್ಲು. ಆಂಟಿಗೆ ತುಂಬಾ ಖುಷಿಯಾಯಿತು. ಅನುಪಮಳನ್ನ ಒಪ್ಪಿಸಿದಕ್ಕಾಗಿ ನಮ್ಮಿಬ್ಬರನ್ನೂ ಕೊಂಡಾಡಿದ್ರು. ಅಲ್ಲಿ ಸಂಜೆ ತನಕ ಇದ್ದು ನಂತರ ನಾನು ಮನೆಗೆ ಬಂದೆ. ನಾವು ಅವತ್ತು ಸ್ಮಿತಾಳನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅವತ್ತಿಂದ 2 ದಿನಗಳ ಕಾಲ ಸ್ಮಿತಾ ಕಾಲೇಜಿಗೆ ಬರಲೇ ಇಲ್ಲ. ನಮಗೆಲ್ಲ ತುಂಬಾ ಕಸಿವಿಸಿಯಾಗತೊಡಗಿತು. ಏನನ್ನೋ ಕಳೆದುಕೊಂಡ ಹಾಗಾಗ್ತಿತ್ತು. ಅದರಲ್ಲಿ ನನಗಂತೂ ತುಂಬಾ ಬೇಜಾರು. ನಾವು ಸೀದಾ ಸ್ಮಿತಾಳ ಮನೆಗೆ ಹೋದೆವು. ಅವಳು ಅವತ್ತು ಮನೆಯಲ್ಲಿರಲಿಲ್ಲ, ಸಂಬಂಧಿಕರ ಮನೆಗೆ ಹೋಗಿದ್ಲು. ನಾವೆಷ್ಟೇ ಕಾಲ್ ಮಾಡಲು ಪ್ರಯತ್ನಿಸಿದ್ರು ಸ್ವಿಚ್ ಆಫ್ ಎಂದೇ ಬರ್ತಿತ್ತು. 2 ದಿನಗಳು ಕಳೆದ ನಂತರ ಒಂದು ದಿನ ಸ್ಮಿತಾಳೆ ಖುದ್ದಾಗಿ ನನ್ನ ಮನೆಗೆ ಬಂದವಳೆ ಆಶಾ ಎಂದು ಕರೆದು ಪ್ರೀತಿಯಿಂದ ಅಪ್ಪಿಕೊಂಡ್ಳು. ಸ್ಮಿತಾ, ಇಷ್ಟು ದಿನಗಳಾಯ್ತು ಕಣೆ,
ನಿನ್ನನ್ನು ನೋಡ್ದೆ. ಏನಾಯ್ತು ನಿಂಗೆ? ತಲೆನೋವಂತ ಹೇಳ್ತಾ ಇದ್ದೀಯಂತೆ. ಈಗ ಹೇಗುಂಟು? ಎಲ್ಲ ಆರಾಮ ತಾನೆ ಎಂದು ಕೇಳಿದೆ. ಸ್ಮಿತಾ, ಈಗ ಹುಷಾರಾಗಿದ್ದೇನೆ. ನಾನು ಅಜ್ಜಿ ಮನೆಗೆ ಹೋಗಿದ್ದೆ, ಅದಕ್ಕೋಸ್ಕರ ಬರೋಕ್ಕಾಗ್ಲಿಲ್ಲ ಕಣೆ. ಹೌದಾ, ಪರವಾಗಿಲ್ಲ ಬಿಡು. ಈಗ್ಲಾದ್ರೂ ಬಂದಿಯಲ್ಲ. ನಿನ್ನನ್ನು ನೋಡಿ ತುಂಬಾ ಖುಷಿಯಾಯಿತು. ತಕ್ಷಣ ಸ್ಮಿತಾ, ಅನುಪಮಾಳಿಗೆ 2 ವರ್ಷಗಳಲ್ಲಿ ಮದುವೆಯಂತೆ. ನಿಂದ್ಯಾವಾಗ ಸಮಾಚಾರ? ಹೋ, ಅವರನ್ನ ಭೇಟಿಯಾದಿಯಾ? ನಾನೀಗ ಅವರಿಗೆ ಕಾಲ್ ಮಾಡಿ ನೀನು ಬಂದಿದ್ಯಾ ಅಂತ ಹೇಳೋಣ ಅಂದ್ಕೊಂಡೆ. ಸ್ಮಿತಾ, ಹೌದಾ, ನಿಂಗೆ ಗಂಡು ಹುಡುಕ್ತಿದ್ದಾರಾ ಎಂದು ಮತ್ತೊಮ್ಮೆ ಕೇಳಿತ್ತು. ನಾನು, ಇಲ್ಲ ಕಣೆ, ನಿಂಗೆ ಗೊತ್ತಲ್ವಾ, ನಾನು ಇಷ್ಟು ಬೇಗ ಮದುವೆಯಾಗಲ್ಲ. ಮನೆಯಲ್ಲೇ ಗಂಡು ಹುಡುಕಿದ್ರು ನಾನೇ ಬೇಡ ಅಂದೆ. ಅಕ್ಕ ಒಪ್ಪಿದ್ಲು. ಒಂದೊಳ್ಳೆಯ ಕೆಲಸ ಸಿಕ್ಕಿದ ನಂತರವಷ್ಟೇ ನಾನು ಮದುವೆಯಾಗೋದು. ಮತ್ತೆ ನಿನ್ನದೇನು ಸಮಾಚಾರ? ನಿಂಗೆ ಹುಡುಕ್ತಿದ್ದಾರಾ ಹೇಗೆ? ಸ್ಮಿತಾ, ನಂಗೇನಿದ್ರು ಲವ್ ಮ್ಯಾರೇಜ್ ಇಷ್ಟ. ನಾನು ಲವ್ ಮಾಡಿಯೇ ಮದುವೆಯಾಗೋದು ಕಣೆ. ಮನೆಯಲ್ಲಿ ಯಾರನ್ನೋ ತೋರಿಸಿ ಮದುವೆಯಾಗು ಅಂದ್ರೆ ನಾನಂತೂ ಆಗಲ್ಲ. ನಂಗದು ಇಷ್ಟನೇ ಇಲ್ಲ. ಹೋ, ಹಾಗಾದ್ರೆ ಹುಡುಗ ಸಿಕ್ಕಿದ್ನಾ ಹೇಗೆ? ಸ್ಮಿತಾ ಕೂಡಲೇ ಬೇರೆ ವಿಷಯ ತೆಗೆದು ಆ ವಿಚಾರವನ್ನ ಮರೆಸಿದ್ಲು. ನಾನು ಅನುಪಮ ಮತ್ತು ಸಂಗೀತರಿಗೆ ಕಾಲ್ ಮಾಡಿ ಮನೆಗೆ ಕರೆಸಿದೆ. ನಾಲ್ವರು ಒಟ್ಟಿಗೆ ಕುಳಿತುಕೊಂಡು ಅದು ಇದು ಅಂತ ಹರಟೆ ಹೊಡೆದ್ವಿ. ಸ್ಮಿತಾ ಹೆಚ್ಚಾಗಿ ಮೊಬೈಲಲ್ಲಿ ಮುಳುಗಿದ್ಲು. ಆದರೂ ನಡುವೆ ಮಾತನಾಡ್ತಿದ್ಲು. ಸಂಜೆಯಾಗ್ತಿದ್ದಂತೆ ಎಲ್ರೂ ಮನೆಗೆ ಹೋದ್ರು. ನನಗೂ ಗೆಳತಿಯರ ಜೊತೆ ಮಾತನಾಡಿ ಸಮಾಧಾನವಾಗಿತ್ತು. ಇದಾದ ಕೆಲವು ದಿನಗಳ ಬಳಿಕ ನಾನು ಎಂದಿನಂತೆ ಕಾಲೇಜಿಗೆ ಹೋಗಲನ್ವಾದೆ. ನನ್ನ ಬಲಗಣ್ಣು ಒಂದೇ ಸಮನೆ ಬಡಿಯುತ್ತಿತ್ತು. ಮನಸ್ಸಿನೊಳಗೆ ಏನೋ ತಳಮಳ. ಗೆಳತಿಯರೊಂದಿಗೆ ಮಾತನಾಡಬೇಕೆಂದೆನಿಸಿತು. ಕೂಡಲೇ ಅನುಪಮ ಸಂಗೀತರಿಗೆ ಕಾಲ್ ಮಾಡಿದೆ. ಅವರಿಬ್ಬರು ಚೆನ್ನಾಗಿಯೇ ಮಾತನಾಡಿದರು. ಅವರಿಬ್ಬರು ಊರಲ್ಲಿರಲಿಲ್ಲ. ಒಂದು ಸ್ಪರ್ಧೆಯ ನಿಮಿತ್ತ ಬೆಂಗಳೂರಲ್ಲಿದ್ದರು. ನಂತರ ಸ್ಮಿತಾಳಿಗೆ ಕಾಲ್ ಮಾಡಿದೆ. ಅವಳವತ್ತು ಕಾಲೇ ತೆಗೆಯಲಿಲ್ಲ. ನಾನ್ಯಾಕೆ ಹೀಗೆ ಮಾಡ್ತಿದ್ದೇನೆ? ಇನ್ನು ಹೋಗೋದು ಕಾಲೇಜಿಗೆ ಅಲ್ವಾ, ಅಲ್ಲಿಯೇ ಹೋಗಿ ಮಾತಾಡಿದ್ರಾಯ್ತು ಎಂದು ನನಗೆ ನಾನೇ ಸಮಾಧಾನ ಮಾಡಿ ಸುಮ್ಮನಿದ್ದೆ. ಆದ್ರೆ ಇನ್ನೂ ಕೂಡ ರಾತ್ರಿ ಕಂಡ ಕನಸಿನ ಚಿತ್ರಣವೇ ಕಣ್ಮುಂದೆ ಸುಳಿದಾಡಿದಂತಾಗುತ್ತಿತ್ತು. ಹೌದು, ಅವತ್ತು ರಾತ್ರಿ ನಂಗೊಂದು ವಿಚಿತ್ರ ಕನಸು ಕಂಡಿತ್ತು. ಯಾರೋ ಯಾರನ್ನೋ ಅಟ್ಟಾಡಿಸಿಕೊಂಡು ಹೋಗುವಂತೆ, ಆ ವ್ಯಕ್ತಿಯನ್ನ ಚುಚ್ಚಿ ಕೊಲೆ ಮಾಡ್ತಿದ್ದಂತೆ, ರಕ್ತದ ಮಡುವಿನಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಂತೆ ಕನಸು ಕಂಡಿತು. ರಾತ್ರಿ ಒಮ್ಮೆಲೆ ಭಯದಿಂದ ಚೀರಿ ಎದ್ದಿದ್ದೆ. ಅಕ್ಕನಿಗೆ ಭಯವಾಗಿ ಓಡೋಡಿ ಬಂದು ಒಂದು ಲೋಟ ನೀರು ಕೊಟ್ಲು. ಕನಸಿನ ಬಗ್ಗೆ ಅವಳನ್ನ ಹೇಳಿಕೊದೆ. ಆಗ ಅಕ್ಕ, ಮಧ್ಯರಾತ್ರಿ ಒಮ್ಮೊಮ್ಮೆ ಈ ರೀತಿ ಕನಸು ಬೀಳುತ್ತೆ, ನೀನೇನು ಹೆದರಬೇಡ ಎಂದು ಹೇಳಿ ಅವಳೊಂದಿಗೆ ಕರೆದುಕೊಂಡು ಹೋದ್ಲು. ನಾನು ಬೇಗನೆ ಹೋಗಿ ಅಕ್ಕನೊಟ್ಟಿಗೆ ಮಲಗಿದೆ. ನನ್ನಲ್ಲೇನೂ ಭಯ ಹೋಗದ್ದನ್ನು ನೋಡಿದ ಅಕ್ಕ ದೇವರ ನಾಮ ಪಠಿಸಿ ಮಲಗುವಂತೆ ಹೇಳಿತು. ನಾನು ಹಾಗೇ ಮಾಡಿದೆ. ಆಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾದಂತೆ ಭಾಸವಾಯಿತು. ಬಹುಶಃ ಆ ಕನಸಿನಿಂದಲೇ ಇರಬೇಕು ಇವತ್ತಿನ ತಳಮಳ ಎಂದಂದುಕೊಂಡು ಕಾಲೇಜಿಗೆ ಹೊರಟೆ. ಮನೆಯಿಂದ ಹೊರಗಡೆ ಕಾಲಿಟ್ಟಾಗ ಅಂದಿನ ವಾತಾವರಣವೇ ಸಂಪೂರ್ಣವಾಗಿ ಬದಲಾಗಿತ್ತು. ಒಂದು ರೀತಿಯ ಕತ್ತಲಾವರಿಸಿತ್ತು. ನನಗಾದರೆ ಕನಸಿನಿಂದ ಕಳವಳ ಆಗಿದೆ ಎಂದುಕೊಳ್ಳೋಣ. ಇವತ್ತೇಕೆ ಈ ರೀತಿ ವಾತಾವರಣ ಎಂದು ನನ್ನಲ್ಲೇ ಪ್ರಶ್ನೆ ಹಾಕುತ್ತಾ ಮುಂದೆ ಹೆಜ್ಜೆ ಹಾಕಿದೆ. ಅವತ್ತು ನಮ್ಮೂರಲ್ಲಿ ಒಂದು ಸೂತಕದ ಭಾವ ಮೂಡಿತ್ತು. ಅವತ್ತು ನಮ್ಮೂರಲ್ಲಿ ಒಂದು ಕೊಲೆ ನಡೆದಿತ್ತು. ಆ ಜಾಗದಲ್ಲಿ ತುಂಬಾ ಜನಸಂದಣಿ. ಅದು ಒಂದು ಮರದ ಕೆಳಗೆ. ಕೊಲೆಯಾದವರು ಯಾರೆಂದು ಬಹಳ ಕಾತುರತೆಯಿಂದ ನೋಡಿದೆ. ಪೊಲೀಸರು ಬಿಳಿ ಬಟ್ಟೆಯಿಂದ ಮುಖ ಪೂರ್ತಿ ಮುಚ್ಚಿದ್ದರು. ಅಲ್ಲಿ ಸೇರಿದವರಲ್ಲಿ ಕೆಲವರು ನನ್ನ ಮುಖವನ್ನೇ ನೋಡ್ತಿದ್ರು. ಅಷ್ಟರಲ್ಲಿ ಸುಪ್ರಭಾ ಆಂಟಿ ಕೂಗಿಕೊಂಡು ಬರುತ್ತಿರುವುದನ್ನು ಕಂಡಿತು. ಓಡಿ ಬಂದವರೇ ಹೆಣಕ್ಕೆ ಮುಚ್ಚಿದ ಬಿಳಿ ಬಟ್ಟೆಯನ್ನು ಸರಿಸಿ ಮುಖ ನೋಡಿದ್ರು. ನೋಡಿದವರೇ ಇನ್ನೂ ಜೋರಾಗಿ ಅತ್ತರು. ನನಗೆ ಏನು ನಡೆಯುತ್ತಿದೆಯೋ ಒಂದೂ ಅರ್ಥವಾಗ್ತಿಲ್ಲ. ಆಂಟಿಗೆ ಯಾರೋ ಪರಿಚಯದವರಿರಬೇಕು ಎಂದುಕೊಂಡೆ. ನಾನು ಮುಖ ನೋಡಿದೆ. ನೋಡಿ ನಿಂತಲ್ಲಿಯೇ ಸ್ತಬ್ಧಳಾದೆ. ಒಂದು ಕ್ಷಣ ತಪ್ಪಿಬ್ಬಾದೆ. ಕೈಕಾಲುಗಳು ಆಡಲೇ ಇಲ್ಲ. ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದೆ. ಏನಿದು, ನಾನು ನೋಡ್ತಿರೋದು ನಿಜವೇ ಎಂದು ನನ್ನಲ್ಲೇ ಪ್ರಶ್ನೆ ಹಾಕಿದೆ. ಮನಸ್ಸು ಛಿದ್ರವಾದಂತೆ ಭಾಸವಾಯಿತು. ಆಕೆ ಬೇರಾರೂ ಅಲ್ಲ, ನನ್ನ ಆತ್ಮೀಯ ಗೆಳತಿ ಸ್ಮಿತಾ, ಸುಪ್ರಭಾ ಆಂಟಿ, ಸ್ಮಿತಾಳ ತಾಯಿ. ನಾನು ಪೂರ್ತಿಯಾಗಿ ಮೌನಿಯಾಗಿ ಬಿಟ್ಟೆ. ಅನುಪಮ ಸಂಗೀತರಿಗೆ ವಿಷಯ ತಲುಪಿಸಿದ ಕೂಡಲೇ ಸ್ಪರ್ಧೆಯನ್ನ ಬಿಟ್ಟು ಇಬ್ಬರು ಬೇಗನೆ ಬಂದರು.
ಆತ್ಮೀಯ ಗೆಳತಿಯೊಬ್ಬಳ ಅಗಲುವಿಕೆಯಿಂದ ಮನಸ್ಸಿಗೆ ತೀವ್ರ ಗಾಯವಾಗಿತ್ತು. ಆ ಗಾಯ ಎಂದಿಗೂ ವಾಸಿಯಾಗಿಲ್ಲ. ಸ್ಮಿತಾಳ ನೆನಪು ಸದಾ ಕಾಡುತ್ತಿರುತ್ತದೆ. ಆಕೆ ನಗು, ತುಂಟಾಟ ಎಲ್ಲವೂ. ನಮ್ಮ ಗೆಳತಿಯರಲ್ಲಿ ಅತಿ ಹೆಚ್ಚು ತರಲೆಗಳನ್ನ ಮಾಡ್ತಿದ್ದುದು ಅವಳೇ. ಇನ್ನು ಅವಳು ನಮ್ಮೊಂದಿಗಿಲ್ಲ ಎನ್ನುವ ಕಹಿ ಸತ್ಯವನ್ನ ಅರಗಿಸಿಕೊಳ್ಳಲು ಅಸಂಭವ. ನಾನು ಮೌನದಲ್ಲೇ ದಿನಗಳನ್ನ ಕಳೆದೆ. ನೋವನ್ನ ಮೌನದಲ್ಲಿಯೇ ನುಂಗಿಬಿಟ್ಟೆ. 1 ತಿಂಗಳುಗಳ ಕಾಲ ಬರೀ ಕಣ್ಣೀರಲ್ಲೇ ಕಾಲ ಕಳೆದೆ. ಸ್ಮಿತಾಳ ನೆನಪು ನನ್ನನ್ನ ಅತಿ ಹೆಚ್ಚು ಕಾಡುತ್ತಲೇ ಇತ್ತು. ಆಕೆಯ ಸ್ನೇಹವನ್ನ ನನ್ನಿಂದ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅನುಪಮ ಮತ್ತು ಸಂಗೀತ ನನಗೆ ಸಮಾಧಾನ ಹೇಳ್ತಲೇ ಇದ್ರು. ಆದರೂ ಯಾರ ಮಾತನ್ನು ಕೇಳದಂತವಳಾದೆ. ಆದರೂ ಅವರು ಕೆಲವು ದಿನಗಳಲ್ಲಿ ನನ್ನನ್ನು ಪುನಃ ಮೊದಲಿನಂತೆ ಚುರುಕಾಗುವಂತೆ ಮಾಡಿದ್ರು. ಆದರೂ ಅವಳ ಸಾವಿಗೆ ಕಾರಣವೇನಿರಬಹುದು? ಅವಳಿಗೆ ಏನಾದರೂ ಬೆದರಿಕೆ ಇತ್ತ? ಇದ್ದಿದ್ರೂ ನಮ್ಮಲ್ಲಿ ಯಾಕೆ ಹೇಳಲಿಲ್ಲ? ನಮ್ಮಿಂದ ಮುಚ್ಚಿಡುವಂತಹ ವಿಷಯವೇನಿರಬಹುದು? ಹೀಗೆ ನೂರಾರು ಪ್ರಶ್ನೆಗಳು ನಮ್ಮನ್ನ ಕಾಡ್ತಲೇ ಇದ್ವು. ಇದೇ ಪ್ರಶ್ನೆಗಳನ್ನ ಪೊಲೀಸರು ತನಿಖೆಯ ವೇಳೆಯಲ್ಲಿ ನಮ್ಮಲ್ಲೂ ಕೇಳ್ತಿದ್ರು. ಸ್ವಲ್ಪ ದಿನಗಳ ನಂತರ ಅವಳ ಸಾವಿಗೆ ಕಾರಣ ದೊರಕಿತು. ಪಾಪಿಗಳಿಗೆ ಶಿಕ್ಷೆಯಾಯಿತು. ಸ್ಮಿತಾ ಮೊದಲಿನಿಂದಲೂ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ಕೈಗೊಬ್ಬ ಕಾಲಿಗೊಬ್ಬ ಕೆಲಸದಾಳು. ಬದುಕಿನಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಬೇಕಾದುದನ್ನು ತಂದುಕೊಡೋ ತಂದೆ ತಾಯಿ, ಸದಾ ಪ್ರೀತಿಯಿಂದ ನೋಡಿಕೊಳ್ಳೋ ಮುದ್ದಿನ ಅಣ್ಣ. ಆಕೆಯ ತಂದೆ ತಾಯಿಗಾದರೂ ಒಬ್ಬಳೇ ಹೆಣ್ಣು ಮಗಳು. ಆದ್ದರಿಂದ ಅವಳನ್ನು ತುಂಬಾ ಪ್ರೀತಿಯಿಂದ ಸಾಕ್ತಿದ್ರು. ಅಷ್ಟೇ ಮುದ್ದಿನಿಂದಲೂ ಬೆಳೆಸಿದ್ರು. ಅವಳು ಅಷ್ಟೇ ಚೆನ್ನಾಗಿ ಓದ್ತಿದ್ಲು. ಡಾಕ್ಟರ್ ಆಗಬೇಕು ಅನ್ನೋದು ಅವಳ ಕನಸಾಗಿತ್ತು. ಹಾಗಿದ್ದ ಆಕೆ ಬಾಳಿನಲ್ಲಿ ಮುಳುವಾಗಿದ್ದು ಒಂದು ಸಣ್ಣ ತಪ್ಪು. ಆಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಮುಳುಗಿದ್ಲು. ಅದರಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಪ್ರೀತಿಸ್ತಿದ್ಲು. ಆದರೆ ಆಕೆ ಈ ವಿಷಯದ ಕುರಿತು ಒಮ್ಮೆ ಕೂಡ ನಮ್ಮಲ್ಲಿ ಮಾತನಾಡಿರಲಿಲ್ಲ. ಒಂದು ವೇಳೆ ಆಕೆ ನಮ್ಮಲ್ಲಿ ಹೇಳುತ್ತಿರುತ್ತಿದ್ದರೆ ಬಹುಶಃ ಆಕೆಯನ್ನ ಅದರಿಂದ ಹೊರಗೆ ತರುವಂತ ಪ್ರಯತ್ನವನ್ನಾದರೂ ಮಾಡಬಹುದಾಗಿತ್ತು. ಅವಳು ಆ ಹುಡುಗನನ್ನ ಹೆಚ್ಚಾಗಿ ಹಚ್ಚಿದ್ದಳು. ಮನೆಯವರಿಗಾಗಲಿ ಸ್ನೇಹಿತೆಯವರಿಗಾಗಲಿ ತಿಳಿಯದಂತೆ ಕದ್ದು ಮುಚ್ಚಿ ಅವನೊಂದಿಗೆ ಮಾತನಾಡ್ತಿದ್ಲು. ಒಂದು ದಿನ ಆ ಹುಡುಗ ಸ್ಮಿತಾಳನ್ನ ಒಂದು ಸ್ಥಳಕ್ಕೆ ಗುಟ್ಟಾಗಿ ಕರೆದ. ಸ್ಮಿತಾ ಅವನನ್ನ ನೋಡು ಕಾತುರತೆಯಿಂದ ಹೊರಟಳು. ಒಂದು ವಿಚಾರ ಏನೆಂದ್ರೆ, ಅವರಿಬ್ರು ಇಲ್ಲಿವರೆಗೆ ಒಮ್ಮೆ ಕೂಡ ಒಬ್ಬರನ್ನೊಬ್ರು ನೋಡಿರಲಿಲ್ಲ. ಅವತ್ತಿನ ದಿನ ಅವರಿಬ್ರು ಭೇಟಿಯಾಗುವುದೆಂದು ನಿರ್ಧರಿಸಲಾಗಿತ್ತು. ಸ್ಮಿತಾ ಬೆಳಗ್ಗಿನ ಜಾವ 4 ಗಂಟೆಗೆ ಹುಡುಗ ಹೇಳಿದ ಹಾಗೆ ಒಂದು ದೊಡ್ಡ ಬ್ಯಾಗಲ್ಲಿ ಚಿನ್ನವನ್ನ ತುಂಬಿಸಿಕೊಂಡು ಮನೆಯಿಂದ ಹೊರಬಂದ್ಲು. ಬಂದವಳಿಗೆ ಸಣ್ಣಗೆ ಭಯ ಶುರುವಾಯಿತು. ಸ್ವಲ್ಪ ದೂರದಲ್ಲಿ ನಿಂತು ಮನೆಯನ್ನೊಮ್ಮೆ ನೋಡಿದಳು. ಕಣ್ಣಿನಿಂದ ಸಣ್ಣಗೆ ಒಂದು ಹನಿ ನೀರು ಬಿತ್ತು. ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ. ನಿನ್ನಲ್ಲಿ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಿಂಗೊತ್ತಾದ್ರೆ ನನ್ನನ್ನ ಹೋಗು ಬಿಡಲ್ಲ. ನನಗೆ ಈ ದಾರಿಯಲ್ಲದೆ ಬೇರೆ ಮಾರ್ಗವಿಲ್ಲ. ನೀನು ನನಗೇನೂ ಕೊರತೆ ಮಾಡಲಿಲ್ಲ. ನಿನ್ನ ಕೈತುತ್ತು ನಾನೆಂದಿಗೂ ಮರೆಯಲ್ಲ. ಅಪ್ಪ, ಅಣ್ಣ ನಿಮಗೆಲ್ಲ ಈಗ ನಾನು ಮಾಡ್ತಿರೋದು ತಪ್ಪು ಅಂತ ಅನಿಸ್ಬೋದು. ಆದರೆ ಮುಂದೆ ನನ್ನ ಸಂತೋಷ ನೋಡಿ, ನನ್ನ ಬದುಕು ನೋಡಿ, ನನ್ನ ಮಗಳು ಸರಿಯಾದ ನಿರ್ಧಾರವೇ ಮಾಡಿದ್ದಾಳೆ. ನಾವು ಹುಡುಕಿದ್ರೂ ಇಷ್ಟೊಳ್ಳೆ ಹುಡುಗ ಸಿಕ್ಕಿರಲಿಲ್ಲ ಎಂದು ಹೇಳುವ ಸಮಯ ಇದೆ. ಅಲ್ಲಿಯವರೆಗೂ ನಿಮ್ಮಿಂದ ಸ್ವಲ್ಪ ದೂರ ಇರ್ತೇನೆ ಅಷ್ಟೇ. ಕಾಯ್ತಾ ಇರ್ತೀನಿ. ನನ್ನ ಓದಿನ ಬಗ್ಗೆ ನೀವೇನೂ ಚಿಂತಿಸಬೇಡಿ. ಅವನು ನನ್ನನ್ನ ಚೆನ್ನಾಗಿಯೇ ನೋಡಿಕೊಳ್ತಾನೆ, ಓದಿಸ್ತಾನೆ ಕೂಡ. ಅಮ್ಮ, ಅಪ್ಪ, ಅಣ್ಣ, ನಿಮ್ಮ ಈ ಮುತ್ತು ಸ್ಮಿತಾ ನಿಮ್ಮನ್ಯಾವತ್ತೂ ಮರೆಯಲ್ಲ. ಉಸಿರಿರುವವರೆಗೂ ನಿಮಗಾಗಿ ಎದುರು ನೋಡ್ತಾ ಇರ್ತೀನಿ ಎಂದು ಮನದಲ್ಲೇ ಹೇಳುತ್ತಾ ಕೈಗಡಿಯಾರದಲ್ಲಿ ಸಮಯ ನೋಡಿದ್ಲು. ಅದು ನಡೆಯದ ಹಾಗೆ ಇತ್ತು. ಅದನ್ನ ಕಂಡ ಕೂಡಲೇ ಅನು, ಸಂಗಿ, ಆಶಾ, ನೀವು ನನ್ನ ಬದುಕಲ್ಲಿ ಸಿಕ್ಕಂತ ಅಪರೂಪದ ಮುತ್ತುಗಳು. ನನ್ನೆಲ್ಲ ತರಲೆ ತುಂಟಾಟಗಳನ್ನ ಕಾಲೇಜಿನಲ್ಲಿ ಸಹಿಸ್ತಿರುವವರು ನೀವೇ. ಈಗ ಸಮಯ ನಡೆಯುತ್ತಲೇ ಇದೆ. ನೀವು ಪ್ರೀತಿಯಿಂದ ಕೊಟ್ಟ ಈ ಕೈಗಡಿಯಾರ ನನ್ನನ್ನು ನೋಡಿ ಕೋಪಿಸಿಕೊಂಡಿದೆ. ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕಾಗಿ. ಸಾಧ್ಯವಾದರೆ ನಿಮ್ಮ ಈ ಗೆಳತಿಯನ್ನ ಕ್ಷಮಿಸಿ. ವೈಯಕ್ತಿಕ ಬದುಕಿನ ಸಂಗತಿಗಳನ್ನೆಲ್ಲ ಹಂಚುತ್ತಿದ್ದ ನಾನು ಈ ಒಂದು ವಿಷಯವನ್ನ ಮುಚ್ಚಿಟ್ಟೆ. ನಂಗೊತ್ತು ನಿಮಗೆ ಕೋಪ ಬಂದರೂ ನನ್ನನ್ನು ಕ್ಷಮಿಸ್ತೀರಾ ಅಂತ. ನಾನು ಅವರು ಮದುವೆಯಾದ ಮರುದಿನವೇ ನಿಮ್ಮನ್ನು ನೋಡಲಿಕ್ಕೆ ಬರ್ತೀನಿ ಎಂದು ಹೇಳಿದ್ಲು. ಸಮಯ ಮೀರುವುದೆಂದು ತಿಳಿದು
ಮನದೆಲ್ಲ ಭಾವನೆಗಳಿಗೂ ಪೂರ್ಣ ವಿರಾಮ ಸೂಚಿಸಿ ತನಗೆ ತಾನೇ ಧೈರ್ಯ ತಂದು ಆತ ಹೇಳಿದ ದಾರಿಯ ಅಭಿಮುಖಲಾದಳು. ಸ್ಮಿತಾ 10 ನಿಮಿಷ ನಡೆದಾಗ ಆಕೆ ಎದುರು ಯಾವುದೋ ಒಂದು ವಾಹನ ನಿಂತಿತು. ಆ ಕಾರಿನ ನಂಬರ್ ಪ್ಲೇಟ್ ನೋಡಿ ನಿಟ್ಟುಸಿರು ಬಿಟ್ಲು. ಕಾರಿನ ಬಾಗಿಲು ತೆರೆದೇ ಇತ್ತು. ಸ್ಮಿತಾ ಅದರಲ್ಲಿ ಹತ್ತಿ ಕುಳಿತ್ಲು. ಅವನು ನೋಡ್ಲಿಕ್ಕೆ ಹೇಗಿರ್ಬೋದು? ನನ್ನನ್ನ ಇನ್ನೂ ನೋಡ್ಲಿಲ್ಲ, ಆದ್ರೂ ನನ್ನ ಮೇಲೆ ಅದೆಷ್ಟು ಪ್ರೀತಿ. ನೆನಪಿಸಿಕೊಂಡ್ರೆ ಮನಸ್ಸಿಗೆ ನಿರಾಳ ಅನಿಸುತ್ತೆ. ನಾನು ಯಾವಾಗ ಅವನನ್ನು ನೋಡ್ತೀನೋ ಅಂತ ಭ್ರಮಾಲೋಕಕ್ಕೆ ಜಾರಿದ್ಲು. ಭವಿಷ್ಯದ ಬಗ್ಗೆ ಯೋಚಿಸ್ತಾ ಮೊದಲು ಅವನನ್ನ ನೋಡ್ಬೇಕು. ಕಾಣ್ಲಿಕ್ಕೆ ಹೇಗಿದ್ರೂ ಸರಿ, ನಂಗೇನು ಪ್ರಾಬ್ಲಮ್ ಇಲ್ಲ. ತಡಿಯನನ್ನಾದ್ರೂ ಕುಳ್ಳನಾದ್ರೂ ಕರಿಯನಾದ್ರೂ ಸರಿ, ಅವನೇ ನನ್ನ ಮನದರಸ. ಬೇಗ ನಮ್ಮಿಬ್ಬರ ಮದುವೆ ಮುಗಿಸಿ ಜೀವನದಲ್ಲಿ ಸೆಟ್ಲ್ ಆಗಿ ಅಮ್ಮ ಅಪ್ಪನ ಬಳಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಬಳಿ ಹೋಗಿ ವಿಷಯ ಎಲ್ಲ ಹೇಳಬೇಕು ಅಂತ ಆಕೆ ಮನದಲ್ಲೇ ಲೆಕ್ಕಾಚಾರ ಮಾಡಿದ್ಲು. ಆದಷ್ಟು ಬೇಗ ಅವನು ಹೇಳಿದ ಜಾಗಕ್ಕೆ ತಲುಪಿದ್ಲು. ಕಾರಿನಿಂದ ಇಳಿದಾಗ ಅಲ್ಲಿ ಒಂದು ಸಣ್ಣ ಕೋಟೆಯ ಹಾಗೆ ಕಾಣಿಸ್ತು. ಸ್ಮಿತಾ ಸುತ್ತಲೂ ನೋಡಿದ್ಲು. ಅದೊಂದು ನಿರ್ಜನ ಪ್ರದೇಶ. ಸುತ್ತ ಯಾವ ನರಪಿಳ್ಳೆಯೂ ಕಾಣಿಸ್ತಿಲ್ಲ. ಇವನ್ಯಾಕೆ ಇಲ್ಲಿಗೆ ಬರಲು ಹೇಳ್ದ ಏನೋ ಗೊತ್ತಾಗ್ತಿಲ್ಲ. ಮನಸ್ಸಿನೊಳಗೆ ಸಣ್ಣಗೆ ಭಯವಾಗ್ತಿದೆ. ಅಯ್ಯೋ, ನಾನ್ಯಾಕೆ ಹೆದರ್ಬೇಕು? ಜನ ಇದ್ರೆ ನಮಗೆ ಕಷ್ಟ ಅಲ್ವಾ? ಅದಕ್ಕೋಸ್ಕರ ಅವನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿರ್ಬೋದು. ನನ್ನದೊಂದು ಹುಚ್ಚು ಮನಸ್ಸು, ಏನೇನೆಲ್ಲ ಯೋಚಿಸ್ತೀನಿ ಎಂದು ತನ್ನೊಳಗೆ ಅಂದುಕೊಂಡು ಆ ಮನೆಯೊಳಗೆ ಹೋದ್ಲು. ಅವನನ್ನು ಜೋರಾಗಿ ಕರೆದ್ಲು. ಯಾರೂ ಕಾಣಿಸ್ಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಕೆಲವರು ಪ್ರತ್ಯಕ್ಷರಾದ್ರು. ನೋಡಲು ದಾಂಡಿಗರಂತೆ ಇದ್ರು. ಸ್ಮಿತಾಳಿಗೆ ಈಗ ತುಂಬಾನೇ ಭಯವಾಗತೊಡಗಿತು. ಒಬ್ಬ ಮುಂದೆ ಬಂದು ಆಕೆಯನ್ನ ಹೆದರಿಸಿ ಕೈಯಲ್ಲಿದ್ದ ಬ್ಯಾಗನ್ನ ಕಸಿದುಕೊಂಡ. ಸ್ಮಿತಾ, ನೀವೆಲ್ಲ ಯಾರು? ಎಲ್ಲಿ ನನ್ನ ಹುಡುಗ? ನೀವು ಅವರಿಗೆ ಏನ್ ಮಾಡಿದ್ರಿ? ಈ ಚಿನ್ನವೆಲ್ಲ ನೀವೇ ಇಟ್ಕೊಳ್ಳಿ, ದಯವಿಟ್ಟು ಅವರನ್ನ ಬಿಟ್ಬೇಡಿ ಎಂದು ಕೈ ಮುಗಿದು ಬೇಡಿಕೊಂಡ್ಲು. ಆಗ ಮರೆಯಿಂದ ಯಾರೋ ಮುಂದೆ ಬಂದು, ಮೈ ಡಿಯರ್ ಲವ್, ಹಬ್ಬ ಪುಣ್ಯ, ನೀನ್ ಬಂದಿಯಲ್ಲ, ನಂಗೆ ಹೆದರಿಕೆ ಎಲ್ಲ ಹೋಯ್ತು. ಹೌದು ಚಿನ್ನ, ನಾನಿದ್ದೀನಿ ನೋಡಿ, ನನ್ನ ಹುಡುಗ ಬಂದಾಯ್ತು. ಈಗ ಅವನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ. ಅದರಲ್ಲೊಬ್ಬ, ಹೌದಾ, ಏನೋ ಮಾಡ್ತಾನೋ ಮಾಡ್ಲಿ, ಬಾರೋ. ಸ್ಮಿತಾ, ನೋಡು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಹೋಗು, ಅವ್ರಿಗೆ ಚೆನ್ನಾಗಿ ಬಾರಿಸು. ಹಿಡಿದ ಚರ್ಬಿ ಎಲ್ಲ ಬಿಟ್ಟೋಗ್ಬೇಕು. ನಮ್ಮನ್ನೇ ಹೆದರಿಸ್ತಾರೆ ಅಂತ ಹೇಳಿ ಅವನ ಪಕ್ಕದಲ್ಲಿ ಹೋಗಿ ನಿಂತ್ಲು. ಹೌದು ಸ್ಮಿತ್, ಇವರದ್ದು ಜಾಸ್ತಿ ಆಯ್ತು. ಕೊಟ್ಟ ಹಣಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇನ್ನೂ ಹೀಗೆ ಸುಮ್ಮನೆ ನಿಂತಿದ್ದಾರೆ ನೋಡು ಎಂದು ಹೇಳಿ ಜೋರಾಗಿ ನಕ್ಕ. ಸ್ಮಿತಾಳಿಗೀಗ ಏನು ಮಾಡುವುದೊಂದೇ ತೋಚದಾಯಿತು. ಅವನನ್ನೇ ನೋಡಿದ್ಲು. ಹೆದರಿ ಸ್ವಲ್ಪ ಹಿಂದಕ್ಕೆ ಸರಿದ್ಲು. ಎಲ್ಲಿಗೆ ಹೋಗ್ತಾ ಇದ್ದೀಯ ಚಿನ್ನ? ಮುಂದೆ ಬಾ. ಸ್ಮಿತಾ ಹೆದರಿ ಕಂಗಾಲಾದ್ಲು. ನೀನು ಸುಮ್ಮನೆ ತಮಾಷೆ ಮಾಡ್ತಿದ್ದೀಯ ಅಲ್ವಾ? ಸತ್ಯ ಹೇಳು. ಲೋ, ಅವಳಿಗೆ ಸತ್ಯ ಹೇಳ್ಬೇಕಂತೆ ಕಣ್ರೋ. ಹೋಗಿ ಹೇಳ್ಕೊಂಡ್ ಬನ್ನಿ, ಆವಾಗ್ಲಾದ್ರೂ ಗೊತ್ತಾಗ್ಲಿ ಅಂದ. ರೌಡಿಗಳು ಅವಳನ್ನ ಬಂಧಿಸಿದ್ರು. ಆತ ಒಂದು ದೊಡ್ಡ ಕುರ್ಚಿಯಲ್ಲಿ ಕುಳಿತು ರಾಜಾರೋಷವಾಗಿ ಸಿಗರೇಟ್ ಹಚ್ಚಿ, ಏನೇ, ನಂಗೆ ಬೇರೆ ಕೆಲ್ಸ ಇರ್ಲಿಲ್ಲ, ಅದಕ್ಕೆ ನಿಂಗೆ ಮೆಸೇಜ್ ಮಾಡ್ತಿದ್ದೆ. ನೀನ್ ಅದನ್ನೇ ಪ್ರೀತಿ ಅಂತ ಅಂದ್ಕೊಂಡ್ರೆ ನಾನೇನ್ ಮಾಡ್ಲಿ? ನೀನ್ ನೋಡಿದ್ರೆ ಮದ್ವೆಯಾಗುವಂತ ತಾಳೆ ತಿಂತ ಇದೀಯ. 2 ಕಿವಿ ಬಿಟ್ಟು ಕೇಳಿಸ್ಕೊ. ನಂಗೆ ಬೇಕಾದ್ದು ನಿನ್ ದುಡ್ಡು ಹೊರತು ನೀನಲ್ಲ. ನಂಗೆ ನೀನಂದ್ರೆ ಸ್ವಲ್ಪನೂ ಇಷ್ಟವಿಲ್ಲ. ಸ್ಮಿತಾ, ಏನೋ ಹೇಳ್ತಿದೀಯ, ಸಾಕ್ ಮಾಡು ನಿನ್ ತಮಾಷೆ. ನಾನ್ ನಿನ್ನನ್ನೇ ನಂಬಿ ಬಂದಿದ್ದೀನಿ ಕಣೋ. ದಯವಿಟ್ಟು ನಂಗೇನ್ ಮಾಡಬೇಡ. ಈ ಚಿನ್ನ ಹಣ ಎಲ್ಲ ತಗೋ, ಆದ್ರೆ ನನ್ನನ್ನು ಮಾತ್ರ ಬಿಟ್ಬಿಡು. ನಾನಿನ್ಯಾವತ್ತೂ ನಿನ್ನ ವಿಷಯಕ್ಕೆ ಬರೋಲ್ಲ ಎಂದು ಕೈ ಮುಗಿದು ಕಣ್ಣೀರ ಧಾರೆಯೊಂದಿಗೆ ಅಂಗಲಾಚಿದ್ಲು. ಆಗ ಅವನು, ನಿನ್ ಜೊತೆ ನಾನ್ ಯಾಕೆ ತಮಾಷೆ ಮಾಡ್ಲಿ? ನನ್ ತಲೆ ತಿನ್ಬೇಡ. ನಾನ್ ನಿನ್ನ ಬಿಡ್ಬೇಕಾ ಬಿಟ್ಬಿಡ್ಲ? ಲೋ, ಹಾಗಾಗುತ್ತೆ ಕಣ್ರೋ. ಅಲ್ಲಿದ್ದವರು, ಅಯ್ಯೋ, ಅವ ಯಾವತ್ತಾದ್ರೂ ಹಾಗಾಗುತ್ತಾ? ಹಾಗೆ ಬಿಟ್ರೆ ನನ್ಗೆ ಬೆಲೆನೇ ಇರಲ್ಲ ಬಾಸ್.
ಹೌದಲ್ವಾ? ನಾನು ಯಾವತ್ತೂ ರೂಲ್ಸ್ ಬ್ರೇಕ್ ಮಾಡಲ್ಲ ಸ್ಮಿತಾ. ದಯವಿಟ್ಟು ನಂಗೇನು ಮಾಡಬೇಡಿ ಎಂದಷ್ಟೇ ಹೇಳ್ತಿದ್ಲು. ಇಲ್ಲ ಚಿನ್ನ, ಹಾಗೆ ಬಿಡೋಕ್ಕಾಗಲ್ಲ. ನೀನು ಹೊರಗೆ ಹೋಗಿ ಬಾಯ್ ಬಿಟ್ರೆ ಅದಕ್ಕೊಂದೇ ಪರಿಹಾರ. ನಿಂಗೀಗ ಚಾಕಲ್ಲಿ ಚುಚ್ತೀನಿ. ದಮ್ ಇದ್ರೆ ತಪ್ಪಿಸ್ಕೊ. ಹಾ ಬಾ ಬೆಕ್ಕು, ಇಲ್ಲಿಯ ಆಟ ಆಡೋಣ ಎಂದು ಚಾಕು ಹಿಡಿದುಕೊಂಡು ಹೋದ. ಸ್ಮಿತಾ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಇನ್ಯಾವತ್ತೂ ನಿನ್ನ ಸುದ್ದಿಗೆ ಬರೋದಿಲ್ಲ. ದಯವಿಟ್ಟು ಬಿಟ್ಟುಬಿಡು ಪ್ಲೀಸ್ ಎಂದು ಬೇಡಿಕೊಂಡಳು. ಓಯ್, ಅವಳನ್ನು ಬಿಟ್ಬಿಡ್ರಿ ಅಂದ. ಹೇಳಿದ ಹಾಗೆ ಮಾಡಿದ್ರು. ಸ್ಮಿತಾ ಆ ಕ್ಷಣಕ್ಕೋಸ್ಕರ ಎದುರು ನೋಡ್ತಿದ್ಲು. ಬಿಟ್ಟ ಕೂಡಲೇ ಅಲ್ಲಿಂದ ಓಡಿದಳು. ಅವನು ಅವಳನ್ನ ಅಟ್ಟಾಡಿಸಿಕೊಂಡು ಹೋಗಿ ಚೂರಿಯಲ್ಲಿ ಇರಿದು ಕೊಂದೇ ಬಿಟ್ಟ. ಸ್ಮಿತಾ ಅಲ್ಲಿಯೇ ಬಿದ್ಲು. ಆಕೆಯಲ್ಲಿದ್ದ ಕೈಗಡಿಯಾರ ಆ ಜಾಗದಲ್ಲೇ ಬಿದ್ದು ಬಿಡ್ತು. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇಷ್ಟನ್ನ ನೆನಪಿಸಿಕೊಂಡ ಆಶಾ ಮಲಗಿದ್ದಲ್ಲಿಂದಲೇ ಕಣ್ಣೀರು ಸುರಿಸಿದ್ಲು. ಇಷ್ಟನ್ನು ಯೋಚಿಸುತ್ತಿದ್ದ ಆಶಾಳ ಮನಸ್ಸು ಒಮ್ಮೆಲೆ ಸ್ತಬ್ಧವಾಯಿತು. ಮತ್ತೊಮ್ಮೆ ಆಲೋಚನೆಗಳಿಂದ ದೂರ ಸರಿದು ಸ್ವಲ್ಪ ನಿದ್ರೆ ಮಾಡಿದ್ಲು. ಸ್ನೇಹಿತರೆ, ಹೆಣ್ಣಿನ ಮೇಲೆ ನಡೆಯುತ್ತಿರುವ ಶೋಷಣೆ ಇನ್ನೂ ನಿಂತಿಲ್ವಲ್ಲ. ಒಂದಲ್ಲ ಒಂದು ಬಗೆಯಲ್ಲಿ ಆಕೆ ನೋವನ್ನ ತಿಂತಾಳೆ ಇದ್ದಾಳೆ. ರಾಕ್ಷಸರ ಕರಿನೆರಳು ಇಂದು ಹೆಣ್ಣಿನ ಬದುಕನ್ನೇ ನುಂಗಿದೆ. ಆಕೆಯ ಸಂತೋಷವನ್ನ ಕಸಿದುಕೊಂಡಿದೆ. ಅದರಲ್ಲೂ ಆಕೆಯ ಭಾವನೆಗಳ ಜೊತೆ ಆಟವಾಡುವವರೇ ಹೆಚ್ಚು. ಸ್ಮಿತಾಳ ಹಾಗೆ ಇಂದು ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳು ಛಿದ್ರವಾಗಿವೆ. ಇದರ ಬಗ್ಗೆ ಯೋಚಿಸಿದಷ್ಟು ಜೋರಾಗಿ ಪ್ರತಿಭಟನೆ ಮಾಡಬೇಕೆನಿಸುತ್ತದೆ. ಹೆಣ್ಣಿನ ಬದುಕಿನ ಜೊತೆ ಆಟವಾಡುತ್ತಿರುವ ಚಂಡಾರಳ ರುಂಡ ಚೆಂಡಾಡಬೇಕು ಎನ್ನುವಷ್ಟು ಕೋಪ ಉಕ್ಕಿ ಬರುತ್ತದೆ. ಇಂತಹ ಅದೆಷ್ಟೋ ಘಟನೆಗಳನ್ನ ಇಂದಿಗೂ ಕೇಳ್ತಿದ್ದೇವೆ. ಆದರೆ ಅಪರಾಧಿಗಳಿಗೆ ಮಾತ್ರ ಸರಿಯಾದ ಶಿಕ್ಷೆ ದೊರೆಯುತ್ತಿಲ್ಲ ಎನ್ನುವುದೇ ದುಃಖದ ಸಂಗತಿ. ಕಳೆದುಕೊಂಡವರ ನೋವು ಇನ್ನೊಬ್ಬರಿಗೆ ಅರ್ಥವಾಗದು. ತನ್ನ ಕರುಳಿನ ಕುಡಿಯನ್ನ ಯಾವ ತಾಯಿಯೂ ಈ ರೀತಿಯಾಗಿ ನೋಡುವುದನ್ನು ಯೋಚನೆ ಕೂಡ ಮಾಡಲು ಸಾಧ್ಯವಿಲ್ಲ. ಇಷ್ಟನ್ನು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡ ಆಶಾ ದಿಟ್ಟುಸಿರುಬಿಟ್ಟಳು. ಕೊಂಚ ಸಮಾಧಾನದ ನಂತರ ಎಚ್ಚರವಾದಾಗ ಆಶಾಳಿಗೆ ಮತ್ತೊಮ್ಮೆ ಕಿರಣ್ ನೆನಪಾಯಿತು. ಮತ್ತೆ ಯೋಚನಾ ಮಗ್ನಳಾದಳು. ನಾನು ನನ್ನ ಕನಸಿನಂತೆ ಓದಿ ಒಂದು ಸರ್ಕಾರಿ ಹುದ್ದೆಗೆ ಸೇರಿಕೊಂಡೆ. ಕೆಲವು ದಿನಗಳ ಬಳಿಕ ನಾನು ಒಂದು ಸಾರ್ವಜನಿಕ ವಿಭಾಗದ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. ಅಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಹಾಡೋ ಅವಕಾಶ ನನಗೆ ಸಿಕ್ತು. ನನ್ನ ಅತ್ಯಂತ ನೆಚ್ಚಿನ ಹಾಡೊಂದನ್ನ ಅಲ್ಲಿ ಹಾಡಿ ಒಂದು ಕುರ್ಚಿಯಲ್ಲಿ ಬಂದು ಕುಳಿತುಕೊಂಡೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನನ್ನ ಪಕ್ಕದ ಆಸನವನ್ನ ಅಲಂಕರಿಸಿಕೊಂಡ. ನೋಡಲು ಸುಂದರ ಕಾಯನಾಗಿದ್ದ. ಅವನೇ ಮಾತನಾಡಿಸಿ, ನಿಮ್ಮ ಹಾಡು ತುಂಬಾ ಚೆನ್ನಾಗಿತ್ತು, ಕಂಠವಂತೂ ಅದ್ಭುತ, ಕೇಳಲು ಬಹಳ ಮಧುರವಾಗಿತ್ತು. ನಿಮ್ಮ ಅಭಿಮಾನಿಯಾಗಿ ಬಿಟ್ಟೆ ನಾನು. ಎಷ್ಟು ದಿನಗಳಿಂದ ಅಭ್ಯಾಸ ಮಾಡಿದ್ದೀರಿ ಎಂದು ಕೇಳಿದ. ನಾನು, ನಿಮ್ಮ ಅಭಿಮಾನಕ್ಕಾಗಿ ಧನ್ಯವಾದಗಳು ಸರ್. ಸ್ಪರ್ಧೆ ಇರೋ ವಿಷಯ ತಿಳಿದದ್ದೇ ನನಗೆ ಇಂದು ಬೆಳಿಗ್ಗೆ ಎಂದು ಹೇಳಿದೆ. ನಿಮ್ಮ ಹೆಸರು ಆಶಾ ಎಂದಲ್ವೇ? ಹೌದು. ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಡೋ ಮುಂಚೆ ನೀವೇ ಹೇಳಿದ್ರಲ್ಲ. ಓಹೋ, ನನ್ನ ಹೆಸರನ್ನು ನೆನ್ಪಿಟ್ಟುಕೊಂಡಿದ್ದೀರಿ. ಒಳ್ಳೆಯದು. ಕಂಠದಂತೆ ನಿಮ್ಮ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಈಗ ನೀವು ಏನ್ ಮಾಡ್ತಿದ್ದೀರಿ? ಈಗಷ್ಟೇ ಓದು ಮುಗಿಸಿ ಒಂದು ಸರ್ಕಾರಿ ಕೆಲಸಕ್ಕೆ ಸೇರಿದ್ದೇನೆ. ಹೌದಾ? ನಿಮಗೆ ಒಂದು ಸಂಗೀತ ಕಚೇರಿ ಆರಂಭಿಸಬಹುದಲ್ವಾ? ಒಳ್ಳೆ ಲಾಭ ಆಗಬಹುದು. ನಾನೀಗ್ಲೇ ಮಕ್ಕಳಿಗೆ ಉಚಿತವಾಗಿ ಸಂಗೀತ ಕಲಿಸಿಕೊಡ್ತಿದ್ದೇನೆ. ಇದನ್ನೇ ಮುಂದುವರಿಸೋದು ನನಗಿಷ್ಟ. ಅದಿರ್ಲಿ, ಇನ್ನೂ ನಿಮ್ಮ ಬಗ್ಗೆ ಹೇಳಿಲ್ವಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಕಿರಣ್ ಅಂತ. ನಂದೇ ಆದ ಸ್ವಂತ ಉದ್ಯೋಗ ಇದೆ. ಅಷ್ಟರಲ್ಲಿ ವೇದಿಕೆಯ ಮೇಲೆ ಬಹುಮಾನ ವಿತರಿಸಲು ಆರಂಭಿಸಿದ್ರು. ವೇದಿಕೆಯಲ್ಲಿರೋ ಅತಿಥಿಗಳು ಯಾರನ್ನೋ ಹುಡುಕ್ತಿದ್ರು. ಬಹುಶಃ ಕಾರ್ಯಕ್ರಮದ ಆಯೋಜಕರನ್ನಾಗಿರಬಹುದು ಎಂದುಕೊಂಡೆ. ತೃತೀಯ ಮತ್ತು ದ್ವಿತೀಯ ಸ್ಥಾನದ ಫಲಿತಾಂಶ ಘೋಷಿಸಿದ್ರು. ಆಗ ಕಿರಣ್, ನೋಡಿ, ಅವರು ನಿಮ್ಮ ಹೆಸರೇ ಹೇಳುತ್ತಿಲ್ಲ, ಎಲ್ರಿಗಿಂತ ಚೆನ್ನಾಗಿ ನೀವೇ ಹಾಡಿದ್ದೀರಾ, ನಿಮ್ಗೆ ಕೋಪ ಬರ್ತಿಲ್ವೇ ಎಂದು ಕೇಳಿದ. ಅದಕ್ಕೆ ನಾನು, ನನಗೆ ಬಹುಮಾನ ಸಿಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ನನಗೇ ಸಿಗ್ಬೇಕಿತ್ತು ಎನ್ನೋ ಹುಚ್ಚು ಹಠವಿಲ್ಲ. ಇಲ್ಲಿ ಬಂದು ಭಾಗವಹಿಸಿದ್ದೇ ಮನಸ್ಸಿಗೆ ಸಂತೋಷ. ನನಗೆ ಹೊಸ ಅನುಭವವನ್ನ ಈ ವೇದಿಕೆ ಕೊಟ್ಟಿದೆ. ಅನುಭವಕ್ಕಿಂತ ದೊಡ್ಡ ಬಹುಮಾನವಿಲ್ಲ. ನನ್ನ ಪ್ರಕಾರ ಹಣಕ್ಕಿಂತ ಅನುಭವವೇ ಮುಖ್ಯ ಎಂದು ಹೇಳಿ ಸುಮ್ಮನಾದೆ. ಅದೇ ವೇಳೆಗೆ
ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಕಿರಣ್ನನ್ನ ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಕರೆದುಕೊಂಡು ಹೋದ. ಅಷ್ಟರಲ್ಲಿ ನಿರೂಪಣೆ ಮಾಡುತ್ತಿದ್ದ ವ್ಯಕ್ತಿ, ಮುಂದಿನ ಪ್ರಥಮ ಬಹುಮಾನವನ್ನ ಈ ಕಾರ್ಯಕ್ರಮದ ಆಯೋಜಕರಾದ ಶ್ರೀಯುತ ಕಿರಣ್ ರವರು ನೀಡಬೇಕಾಗಿ ವಿನಂತಿ ಎಂದು ಹೇಳಿದ. ನನಗೆ ಆಶ್ಚರ್ಯವಾಯಿತು. ಹೌದು, ಅವತ್ತಿನ ಕಾರ್ಯಕ್ರಮವನ್ನ ಆಯೋಜಿಸಿದವರೇ ಕಿರಣ್. ಪ್ರತಿ ವರ್ಷವೂ ಅವರೇ ಖುದ್ದಾಗಿ ಬಹುಮಾನವನ್ನ ವಿತರಿಸುತ್ತಿದ್ರು. ಪ್ರಥಮ ಬಹುಮಾನ ವಿಜೇತೆ ಶ್ರೀಮತಿ ಆಶಾ ಎಂದು ಹೇಳಿದಾಗ ಕಿರಣ್ ತಮ್ಮ ಕೈಯಾರೆ ಬಹುಮಾನವನ್ನು ಕೊಟ್ಟರು. ಇದಾದ ಕೆಲವು ದಿನಗಳ ನಂತರ ಕುಟುಂಬಿಕರೊಬ್ಬರ ಮದುವೆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಕಿರಣ್ ಕೂಡ ಬಂದಿದ್ದ. ನಾವಿಬ್ರು ಪುನಃ ಅಲ್ಲಿ ಭೇಟಿಯಾದೆವು. ಕಿರಣ್ ತಾವಾಗಿಯೇ ನನ್ನ ಬಳಿಗೆ ಬಂದು, "ಹೋ ಆಶಾ, ಹೇಗಿದ್ದೀರಾ? ಪರಿಚಯ ಸಿಕ್ತಾ?" ಎಂದು ಕೇಳ್ದ. "ಹೋ ನಮಸ್ಕಾರ ಸರ್, ನಿಮ್ಮನ್ನು ಭೇಟಿಯಾಗಿ ತುಂಬಾ ಸಂತೋಷವಾಯಿತು. ಕುಳಿತುಕೊಳ್ಳಿ" ಎಂದು ಆಸನ ಬಿಟ್ಟುಕೊಟ್ಟೆ. ಕಿರಣ್, "ಪರವಾಗಿಲ್ಲ, ನೀವು ಕುಳಿತುಕೊಳ್ಳಿ" ಎಂದು ಹೇಳಿ ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಂಡ್ರು. "ಮೊನ್ನೆ ನೀವು ತುಂಬಾ ಚೆನ್ನಾಗಿ ಮಾತನಾಡಿದ್ದೀರಿ. ನಿಮ್ಮನ್ನ ಪರೀಕ್ಷೆ ಮಾಡಲೆಂದೇ ನಾನು ಹಾಗೆಲ್ಲ ಮಾತನಾಡಿದೆ. ನಿಮ್ಗೆ ನನ್ನ ಮಾತಿನಿಂದ ನೋವಾಗಿಲ್ಲ ತಾನೆ?" ನಾನು, "ಅಯ್ಯೋ ಹಾಗೇನಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸಿ. ನೀವ್ಯಾರೆಂದು ತಿಳಿಯದೆ ನಾನು ಸ್ವಲ್ಪ ಜಾಸ್ತಿಯೇ ಮಾತನಾಡಿದೆ. ಯಾರೋ ಅಪರಿಚಿತರಲ್ಲಿ ಮಾತನಾಡುವಂತೆ ಮಾತನಾಡಿದ್ದೆ" ಅಂದಾಗ ಕಿರಣ್, "ನನಗೇನು ಗೌರವ ಕೊಡುವುದು ಬೇಕಾಗಿಲ್ಲ ಮೇಡಮ್. ನನ್ನನ್ನ ನಿಮ್ಮ ಆತ್ಮೀಯ ಗೆಳೆಯನಂತೆ ಸ್ವೀಕರಿಸಿ, ಅಷ್ಟು ಸಾಕು." "ಆಯ್ತು, ನೀವು ಯಾವ ಕಡೆಯವರು? ಗಂಡಿನ ಕಡೆಯವರ ಅಥವಾ ಹೆಣ್ಣಿನ ಕಡೆಯವರ?" "ನಾವು ಗಂಡಿನ ಕಡೆಯವರು." "ನೀವು ಇನ್ನೆಲ್ಲಿ ಹಾಡುತ್ತೀರಿ? ದಯವಿಟ್ಟು ನಿಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ಹಾಡು ನನಗೆ ತುಂಬಾ ಇಷ್ಟವಾಯಿತು ಕಣ್ರಿ." "ಖಂಡಿತವಾಗಿಯೂ ಕರೆದುಕೊಂಡು ಹೋಗ್ತೇನೆ." ಅಲ್ಲಿಂದ ಶುರುವಾಯಿತು ನೋಡಿ ನಮ್ಮಿಬ್ಬರ ನಡುವಿನ ಗೆಳೆತನ. ನಾವಿಬ್ರು ತುಂಬಾ ಹೊತ್ತು ಮಾತನಾಡುತ್ತಲೇ ಕುಳಿತೆವು. ಇಬ್ಬರು ಒಳ್ಳೆಯ ಸ್ನೇಹಿತರಾದೆವು. ಹೀಗೆ ತುಂಬಾ ದಿನಗಳ ಕಾಲ ನಾವಿಬ್ರು ಬಿಡುವು ಮಾಡಿಕೊಂಡು ಪರಸ್ಪರ ಕಷ್ಟ ಸುಖಗಳನ್ನ ಮಾತನಾಡುತ್ತಿದ್ದೆವು. ನನಗೆ ಕಿರಣ್ನ ಒಳ್ಳೆಯತನ, ತನ್ನವರ ಮೇಲಿರೋ ಪ್ರೀತಿ, ಹಿರಿಯರಿಗೆ ಗೌರವ ಕೊಡುವ ಗುಣಗಳು ಇಷ್ಟವಾಗತೊಡಗಿತು. ಅವನಲ್ಲಿ ಮಾತನಾಡದಿದ್ದರೆ ಸಮಯವೇ ಹೋಗ್ತಿರ್ಲಿಲ್ಲ. ಏನನ್ನು ಕಳೆದುಕೊಂಡಂತೆ ಭಾಸವಾಗ್ತಿತ್ತು. ನಾನು ನನಗರಿವಿಲ್ಲದೆಯೇ ಕ್ರಮೇಣವಾಗಿ ಅವನನ್ನ ಪ್ರೀತಿಸಲು ಶುರು ಮಾಡಿದೆ. ಆದ್ರೆ ಅವನಲ್ಲಿ ಈ ವಿಚಾರ ಹೇಳಲು ಸಂಕೋಚವಾಗ್ತಿತ್ತು. ಹೇಳಿದ್ರೆ ಎಲ್ಲಿ ಆತ ನನ್ನಿಂದ ದೂರವಾಗಿ ಬಿಡಬಹುದು ಎನ್ನೋ ಭಯ ಕಾಡತೊಡಗಿತು. ಒಂದು ದಿನ ಕಿರಣ್ ನನ್ನನ್ನ ಭೇಟಿಯಾಗಲೆಂದು ಒಂದು ಕಡೆಗೆ ಕರೆಸಿದ. ಹೋಗೋ ಮುಂಚೆ ನಾನು ಮನಸ್ಸಲ್ಲೇ, ಇವತ್ತೇನಿದ್ದರೂ ಕಿರಣ್ನಲ್ಲಿ ವಿಷಯ ಹೇಳಬೇಕು. ಆದ್ರೆ ನನ್ನ ಮನಸ್ಸಲ್ಲಿರೋ ಭಾವನೆಯಿಂದ ಆತ ನನ್ನಿಂದ ದೂರವಾದ್ರೆ ಎಂದಂದುಕೊಂಡೆ. ನಾನು ಚೆನ್ನಾಗಿ ರೆಡಿಯಾಗಿ ಹೊರಟೆ. ಅಲ್ಲಿಗೆ ತಲುಪಿದಾಗ ಅವನು, "ನಿಮ್ಮ ಪ್ರಕಾರ ನಿಮ್ಮನ್ ಮದ್ವೆಯಾಗೋ ಹುಡುಗ ಹೇಗಿರ್ಬೇಕು?" ಎಂದು ಕೇಳ್ದ. "ಹೆಚ್ಚೇನೂ ಇಲ್ಲ, ನನ್ನನ್ನ ಸದಾ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವವ ಆಗಿರಬೇಕು" ಅಂದೆ. ಕಿರಣ್ ಹೂವಿನಿಂದ ಅಲಂಕರಿಸಲಾಗಿದ್ದ ಒಂದು ಸುಂದರ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಒಂದು ವಜ್ರದ ಉಂಗುರವನ್ನು ಹಿಡಿದು ಮಂಡಿಯೂರಿ, "ಒಂಟಿಯಾಗಿ ಸಾಕ್ತಿರೋ ನನ್ನ ಬಾಳಿಗೆ ಜಂಟಿಯಾಗಿ ಬರುವಿರಾ? ನಿಮ್ಮನ್ನ ಈ ಪುಟ್ಟ ಹೃದಯದಲ್ಲಿಟ್ಟು ಜೋಪಾನಗಿಯುವೆ" ಎಂದ. ನನಗೆ ಖುಷಿ, ಆಶ್ಚರ್ಯ ಎಲ್ಲವೂ ಒಟ್ಟೊಟ್ಟಿಗೆ ಆಯಿತು. ನಾನು ಒಂದು ನಿಮಿಷವೂ ತಡ ಮಾಡದೆ ಕೈಯನ್ನ ಮುಂದೆ ಚಾಚಿದೆ. ಕಿರಣ್ಗಂತೂ ತುಂಬಾ ಸಂತೋಷವಾಯಿತು. ನನಗೆ ನನ್ನ ಕಣ್ಣನ್ನೇ ನಂಬಲಾಗ್ಲಿಲ್ಲ. ಭೂಮಿಯಲ್ಲಿ ಸ್ವರ್ಗ ಸಿಕ್ಕ ಹಾಗಾಯಿತು. ನಂತರ ನಾವಿಬ್ರು ಮನೆಯಲ್ಲಿ ಹೇಳಿ ಒಪ್ಪಿಸಿ ಮದುವೆಯಾದೆವು. ಅಂದಿನಿಂದ ನನ್ನ ಬಾಳಿನ ಪ್ರೀತಿಯ ಸಂಗೀತ ಆರಂಭವಾಯಿತು. ಇಷ್ಟಾದ್ರೂ ಆಶಾಳ ತವರು ಮನೆಯ ಬಗ್ಗೆ ಇನ್ನೂ ಹೇಳಿಲ್ವಲ್ಲ, ಮುಂದಕ್ಕೆ ಕೇಳಿ. ಆಶಾಳ ತಾಯಿಯ ಹೆಸರು ಸುಶೀಲ ಅಂತ. ಆಕೆ ಧೈರ್ಯವಂತೆ, ಸದಾ ಧನಾತ್ಮಕವಾಗಿಯೇ ಯೋಚಿಸುತ್ತಿದ್ದವಳು. ಬದುಕಿನಲ್ಲಿ ಧೈರ್ಯದಿಂದ ಮುನ್ನಡೆಯುವಂತಹ ಛಲವಿತ್ತು. ಆದ್ರೆ ಆಕೆಗೆ ಅತ್ಯಂತ ಸಣ್ಣ ಪ್ರಾಯದಲ್ಲಿಯೇ ಮದುವೆ ಮಾಡಿಕೊಡಲಾಯಿತು. ಮದುವೆಯಾದ ಪ್ರಾರಂಭದಲ್ಲಿ ಎಲ್ಲವೂ ಸರಿಯಾಗಿ ಇತ್ತು. ಆದ್ರೆ ಮುಂದೆ ಶುರುವಾಯಿತು ನೋಡಿ ಆಕೆಯ ಬದುಕಿನ ನಿಜವಾದ ಸವಾಲುಗಳು. ಆಕೆಯ ಪತಿ ಕಂಠ ಪೂರ್ತಿ ಕುಡಿದು ಬಂದು ಆಕೆಗೆ ಹಿಂಸೆ ಕೊಟ್ಟು ಥಳಿಸುತ್ತಿದ್ದ. ಹೆಣ್ಣೆಂದರೆ ಹಾಗೇ ಅಲ್ವೇ, ಎಲ್ಲ ದುಃಖಗಳನ್ನ ತನ್ನೊಳಗೆ ಬಚ್ಚಿಟ್ಕೊಂಡು ಬದುಕುವವಳು. ಸುಶೀಲ ಕೂಡ ಹಾಗೇ ಇದ್ಲು. ಎಲ್ಲವನ್ನ ಧೈರ್ಯದಿಂದ ಎದುರಿಸುವ ಆಕೆಗೆ ಕೆಲವು ವರ್ಷಗಳಲ್ಲಿ ಒಂದು ಹೆಣ್ಣು ಮಗು ಜನಿಸಿತು. ಅವಳಿಗೆ ಗೀತಾ ಎಂದು ಹೆಸರಿಟ್ಲು. 4 ವರ್ಷಗಳ ನಂತರ ಆಶಾ ಹುಟ್ಟಿದ್ಲು. ಅವಳು ಹುಟ್ಟಿದ ಕೆಲವೇ ದಿನಗಳಲ್ಲಿ ಸುಶೀಲ ತನ್ನ ಪತಿಯನ್ನ ಕಳೆದುಕೊಂಡ್ಳು. ಕೆಲವು ವರ್ಷಗಳಲ್ಲಿ ತಾಯಿಯನ್ನ, ಕೆಲವು ದಿನಗಳಲ್ಲಿ ತಂದೆಯನ್ನ ಕಳೆದುಕೊಂಡು
ಜರಿಯುವ ಈ ಜಗತ್ತಿನಲ್ಲಿ ಸುಶೀಲ ಮತ್ತೊಮ್ಮೆ ಒಂಟಿಯಾದಳು. ಇನ್ನೂ ಚಿಕ್ಕ ಪ್ರಾಯವಾಗಿದ್ದ ಆಕೆಗೆ ಸಂಬಂಧಿಕರು ಇನ್ನೊಂದು ಮದುವೆ ಮಾಡಲು ಮುಂದಾದರು. ಆದರೆ ಸುಶೀಲ ಇದಕ್ಕೆ ಒಪ್ಪಲಿಲ್ಲ. ಪತಿಯೇ ಪರದೈವ ಎಂದು ಪೂಜಿಸೋ ಭಾರತದ ಹೆಮ್ಮೆಯ ನಾರಿ ನಮ್ಮ ಸುಶೀಲ. ನನಗೆ ಅವರೊಂದಿಗಿದ್ದ ಇಷ್ಟು ವರ್ಷಗಳ ನೆನಪೇ ಸಾಕು. ನಾನು ಅವರ ನೆನಪಿನೊಂದಿಗೆ ಬದುಕಿ ನನ್ನಿಬ್ಬರು ಹೆಣ್ಣು ಮಕ್ಕಳನ್ನ ನನ್ನೆರಡು ಕಣ್ಣುಗಳಂತೆ ಸದಾ ಕಾಪಾಡುವೆ. ಬದುಕನ್ನ ಎದುರಿಸೋ ಶಕ್ತಿ ಸಾಮರ್ಥ್ಯಗಳೆರಡೂ ನನ್ನಲ್ಲಿವೆ ಎಂದು ಧೈರ್ಯದಿಂದ ಹೇಳ್ತಿದ್ಲು. ತನ್ನಿಬ್ಬರು ಮಕ್ಕಳಿಗಾಗಿ ಮಾತ್ರ ಬದುಕಿ ತಾನೇ ಕೆಲಸ ಮಾಡಿ ಅವರನ್ನ ಸಾಕ್ತಾಳೆ. ಹೀಗೆ ಕೆಲವು ವರ್ಷಗಳ ನಂತರ ಅತಿಯಾದ ಕೆಲಸ ಮಾಡಿರುವುದರ ಪರಿಣಾಮವಾಗಿ ಸುಶೀಲಾಳ ಆರೋಗ್ಯ ಕ್ಷೀಣಿಸ್ತಾ ಬಂತು. ಈ ಸಂದರ್ಭದಲ್ಲಿ ಗೀತಾಳು ತನ್ನ ಓದನ್ನ 10ನೇ ತರಗತಿಯಲ್ಲಿಯೇ ನಿಲ್ಲಿಸಿ ತಾನೂ ಕೆಲಸ ಮಾಡಿ ತನ್ನ ತಾಯಿಗೆ ನೆರವಾಗ್ತಾಳೆ. ಗೀತಾಳಿಗೆ ಒಂದೇ ಒಂದು ಕನಸು, ಅದು ತನ್ನ ತಂಗಿ ಆಶಾಳನ್ನು ಚೆನ್ನಾಗಿ ಓದಿಸಬೇಕೆಂದು. ಇದು ಅವರ ತಾಯಿಯ ಕನಸು ಕೂಡ ಆಗಿತ್ತು. ಇದಕ್ಕಾಗಿ ಆಶಾ ಚೆನ್ನಾಗಿಯೇ ಓದ್ತಿದ್ಲು. ಬದುಕು ಎಷ್ಟೊಂದು ಕಠೋರವಲ್ಲವೇ? ಅದೊಂದು ದಿನ ಇವರ ಸಂತೋಷದ ಬದುಕಿಗೊಂದು ತಡೆ ಬಂದಿತು. ಆಶಾ ಮತ್ತು ಗೀತಾರ ಪಾಲಿಗೆ ಸರ್ವಸ್ವವೂ ಆಗಿದ್ದ ಸುಶೀಲ ದೈವಾಧೀನರಾದರು. ಆಗ ಆಶಾ ಇನ್ನೂ 10ನೇ ತರಗತಿಯಲ್ಲಿ ಓದ್ತಿದ್ದಳಷ್ಟೆ. ಈ ಸಂದರ್ಭದಲ್ಲಿ ಗೀತಾ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ತನ್ನ ತಂಗಿಯ ಪಾಲಿಗೆ ತಾನೇ ಅಮ್ಮನಂತೆ ಪ್ರೀತಿ ಕೊಡಲಾರಂಭಿಸಿದಳು. ಆಕೆಯನ್ನು ತಾನೇ ಮುಂದೆ ನಿಂತು ಓದಿಸಿದಳು. ಆದರೆ ಆಶಾಳಿಗೆ ತನ್ನ ತಾಯಿಯ ನೆನಪು ಆಗಾಗ ಕಾಡುತ್ತಿತ್ತು. ಆಶಾಳ ಅಕ್ಕ ಸದಾ ಧೈರ್ಯವನ್ನು ತುಂಬಿ ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಿದ್ದಳು. ಇಷ್ಟನ್ನು ಯೋಚಿಸುತ್ತಿದ್ದ ಆಶಾಳಿಗೆ ಬಾಗಿಲ ಬಳಿ ಒಂದು ನೆರಳು ಕಾಣಿಸಿತು. ತನ್ನ ಪತಿ ಬಂದರೆ ಎಂದು ಎಣುಕಿ ನೋಡಿದ್ಲು. ಆದ್ರೆ ತನ್ನ ಪ್ರೀತಿಯ ಅಕ್ಕ ಬಂದಿದ್ಲು. ಬಂದವಳೆ ಸೀದಾ ಮಗುವಿನ ಬಳಿ ಹೋಗಿ ಮುದ್ದಿಸಿದಳು. ಆಶಾ, ಅಕ್ಕ, ಮಗು ಯಾರ ಹಾಗೆ ಕಾಣ್ತಾ ಉಂಟಕ್ಕ ಎಂದು ಕೇಳಿದ್ಲು. ಗೀತಾ ಕೂಡ್ಲೆ, ಥೇಟ್ ಕಿರಣ್ಣ ಹಾಗೆಯೇ ಇದ್ದಾಳೆ ಕಣೆ, ಆದ್ರೆ ಮೂಗು ಮಾತ್ರ ನಿಂದೇ ಬಿಡು. ಆಶಾ ಜೋರಾಗಿ ನಕ್ಳು. ಗೀತಾ, ನೋಡು ಆಶಾ, ನೀನಿನ್ನೂ ಒಂದು ಮಗುವಿನ ತಾಯಿ, ಬಹಳ ಜಾಗರೂಕತೆಯಿಂದ ಇರು. ಆಶಾ ಕೂಡಲೇ, ಆಯ್ತಕ್ಕ, ನಿನ್ನ ಮುಖ ಯಾಕೋ ಬಾಡಿ ಹೋದ ಹಾಗೆ ಕಾಣ್ತಾ ಉಂಟು, ಏನಾಯ್ತು? ಭಾವ, ಕಾರ್ತಿಕ್ ಪುಟ್ಟ ಎಲ್ಲ ಹುಷಾರಾಗಿದ್ದಾರೆ ತಾನೆ? ಗೀತಾ ಕೂಡಲೇ, ಎಲ್ಲರೂ ಚೆನ್ನಾಗಿಯೇ ಇದ್ದಾರೆ. ಬಿಸಿಲಲ್ಲಿ ಬಂದೆ ಅಲ್ವಾ, ಅದಕ್ಕೆ ಮುಖ ಹಾಗೆ ಕಾಣಿಸ್ತಾ ಇರಬಹುದು. ಅದಿರ್ಲಿ, ನೀನು ತಿಂಡಿ ತಿಂದೆ ತಾನೆ? ತಿಂದೆ ಅಕ್ಕ, ಅತ್ತೇನೇ ಬಂದು ಕೈ ತುತ್ತು ತಿನ್ನಿಸಿದ್ರು. ಆದ್ರೆ ಅವರ ಮುಖದಲ್ಲೂ ಏನೋ ಒಂದು ಬದಲಾವಣೆ ಕಾಣಿಸ್ತು. ಅವರು ಯಾವತ್ತೂ ಹಾಗೆ ಇದ್ದವರಲ್ಲ. ಇರು ಆಶಾ, ನಾನು ನಿನಗೇನಾದ್ರೂ ಹಣ್ಣು ತರುತ್ತೇನೆ ಎಂದು ಹೇಳಿ ತನ್ನ ಬ್ಯಾಗನ್ನು ಅಲ್ಲೇ ಇಟ್ಟು ಹೊರಗೆ ಹೋದಳು. ಕೆಲ ನಿಮಿಷಗಳಲ್ಲಿ ಗೀತಾಳ ದೂರವಾಣಿ ರಿಂಗಾಯಿತು. ಆಶಾ ಕರೆಯನ್ನು ಸ್ವೀಕರಿಸಿ ತನ್ನ ಕಿವಿಯಲ್ಲಿಟ್ಟಳು. ಒಮ್ಮೆಲೆ ಆಚೆ ಕಡೆಯಿಂದ, ಗೀತಾ ಅವರೇ, ಇಲ್ಲಿ ಕಿರಣ್ ರವರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಆದಷ್ಟು ಬೇಗ A+ ಬ್ಲಡ್ ಬೇಕು. ಎಲ್ಲಿದ್ದೀರಿ? ಸ್ವಲ್ಪ ತಡವಾದ್ರೂ ಜೀವಕ್ಕೆ ಅಪಾಯ. ಆದಷ್ಟು ಬೇಗ ಬನ್ನಿ. ಆಶಾಳಿಗೆ ಭೂಮಿಯೇ ಕುಸಿದಂತಾಗಿ ತನ್ನ ಪ್ರಪಂಚವೇ ಮುಳುಗಿ ಹೋಗುತ್ತಿರುವಂತೆ ಭಾಸವಾಯಿತು. 10 ನಿಮಿಷಗಳ ನಂತರ ಗೀತಾ ಅಲ್ಲಿಗೆ ಬಂದಳು. ಆಶಾ ಕೂಡಲೇ, ಯಾಕಕ್ಕ, ಯಾಕೆ ನನ್ನಿಂದ ಈ ವಿಚಾರವನ್ನ ಮುಚ್ಚಿಟ್ಟೆ? ಹೇಳಕ್ಕ, ನನ್ ಕಿರಣ್ಗೆ ಏನಾಯ್ತು? ಬೇಗ ಹೇಳಕ್ಕ, ನಾನೀಗ್ಲೇ ಅವನನ್ನು ನೋಡ್ಬೇಕು. ಗೀತಾ, ಇರು ಆಶಾ, ಅವನು ಆಸ್ಪತ್ರೆಗೆ ಬರೋ ದಾರಿಯಲ್ಲಿ ಒಂದು ಸಣ್ಣ ಅಪಘಾತ ನಡೀತು. ನಿನಗೆ ಈ ಪರಿಸ್ಥಿತಿಯಲ್ಲಿ ವಿಷಯ ಹೇಳುವುದು ಬೇಡ ಅಂತ ಮುಚ್ಚಿಟ್ಟೆ. ಅವನಿಗೆ ಏನೂ ಆಗಿಲ್ಲ. ಈಗಷ್ಟೇ ಬ್ಲಡ್ ವ್ಯವಸ್ಥೆ ಮಾಡಿ ಬರ್ತಿದ್ದೇನೆ. ಅಕ್ಕ, ಕಿರಣ್ಗೆ ಏನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ಅವನಿಲ್ಲದ ಜೀವನವೇ ನನಗೆ ಬೇಡಕ್ಕ. ನನ್ನನ್ನೀಗ್ಲೇ ಕರೆದುಕೊಂಡು ಹೋಗು. ನಾನೀಗ್ಲೇ ಅವನನ್ನು ನೋಡ್ಬೇಕು. ಆಶಾ, ನೀನ್ ಯಾವತ್ತೂ ಧೈರ್ಯ ಕಳ್ಕೊಳ್ಬೇಡ. ನಿನ್ನೊಂದಿಗೆ ನಾವಿದ್ದೇವೆ ಕಣೆ. ಕಿರಣ್ಗೆ ಏನೂ ಆಗಲ್ಲ. ಆದ್ರೆ ನೀನ್ ಮಾತ್ರ ಭರವಸೆ ಕಳ್ಕೊಳ್ಬೇಡ. ಇಷ್ಟಕ್ಕೆ ಜೀವ ಕಳ್ಕೊಳ್ತೇನೆ ಅಂತ ಹೇಳಿದ್ರೆ ಹೇಗೆ? ನೀನಿವತ್ತು ತೆಗೆದುಕೊಳ್ಳಬೇಕೆಂದಿರುವ ಇದೇ ನಿರ್ಧಾರ ಅವತ್ತು ನಮ್ಮಮ್ಮನೂ ಆಯ್ಕೆ ಮಾಡಿದ್ದಿದ್ರೆ ಈಗ ನಮ್ಮ ಪರಿಸ್ಥಿತಿ ಏನಾಗಿರ್ತಿತ್ತು? ನಿನ್ ಮಗಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಆಶಾ ಒಮ್ಮೆ ಅಕ್ಕನ ಮುಖವನ್ನು, ಇನ್ನೊಮ್ಮೆ ಮಗುವಿನ ವದನವನ್ನೂ ನೋಡಿ
ಶಾಂತತೆಯಿಂದ ಅಲ್ಲಿಯೇ ಕುಳಿತಳು. ಆಶಾ, ನೀನೇನು ಹೆದರಬೇಡ, ಕಿರಣ್ಗೆ ಅಷ್ಟೇನು ಪೆಟ್ಟಾಗ್ಲಿಲ್ಲ, ನಾಳೆ ಬೆಳಿಗ್ಗೆ ಅವನು ಇಲ್ಲಿಗೆ ಬರ್ತಾನೆ ಅಂದ್ಲು. ಆಶಾ ರಾತ್ರಿ ಇಡೀ ಕಿರಣ್ನ ಬಗ್ಗೆನೇ ಯೋಚಿಸುತ್ತಿದ್ದಳು. ಮರುದಿನ ಬೆಳಿಗ್ಗೆ ಕಿರಣ್ ಆಶಾಳ ಬಳಿಗೆ ಬಂದು ಮಗುವನ್ನು ನೋಡಿ ಹರ್ಷದಿಂದ ಆಶಾಳನ್ನು ತಬ್ಬಿ ಹಿಡಿದನು. ಆಶಾಳಿಗೆ ತನ್ನ ಪ್ರಪಂಚ ಮರಳಿ ಸಿಕ್ಕಷ್ಟು ಖುಷಿಯಾಯಿತು. ಆಶಾಳ ಬದುಕಿನ ಆಶಾ ಕಿರಣ ಮತ್ತೊಮ್ಮೆ ಬೆಳಗಿತು. 3 ದಿನಗಳ ನಂತರ ಆಶಾ ಮತ್ತು ಕಿರಣ್ ಮಗುವಿನೊಂದಿಗೆ ನೇರವಾಗಿ ಮನೆಗೆ ಹೊರಟರು. ಅತ್ತೆ ವಿಜಯಮ್ಮ ಆರತಿಯೊಂದಿಗೆ ಮನೆಯಲ್ಲಿ ಕಾಯ್ತಿದ್ಲು. ಬಂದ ಕೂಡಲೇ ಪ್ರೀತಿಯಿಂದ ಮಗ, ಸೊಸೆ ಮತ್ತು ಮೊಮ್ಮಗುವನ್ನು ಮನೆಯೊಳಗೆ ತುಂಬಿಸಿಕೊಂಡಳು. ಮನೆಗೆ ತಲುಪಿದ ಕೂಡಲೇ ಆಶಾ ಮೊದಲು ಅಕ್ಕನಿಗೆ ಕರೆ ಮಾಡಿದ್ಲು. ಹಲೋ ಅಂದ ತಕ್ಷಣ ಆ ಕಡೆಯಿಂದ ಗಂಡಸಿನ ಧ್ವನಿ ಕೇಳಿಸ್ತು. ಹೇಳು ಆಶಾ, ಹೇಗಿದ್ದೀಯಾ? ಇವತ್ತು ಡಿಸ್ಚಾರ್ಜ್ ಅಂತ ಗೀತಾ ಹೇಳಿದ್ಲು, ಮನೆಗೆ ತಲುಪಿದ್ರಾ? ಹೋಗಿ ಭಾವ, ನಾನ್ ನಿಮ್ಮಲ್ಲಿ ಮಾತಾಡಲ್ಲ, ನೋಡಲು ಬರ್ಲೇ ಇಲ್ವಲ್ಲ? ವಿಜಯ್ ಕೂಡ್ಲೆ, ಸಾರಿ ಆಶಾ, ಕೆಲ್ಸ ಇತ್ತಲ್ಲ, ಅದಕ್ಕೆ ಬೆಂಗಳೂರು ಹೋಗಿದ್ದೆ, ತಕ್ಷಣ ಬರೋಕ್ಕಾಗ್ಲಿಲ್ಲ ಅಂದ. ಪರವಾಗಿಲ್ಲ ಭಾವ, ನಾನು ಹೀಗೆ ತಮಾಷೆ ಮಾಡಿದೆ, ಎಲ್ಲ ಆರಾಮ ತಾನೆ? ವಿಜಯ್ ಕೂಡ್ಲೆ, ನನಗೇನಮ್ಮ, ಹುಷಾರಾಗಿ ಇದ್ದೇನೆ, ನೀನು ಹೇಗಿದ್ದೀಯಾ ಹೇಳು? ಏನ್ ಮಾಡ್ತಿದ್ದಾಳೆ ಮುದ್ದು ಮಗಳು? ನಾವೆಲ್ಲರೂ ಚೆನ್ನಾಗಿದ್ದೇವೆ. ಹಾ ಭಾವ, ಮನೆಗೆ ತಲುಪಿದ್ದೇವೆ, ಪುಟ್ಟಿ ಮಲಗಿದ್ದಾಳೆ. ಹೌದಾ, ಬಾಗಿಲು ತೆಗಿಯಮ್ಮ. ಆಶಾ ಏನನ್ನೋ ಯೋಚಿಸಿಕೊಂಡು ಬೇಗನೆ ಹೋಗಿ ಬಾಗಿಲು ತೆರೆದಳು. ಹೋಗಿ ನೋಡಿದ್ರೆ ಗೀತಾ, ವಿಜಯ್ ತಮ್ಮ ಪುಟ್ಟ ಮಗುವಿನೊಂದಿಗೆ ಬಂದಿದ್ರು. ಆಶಾಳಿಗೆ ಖುಷಿಯೋ ಖುಷಿ. ಗೀತಾ ಮಾತನಾಡುತ್ತಾ, ನೀನು ಕಾಲ್ ಮಾಡುವ ಮೊದಲೇ ಹೊರಟಿದ್ವಿ ಕಣೆ, ಅವರಲ್ಲಿ ನಾನೇ ಹೇಳಿದ್ದು ಈಗಲೇ ಹೇಳ್ಬೇಡಿ ಎಂದು, ನಿನ್ಗೆ ಸರ್ಪ್ರೈಸ್ ಆಗ್ಲಿ ಅಂತ. ಅಂತೂ ಇಂತೂ ನೀವೆಲ್ಲರೂ ಒಟ್ಟಿಗೆ ಮನೆಗೆ ಬಂದ್ರಲ್ಲ, ಅಷ್ಟು ಸಾಕು ನಂಗೆ, ಬನ್ನಿ ಭಾವ. ವಿಜಯ್ ಕೂಡ್ಲೆ, ಎಲ್ಲಮ್ಮ ಕಿರಣ್ ಕಿರಣ್ ಎಂದು ಕರೆದುಕೊಂಡು ಒಳಗೆ ಹೋದ. ಹೀಗೆ ಹಲವು ವರ್ಷಗಳು ಕಳೆಯಿತು. ಎಲ್ಲರೂ ಅನ್ಯೋನ್ಯದಿಂದಿದ್ರು. ಕಲ್ಯಾಣಿಗೀಗ 5 ವರ್ಷ. ಕಲ್ಯಾಣಿ ಆಶಾಳ ಮಗಳು. ಆಶಾ ಎಂದಿನಂತೆ ಮನೆ ಕೆಲಸವನ್ನ ಮುಗಿಸಿ ಮಗಳನ್ನು ಶಾಲೆಗೆ ಕರೆದುಕೊಂಡು ಹೋಗಲು ಅನ್ವಾದ್ಲು. ಕಿರಣ್ ಹೊರಗಡೆ ಕಾರಿನಲ್ಲಿ ಕುಳಿತುಕೊಂಡು ಕಾಯ್ತಿದ್ದ. ಕಿರಣ್, ಆಯ್ತಾ ಆಶಾ, ಬೇಗ ಬನ್ನಿ, ನಂಗೆ ಲೇಟ್ ಆಗ್ತಾ ಇದೆ, ಬೇಗ ಬೇಗ. ಇರಿರಿ, ಯಾಕಿಷ್ಟು ಅವಸರ, ಬರ್ತಾ ಇದ್ದೀವಿ. ಆಗ ಕಲ್ಯಾಣಿ ಕೂಡ್ಲೆ, ಅಪ್ಪ ನಾನ್ ಬಂದೆ ಎಂದು ಓಡೋಡಿ ಬಂದು ಕಾರು ಹತ್ತಿದ್ಲು. ಆಶಾಳು ಬಂದ್ಲು. ಕಾರು ಮುಂದೆ ಸಾಗಿತು. ಆಶಾ ಮಾತಿಗೆ ತೊಡಗಿ, ಏನು ಗೊತ್ತಾ, ಮೊನ್ನೆ ಒಂದು ಸಂಗೀತ ಸ್ಪರ್ಧೆ ಇತ್ತಲ್ವಾ, ಅದರಲ್ಲಿ ನಮ್ ಕಲ್ಯಾಣಿ ಫಸ್ಟ್ ಅಂತೆ. ಕಿರಣ್ ಹೌದಾ ಎಂದು ಕೇಳಿ ಖುಷಿಪಟ್ಟ. ಆಶಾ ಕಿರಣ್ನ ಬಳಿ ಬಂದು, ನಾಳೆ ನಿಮಗೆ ರಜೆ ಅಲ್ವಾ, ನಾವು ಮೂವಿಗೆ ಹೋಗೋಣ, ತುಂಬಾ ದಿನ ಆಯ್ತು, ಎಲ್ಲಿಗೂ ಹೋಗಿಲ್ವಲ್ಲ ಅಂದಾಗ ಕಲ್ಯಾಣಿ ಕೂಡಲೇ, ಹೇ ನಾವು ನಾಳೆ ಮೂವಿಗೆ ಹೋಗ್ತೀವಿ ಅಂತ ಖುಷಿಯಲ್ಲಿ ಕುಣಿದ್ಲು. ಆದ್ರೆ ಕಿರಣ್ ಇದೆಲ್ಲವನ್ನು ಕೇಳಿಯೂ ಕೇಳಿಸಿದವನ ಹಾಗೆ ಇದ್ದ, ಏನೂ ಮಾತಾಡಲಿಲ್ಲ. ಆಶಾಳಿಗೆ ಒಂದು ರೀತಿಯ ಕಸಿವಿಸಿಯಾಯಿತು. ಕಿರಣ್ಗೆ ಏನಾಯ್ತು ಇವತ್ತು? ಯಾವಾಗ್ಲೂ ಪಟಪಟ ಅಂತ ಮಾತಾಡ್ತಿದ್ದವರು ಇವತ್ತೇಕೆ ಮೌನಿಯಾಗಿದ್ದಾರೆ ಎಂದು ಯೋಚಿಸಿದ್ಲು. ಅಷ್ಟರಲ್ಲಿ ಕಲ್ಯಾಣಿ ನನ್ನ ಶಾಲೆ ಬಂತು ಎಂದು ಹಾಡಿದ್ಲು. ಕಿರಣ್ ಅವಳನ್ನು ಶಾಲೆ ಒಳಗೆ ಹೋಗಿ ಬಿಟ್ಟು ಬಂದ. ಆಶಾ ಮತ್ತೆ ಮಾತಿಗೆ ಶುರು ಮಾಡಿದ್ಲು. ರೀ, ಏನಾಯ್ತು ನಿಮಗೆ? ಯಾಕೆ ಮುಖ ಸಪ್ಪೆಯಾಗಿದೆ? ಮಗಳ ಜೊತೆನೂ ಸರಿಯಾಗಿ ಮಾತಾಡ್ಲಿಲ್ಲ, ಯಾಕೆ? ಹಾಗೇನಿಲ್ಲ ಎಂದು ಹೇಳಿ ಸುಮ್ಮನಾದ ಕಿರಣ್. ಅಲ್ಲಿಗೆ ಇಬ್ಬರು ಮಾತು ನಿಲ್ಲಿಸಿ ಸುಮ್ಮನಾದ್ರು. ಹೀಗೆ 1 ವಾರ ಮುಂದುವರಿಯಿತು. ಕಿರಣ್ನಲ್ಲಿ ಹಲವಾರು ಬದಲಾವಣೆಗಳುಂಟಾದವು. ಆಶಾಳ ಜೊತೆಗಿನ ಮಾತು ಕಮ್ಮಿಯಾಗತೊಡಗಿತು. ಸಂಸಾರದಲ್ಲಿ ನಿರಾಸಕ್ತಿ ವಹಿಸಿದವನಂತೆ ಆಡತೊಡಗಿದ. ಮಗಳ ಜೊತೆ ಸದಾ ನಲಿವಿನಿಂದ ಇರುತ್ತಿದ್ದ ಕಿರಣ್ 1 ವಾರದಿಂದ ಯಾರಲ್ಲೂ ಮಾತನಾಡಲಿಲ್ಲ. ಆಶಾಳ ಯೋಚನೆ ಎತ್ತಲೋ ಸಾಗುತ್ತಿತ್ತು. ನೋವಿನಿಂದ ಯಾರಲ್ಲೂ ನೊಂದು ಯಾರಲ್ಲೂ ಹೇಳದಂತಾದಳು. ಅದೊಂದು ದಿನ ಆಶಾ ಸಂಗೀತ ಕಚೇರಿಯಲ್ಲಿರುವಾಗ ಕಿರಣ್ಗೆ ಏನಾಗಿರಬಹುದು ಎಂದು ಯೋಚಿಸುತ್ತಾ ಕುಳಿತಿದ್ಲು. ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಯ್ತು. ಫೋನ್ ಎತ್ತಿ, ಹಲೋ, ಯಾರು ಅಂದಾಗ ಆ ಕಡೆಯಿಂದ, ಹೇ ಆಶಾ, ನಾನ್ ಕಣೆ, ಅನುಪಮ. ಓ ಅನುಪಮ, ಎಷ್ಟು ವರ್ಷ ಆಯ್ತು ನಿನ್ ಬಳಿ ಮಾತಾಡದೆ, ಹೇಗಿದ್ದೀಯಾ, ಏನ್ ಮಾಡ್ತಿದ್ದೀಯಾ, ಎಲ್ಲಿದ್ದೀಯೇ, ಯಾಕಿಷ್ಟು ವರ್ಷ ಕಾಲೇ ಮಾಡ್ಲಿಲ್ಲ?
ಸಮಾಧಾನ ಕಣೇ, ಒಂದೊಂದು ಪ್ರಶ್ನೆ ಕೇಳು, ಎಲ್ಲ ಒಟ್ಟಿಗೆ ಕೇಳಿದ್ರೆ ನಾನು ಯಾವುದಕ್ಕೆ ಅಂತ ಉತ್ತರ ಹೇಳಲಿ. ಆಶಾ ಕೊಡ್ಲೆ, ಹಾ ಓಕೆ ಓಕೆ, ನೀನೀಗ ಏನ್ ಮಾಡ್ತಿದ್ಯಾ ಹೇಳು. ನಾವೀಗ ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದೀವಿ, ಇಬ್ರು ಹೆಣ್ಮಕ್ಳಿದ್ದಾರೆ. ನಿನ್ ಸಮಾಚಾರ ಕೂಡ ಹೇಳಮ್ಮ. ನನ್ಗೆ ಒಬ್ಳು ಮಗಳಿದ್ದಾಳೆ, ಹೆಸರು ಕಲ್ಯಾಣಿ ಅಂತ. ಸಾರಿ ಕಣೆ, ನಿನ್ಗೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಿನ್ ನಂಬರ್ ಡಿಲೀಟ್ ಆಗಿತ್ತು. ಇವತ್ತು ಹೇಗೋ ಹುಡುಕಿ ಬಿಟ್ಟೆ ನೋಡು. ನಾನ್ ನಿನ್ ಕಾಲ್ಗಾಗಿ ಕಾಯ್ತಾ ಇದ್ದೆ, ನನ್ನ ನಂಬರ್ ನಿನ್ಗೆ ಕೊಟ್ಟಿದ್ದೆ, ಆದ್ರೆ ನಿನ್ ನಂಬರ್ ನನ್ನ ಬಳಿ ಇರ್ಲಿಲ್ಲವಾ, ಅದಕ್ಕೋಸ್ಕರ ನನಗೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇರ್ಲಿ ಬಿಡು, ಮತ್ತೆ ಏನ್ ಸಮಾಚಾರ? ಏನಿಲ್ಲ, ಎಲ್ಲ ನೀನೇ ಹೇಳ್ಬೇಕು. ಅದಿರ್ಲಿ, ನೀನು ಊರಿಗೆ ಯಾವಾಗ? ಮುಂದಿನ ತಿಂಗಳು ಬರ್ಬೇಕು. ಆಗ ಆಶಾ, ಹೌದಾ, ಆಗ ಮನೆಗೆ ಬರಲು ಮಾತ್ರ ಮರಿಬೇಡ. ಹೇ ಅನು, ಸಂಗೀತ ಈಗ ಏನ್ ಮಾಡ್ತಿದ್ದಾಳೆ? ಅನುಪಮ, ಹೋ, ನಿಂಗ್ ವಿಷಯ ಗೊತ್ತಿಲ್ವಾ? ಏನ್ ವಿಷಯ? ಆರಾಮವಾಗಿ ಇದ್ದಾಳೆ ತಾನೆ? ಅನುಪಮ, ಏನು ಅಂತ ಹೇಳೋದು, ಅವಳೀಗ ಗಂಡ ಬೇಡ ಅಂತ ಹೇಳಿ ಮನೆಯಲ್ಲಿ ಕುಳಿತಿದ್ದಾಳಂತೆ. ಒಬ್ಬ ಮಗ ಕೂಡ ಇದ್ದಾನೆ. ಹೌದಾ, ಏನ್ ಕಾರಣ? ಅಯ್ಯೋ, ಅದೊಂದು ದೊಡ್ಡ ಕಥೆ, ಹೇಳ್ತೇನೆ ಕೇಳು. ಸಂಗೀತ ಡಿಗ್ರಿ ಮುಗಿಸಿ ಒಂದೊಳ್ಳೆ ಕೆಲಸಕ್ಕೆ ಸೇರಿದ್ಲು. ನಂತರ ಮನೆಯವರ ಒತ್ತಾಯದ ಮೇರೆಗೆ ಮದುವೆಯಾಯಿತು. ಮೊದ್ಮೊದ್ಲು ಎಲ್ಲಾ ಸರಿ ಇತ್ತು, ಆದ್ರೆ ಅವರಿಗೆ ಒಂದು ಗಂಡು ಮಗುವಾದ ನಂತರ ಎಲ್ಲ ಬದಲಾಯಿತು. ಅವಳ ಗಂಡನಿಗೆ ಮೊದ್ಲೊಂದು ಪ್ರೀತಿ ಇತ್ತಂತೆ. ಒಂದಿನ ಕಾಲ್ ಮಾಡಿ ಮಾತನಾಡಿದ್ದಾಳಂತೆ ಅವನ ಬಳಿ. ಸಂಗೀತ ಇದರ ಬಗ್ಗೆ ಅವನಲ್ಲಿ ಪ್ರಶ್ನಿಸಿದಕ್ಕೋಸ್ಕರ ಅವ್ರ ನಡುವೆ ಜಗಳ ಆಯಿತು. ಅವಳು ಇದನ್ನೇ ನೆಪವಾಗಿರಿಸಿಕೊಂಡು ಅಮ್ಮನ ಮನೆಯಲ್ಲಿ ಕುಳಿತಿದ್ದಾಳೆ. ಅವನು ಅದು ಮುಗಿದು ಹೋದ ಕಥೆ ಎಂದು ಹೇಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ಕೇಳೋದಿಲ್ವಂತೆ. ಅವನ ನಂಬರನ್ನೇ ಬ್ಲಾಕ್ ಮಾಡಿದ್ದಾಳಂತೆ. ಅವಳಿಗೆ ಅವಳದೇ ಹಠ. 3 ವಾರಗಳಾಯ್ತು, ಇನ್ನೂ ಅವಳು ಅಲ್ಲಿಗೆ ಹೋಗ್ಲಿಲ್ಲ. ನಾನು ಆದಷ್ಟು ಹೇಳಿದೆ, ಹೇ ಆಶಾ, ಅವಳ ನಂಬರ್ ನಿನ್ಗೆ ಕಳಿಸ್ತೇನೆ, ನೀನ್ ಸ್ವಲ್ಪ ಅವಳ ಜೊತೆ ಮಾತಾಡು, ನಿನ್ ಮಾತು ಕೇಳಿದ್ರು ಕೇಳಬಹುದು, ಅವರಿಬ್ಬರನ್ನ ಸರಿ ಮಾಡೋಕೆ ಪ್ರಯತ್ನ ಮಾಡು ಆಶಾ. ಮೊದ್ಲು ಅವಳ ನಂಬರ್ ಕಳಿಸು ಅಂದ್ಲು ಆಶಾ. ಆಯ್ತು ಕಣೆ ಆಶಾ, ನಾನೀಗ್ಲೇ ಕಳಿಸ್ತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಅನುಪಮ ಸಂಗೀತಾಳ ನಂಬರ್ ಕಳಿಸಿದ್ಲು. ಆಶಾ ಅಲ್ಲಿಂದ ಸೀದಾ ವೈಭವ್ ಅಂದ್ರೆ ಸಂಗೀತಾಳ ಗಂಡನ ಮನೆಗೆ ಹೋಗಿ ವಿಚಾರಿಸಿದ್ಲು. ವೈಭವ್, ಆಶಾ, ನಾನ್ ಸಂಗೀತವನ್ನು ಎಷ್ಟು ಪ್ರೀತಿಸ್ತಾ ಇದ್ದೇನೆ ಅಂದ್ರೆ ಇನ್ನೂ ಪ್ರೀತಿಸ್ತಾನೇ ಇದ್ದೇನೆ, ಆದ್ರೆ ಅವಳೇ ನನ್ನಿಂದ ದೂರ ಇದ್ದಾಳೆ. ಅವಳನ್ನ ಭೇಟಿಯಾಗಲು ಎಷ್ಟೇ ಪ್ರಯತ್ನ ಪಟ್ಟರೂ ನಂಗೆ ಮಾತಾಡೋಕೆ ಸಿಗ್ತಿಲ್ಲ. ನಂಬರ್ನ ಬ್ಲಾಕ್ ಮಾಡಿದ್ದಾಳೆ. ಅವಳ ಪ್ರಕಾರ ನಾನಿನ್ನೂ ಹಳೆ ಹುಡುಗಿಯನ್ನ ಪ್ರೀತಿಸ್ತಿದ್ದೀನಿ ಅಂತ. ಮೊನ್ನೆ ಅವಳು ಕಾಲ್ ಮಾಡಿದ್ದು ನಿಜ, ಆದ್ರೆ ನಾನು ನಂಗೆ ಮದುವೆಯಾಗಿದೆ, ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೆ. ಆದ್ರೆ ಸಂಗೀತಳಿಗೆ ಈ ವಿಷಯ ಗೊತ್ತಿಲ್ಲ. ಹೇಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೇಳ್ತಿಲ್ಲ. ನಾನೇನ್ ಮಾಡ್ಲಿ ಹೇಳು ಎಂದು ಹೇಳ್ದ. ಆಶಾ ವೈಭವ್ಗೆ ಧೈರ್ಯ ಹೇಳಿ ಮನೆಗೆ ಹೋಗಿ ಬೇಗನೆ ಅನುಪಮ ಕಳಿಸಿದ ನಂಬರ್ಗೆ ಕಾಲ್ ಮಾಡಿದ್ಲು. ಹಲೋ, ಸಂಗೀತ ಅಲ್ವಾ? ಹೌದು, ಯಾರಿದು? ನಾನು ಕಣೆ, ಆಶಾ. ಹೋ ಆಶಾ, ಹೇಗಿದ್ದೀಯೇ, ಏನ್ ವಿಶೇಷ? ನಾನು ಚೆನ್ನಾಗಿದ್ದೇನೆ, ನೀನು? ಹಾ, ನಾನು ಆರಾಮ. ನಾನೊಂದು ವಿಷಯ ಕೇಳ್ಪಟ್ಟೆ, ನಿಜಾನಾ? ಏನ್ ವಿಷಯ? ವೈಭವಿಂದ ದೂರ ಇರೋ ವಿಷಯ. ಹೌದು ಆಶಾ, ಅವ್ರು ನನ್ನಿಂದ ದೂರ ಇದ್ದಾರೆ. ಯಾಕೆ ಹಾಗೆ ಹೇಳ್ತಿ? ವೈಭವ್ ನಿಂಗೆ ತುಂಬಾ ಸಲ ಕಾಲ್ ಮಾಡಿದ್ದ ಅಂತೆ, ಆದ್ರೆ ನೀನೇ ಅವನ್ ಕಾಲ್ ಬ್ಲಾಕ್ ಮಾಡಿದ್ದೀಯಲ್ಲ? ಹೌದು ಕಣೆ ಆಶಾ, ಅವರಿಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ಹಳೆ ಹುಡುಗಿ ನೆನ್ಪಲ್ಲೇ ಇದ್ದಾರೆ. ಮತ್ತೆ ನಾನ್ಯಾಕೆ ಅವರಲ್ಲಿ ಮಾತಾಡ್ಲಿ? ನಾನ್ಯಾಕೆ ಅವ್ರ ಜೊತೆ ಅಲ್ಲಿರ್ಬೇಕು ಹೇಳು? ಇಲ್ಲ ಕಣೆ ಸಂಗೀತ, ನೀನಂದುಕೊಂಡಿರುವುದೆಲ್ಲ ತಪ್ಪು. ವೈಭವ್ ಆ ಹುಡುಗಿಯನ್ನ ಯಾವತ್ತೋ ಮರೆತಿದ್ದಾನೆ, ಇನ್ನು ನಿನ್ನ ನೆನ್ಪಲ್ಲೇ ಇದ್ದಾನೆ ಕಣೆ. ಪಾಪ ಅವನು. ನೀನಂದುಕೊಂಡಂತೆ ಇದ್ದಿದ್ರೆ ಅವನು ಯಾವಾಗ್ಲೂ ಈಗ ಮದುವೆಯಾಗಿ ಬಿಡ್ತಿದ್ದ ಅಲ್ವಾ? ಅವನು ಹಾಗೆ ಮಾಡಿದ್ನಾ ಹೇಳು? ಇಲ್ಲ ತಾನೆ? ನೀನಿನ್ನೂ ನಿನ್ನ ಹಠವನ್ನ ಬಿಡ್ತಿಲ್ಲ ಅಷ್ಟೆ. ಅವನಿನ್ನೂ ನಿನ್ನನ್ನು ಮಾತಾಡಿಸೋಕೆ ಪ್ರಯತ್ನಿಸ್ತಾ ಇದ್ದಾನಲ್ಲ. ಮನಸ್ಸು ಬಿಚ್ಚಿ ಒಂದ್ಸಾರಿ ಅವನ ಬಳಿ ಮಾತಾಡು, ಆಗ ಎಲ್ಲ ಸರಿಯಾಗುತ್ತೆ. ನೀನೀಗ ಅವನ ಪ್ರೀತಿಯನ್ನು ಕಳೆದುಕೊಂಡ್ರೆ ಮತ್ತೆ ನಿಂಗೆ ಬೇಕು ಅಂದ್ರೂ ಸಿಗಲ್ಲ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಸಂಗೀತ ಒಮ್ಮೆ 1 ನಿಮಿಷಗಳ ಮೌನವಾಗಿದ್ಲು. ನಂತರ, ಅಯ್ಯೋ, ನಾನೆಂತ ತಪ್ಪು ಮಾಡಿದೆ? ಈ ರೀತಿ ನಾನೆಂದೂ ಯೋಚನೆ ಮಾಡಲೇ ಇಲ್ವಲ್ಲ.
ಅಂದು ಮನಸ್ಸಲ್ಲಿ ಅಂದುಕೊಂಡು, ಥ್ಯಾಂಕ್ ಯು ಆಶಾ, ನಾನೀಗಲೇ ಅವ್ರ ಬಳಿಗೆ ಹೋಗ್ತೇನೆ. ನನಗೂ ಅವರಿಂದ ದೂರ ಇದ್ದು ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಆಶಾ ಪುನಃ ಕಾಲ್ ಮಾಡಿ, ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದಿ? ಬೇಗ ಹೋಗಿ ಮನೆಯ ಬಾಗಿಲು ತೆಗಿ, ವೈಭವ್ ಅಲ್ಲೇ ಕಾಯ್ತಿದ್ದಾನೆ. ಸಂಗೀತ ಕೂಡಲೇ ಹೌದಾ ಆಶಾ ಎಂದು ಸಂತೋಷದಲ್ಲಿ ಹೇಳಿ ಓಡೋಡಿ ಹೋಗಿ ಬಾಗಿಲು ತೆರೆದ್ಲು. ವೈಭವ್ ಅಲ್ಲೇ ಇದ್ದ. ಅವನನ್ನ ತಬ್ಬಿ ಹಿಡಿದು ಕ್ಷಮೆ ಕೇಳಿದ್ಲು. ಆಶಾ ಕಾಲ್ ಕಟ್ ಮಾಡಿ ತನ್ನ ಕೆಲಸ ಆರಂಭಿಸಿದ್ಲು. ಎಷ್ಟೇ ಕೆಲಸವಿದ್ರೂ ಆಶಾಳಿಗೆ ಏಕಾಗ್ರತೆ ಮೂಡಲಿಲ್ಲ. ನಿಂತಾಗ ಕುಳಿತಾಗ್ಲೆಲ್ಲ ಕಿರಣ್ನದ್ದೇ ನೆನಪು. ಅವತ್ತು ಮಧ್ಯಾಹ್ನವೇ ಮನೆಗೆ ಹೋಗಿ ಒಂದು ಕಡೆ ಕುಳಿತು ಮೌನಿಯಾದ್ಲು. ನೂರಾರು ಯೋಚನೆಗಳು ಆಕೆಯ ಮನಸ್ಸಿನ ಶಾಂತತೆಯನ್ನ ಕೆಡಿಸ್ತಿತ್ತು. ಜೋರಾಗಿ ಕೂಗಿ ಬಿಡಬೇಕು ಎನ್ನುವ ನೋವು ಬೇರೆ. ಒಟ್ಟಿನಲ್ಲಿ ಆಶಾ ಅವತ್ತಿಡೀ ಚಿಂತಾಕ್ರಾಂತಳಾಗಿದ್ಲು. ಯಾರಲ್ಲೂ ಹೇಳಲಾಗದ ಸಂದಿಗ್ಧ ಪರಿಸ್ಥಿತಿ ಆಕೆಯದ್ದು. ಕಿರಣ್ಗೆ ಎಲ್ಲಿಯಾದ್ರೂ ನನ್ನ ಮೇಲೆ ಪ್ರೀತಿ ಕಮ್ಮಿಯಾಗಿದೆಯೇ, ಅಥವಾ ಬೇರೊಬ್ಬರನ್ನ? ಇಲ್ಲ, ಕಿರಣ್ ಯಾವತ್ತೂ ಹಾಗೆ ಮಾಡುವವನಲ್ಲ. ಹಾಗಾದ್ರೆ ಅವನ ಮೌನಕ್ಕೆ ಕಾರಣವೇನು ಎಂದು ಚಿಂತಿಸ್ತಿರುವಾಗಲೇ ಯಾರೋ ಕರೆದ ಹಾಗಾಯಿತು. ಆಶಾ ನಿಧಾನವಾಗಿ ಹೋಗಿ ಬಾಗಿಲು ತೆರೆದ್ಲು. ಅದು ಪಕ್ಕದ ಮನೆ ಆಂಟಿ ಬಂದಿದ್ರು. ಬಂದವ್ರೆ, ಆಶಾ ಅತ್ತೆ ಇಲ್ವೇನಮ್ಮ ಎಂದು ಕೇಳಿದ್ರು. ಅತ್ತೆ ಅಜ್ಜೆ ಮನೆಗೆ ಹೋಗಿದ್ದಾರೆ, ಬನ್ನಿ ಆಂಟಿ. ಕಮಲ ಆಂಟಿ ಒಳಗೆ ಬಂದ್ರು. ಏನ್ ಸಮಾಚಾರ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ ಆಂಟಿ, ನೀವು? ಏನು ಅಂತ ಹೇಳೋದಮ್ಮ, ಏನಾಯ್ತಂಟಿ? ನನಗೆ ಒಂದು ಕಾಲೇ ಬರೋದಿಲ್ಲ, 2 ವಾರ ಆದರೂ ಕಮ್ಮಿ ಆಗಲಿಲ್ಲ. ಹೌದಾ ಆಂಟಿ, ನನ್ನಲ್ಲೊಂದು ಎಣ್ಣೆ ಇದೆ, ಅದನ್ನು ಹಚ್ಚಿದ್ರೆ 5 ನಿಮಿಷದಲ್ಲಿ ನೋವು ವಾಸಿಯಾಗ್ತದೆ, ಕೊಡ್ಲಾ ಆಂಟಿ? ಓ, ಹಾಗಾದ್ರೆ ಕೊಡಮ್ಮ, ಅದನ್ನು ಟ್ರೈ ಮಾಡಿ ನೋಡೋಣ. ಆಶಾ ಒಳಗೆ ಹೋಗಿ ಎಣ್ಣೆ ಹುಡುಕಿದ್ಲು. ಎಣ್ಣೆ ಸಿಗ್ಲೇ ಇಲ್ಲ. ಹಾಗೆ ಹುಡುಕುತ್ತಿರ್ಬೇಕಾದ್ರೆ ಮಂಚದ ಕೆಳಗೆ ಇರೋ ಸಣ್ಣ ಪೆಟ್ಟಿಗೆಯೊಂದರಲ್ಲಿ ನೋವಿನೆಣ್ಣೆ ಸಿಕ್ಕಿತು. ಆಶಾ ಅದನ್ನು ಕೈಯಲ್ಲಿ ಎತ್ತಿಕೊಂಡು ಹೋಗ್ಬೇಕು ಅನ್ನುವಷ್ಟರಲ್ಲಿ ಒಂದು ಸಣ್ಣ ಪುಸ್ತಕ ಕಾಣಿಸ್ತು. ಅದು ಡೈರಿ ಬುಕ್ ಆಗಿತ್ತು. ಆಶಾ ಅದನ್ನು ಎತ್ತಿದ್ಲು. ಕಮಲಾ ಆಂಟಿಗೆ ನೋವಿನ ಎಣ್ಣೆ ಕೊಟ್ಲು. ಸ್ವಲ್ಪ ಹೊತ್ತಿನ ಬಳಿಕ ಕಮಲಾ ಆಂಟಿ ಅಲ್ಲಿಂದ ಹೊರಟ್ರು. ಆಶಾ ತನ್ನ ಕೋಣೆಗೆ ಹೋಗಿ ಕುಳಿತುಕೊಂಡಾಗ ಆಗ ನೋಡಿದ್ದ ಡೈರಿ ನೆನಪಾಯಿತು. ಕಪಾಟಿನಿಂದ ಅದನ್ನ ತೆಗೆದು ಬಿಡಿಸಿದ್ಲು. ಅದು ಕಿರಣ್ನ ಡೈರಿಯಾಗಿತ್ತು. ಆಶಾ ಅದನ್ನ ಓದತೊಡಗಿದ್ಲು. ಪ್ರೀತಿಯ ಆಶಾ, ನೀನು ಈ ಪುಸ್ತಕವನ್ನ ಓದ್ತೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರನೇ ಇದರಲ್ಲಿ ನನ್ನ ನೋವನ್ನ ಬರಿತಾ ಇದ್ದೇನೆ. ನಂಗೊತ್ತು ಆಶಾ, ನಂಗೆ ನಿನ್ ಮೇಲೆ ಪ್ರೀತಿ ಕಮ್ಮಿಯಾಗಿದೆ ಅಂತ ನೀನು ನೋವು ಅನುಭವಿಸ್ತಿದ್ದೀಯ. ನಿನ್ ಯೋಚನೆ ಬರೀ ನನ್ನ ಬಗ್ಗೆನೇ ಎಂದು ತಿಳಿಯದಷ್ಟು ದಡ್ಡ ನಾನಲ್ಲ ಆಶಾ. ಆಶಾ, ಮೊದಲು ನೀನು ಧೈರ್ಯ ತಗೋ, ನಂತರ ಮುಂದಿನ ಪುಟ ಓದು ಎಂದು ಮೊದಲ ಪುಟದಲ್ಲಿ ಬರೆದಿತ್ತು. ಆಶಾ ಜೋರಾಗಿ ಶ್ವಾಸ ತೆಗೆದು ಮುಂದಿನ ಪುಟ ಬಿಡಿಸಿದ್ಲು. ಆಶಾ, 1 ವಾರದ ಹಿಂದೆ ನನ್ನ ಮೂಗಲ್ಲಿ ಸಣ್ಣಗೆ ಬ್ಲಡ್ ಕಾಣಿಸ್ತು. ಯಾಕೀಗಾಯ್ತು ಎಂದು ಕೇಳಲು ವೈದ್ಯರ ಬಳಿಗೆ ಹೋಗಿದ್ದೆ. ಆಗ ಗೊತ್ತಾಗಿದ್ದು ನನಗೆ ಬ್ಲಡ್ ಕ್ಯಾನ್ಸರ್ ಎಂದು. ಇದನ್ನು ನಿನ್ನಲ್ಲಿ ಹೇಳಿ ಯಾಕೆ ನೋವು ಕೊಡೋದು ಅಂತ ಸುಮ್ಮನಿದ್ದೆ. ಆದ್ರೆ ನಿನ್ನಲ್ಲಿ ಹೇಳ್ದೆ ನಾನು ಹೇಗಿರ್ಲಿ ಆಶಾ? ನಿನ್ ಮುಂದೆ ಇದನ್ನ ಹೇಳೋಕೆ ನಾಲ್ಗೆ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಪುಸ್ತಕ. ನನ್ನ ಉಸಿರು ಇರೋವರೆಗೂ ನಿನ್ನನ್ನು ಬಿಟ್ಟು ಬೇರಾರನ್ನು ಪ್ರೀತಿಸೋದು ಬಿಡು, ಕಣ್ಣೆತ್ತಿಯೋ ನೋಡಲ್ಲ ಆಶಾ. ನೀನು, ಅಮ್ಮ, ಕಲ್ಯಾಣಿಯಷ್ಟೇ ನನ್ನ ಪ್ರಪಂಚ. ಓದಿ ಮುಗಿಸಿದ ಆಶಾಳಿಗೆ ದುಃಖ ಉಮ್ಮಳಿಸಿ ಬಂತು. ಮುಖವೆಲ್ಲ ಕಣ್ಣೀರಿನಿಂದ ಒದ್ದೆಯಾಯಿತು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ರಿಂಗ್ ಆಯಿತು. ಆಶಾ ಬಾಗಿಲ ಬಳಿ ಹೋದಾಗ ಕಿರಣ್ ಬಂದಿದ್ದ. ಆಶಾಳ ಮುಖದ ಭಾವನೆಯನ್ನು ನೋಡಿದ ಕೂಡಲೇ ಕಿರಣ್ಗೆ ಎಲ್ಲವೂ ಅರ್ಥವಾಯಿತು. ಆಶಾ ಅಳುತ್ತಾ ಓಡಿ ಬಂದು ಕಿರಣ್ಣನ್ನು ತಬ್ಬೆ ಹಿಡಿದಳು. ಕಿರಣ್ 1 ನಿಮಿಷ ಕಳೆದು ಆಶಾಳ ತಲೆ ಸವರುತ್ತಾ ಗಲ್ಲವನ್ನ ಮುದ್ದಿನಿಂದ ಹಿಡಿದು, ಆಶಾ, ನಿನ್ ಕಿರಣ್ಗೆ ಏನೂ ಆಗ್ಲಿಲ್ಲ ಕಣೆ, ಹೆದರ್ಬೇಡ. ಯಾರ್ದೋ ರಿಸಲ್ಟ್ ನಂಗೆ ಕೊಟ್ಟಿದ್ರಂತೆ. ಈ ಮಿಸ್ಟೇಕ್ಸ್ಗೆ ಡಾಕ್ಟ್ರೇ ಕ್ಷಮೆ ಕೇಳಿದ್ರು. ನೋಡು, ನನ್ನ ರಿಸಲ್ಟ್ ಇದು. ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬರೆದಿದೆ. ಮೂಗಲ್ಲಿ ಸಣ್ಣ ಗಾಯ ಆಗಿದ್ರಿಂದ ಬ್ಲಡ್ ಬಂದಿತ್ತಂತೆ ಅಷ್ಟೇ ಎಂದು ಹೇಳಿದ. ಆಶಾಳಿಗೆ ಪ್ರಪಂಚವೇ ಮರಳಿ ಪಡೆದಷ್ಟು ಖುಷಿಯಾಯಿತು. ಕಿರಣ್ಣನ್ನ ಮತ್ತೊಮ್ಮೆ ತಬ್ಬಿಕೊಂಡ್ಲು. ನಂತರ ಇಬ್ಬರು ಒಂದೆಡೆ ಕುಳಿತುಕೊಂಡ್ರು. ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಗೆ ಬಹಳ ಚಿಂತಾಕ್ರಾಂತವಾಗಿ ಬಂದ ವಿಜಯಮ್ಮ, ಆಶಾ, ರಾಣಿ ತೀರ್ಕೊಂಡ್ಲಂತೆ. ಹೌದಾ ಅತ್ತೆ, ಅವ್ರಿಗೇನಾಯ್ತು? ತುಂಬಾ ಚೆನ್ನಾಗಿದ್ರಲ್ಲ. ನಂಗೆ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ. ಸಡನ್ ಆಗಿ ಕುಸಿದು ಬಿದ್ಲಂತೆ. ತುಂಬಾ ಒಳ್ಳೆ ಜನ. ಹೌದಮ್ಮ,
ಒಳ್ಳೆಯವರಿಗೆ ಕಾಲ ಅಲ್ಲ ಇದು. ಬೇಗ ಹೊರಡು, ನಾವು ಹೋಗಿ ನೋಡಿ ಬರೋಣ ಎಂದು ಹೇಳಿ ಅವರು ರಾಣಿಯ ಮನೆಗೆ ಹೊರಟರು. ಹಾಗಾದ್ರೆ ಈ ರಾಣಿ ಯಾರು? ಅವಳ ಹಿನ್ನೆಲೆ ಏನು? ಅವಳ ಹೆಸರು ರಾಣಿ ಅಂತ. ಆಕೆ ತಂದೆ ತಾಯಿ ಅಣ್ಣನೊಂದಿಗೆ ವಾಸಿಸುತ್ತಿದ್ಲು. ತುಂಬಾ ಸಂತೋಷದಿಂದಿದ್ದ ಕುಟುಂಬ ಅವರದ್ದು. ಹೀಗಿದ್ದ ಅವರ ಕುಟುಂಬಕ್ಕೆ ಒಂದು ಆಘಾತ ಎದುರಾಯಿತು. ಅವಳ ತಂದೆ ತಾಯಿ ಪಕ್ಕದೂರಿಗೆ ಅಂತ ಹೊರಟಿದ್ದಾಗ ಅವರಿಗೆ ರಸ್ತೆ ಅಪಘಾತವಾಯಿತು. ಅವರಿಬ್ರು ಅಲ್ಲಿಯೇ ತೀರಿಕೊಂಡ್ರು. ವಿಷಯ ತಿಳಿದ ರಾಣಿ ಮತ್ತು ಅವಳ ಅಣ್ಣನಿಗೆ ತುಂಬಾ ಆಘಾತವಾಯಿತು. ರಾಣಿಗಂತೂ ಸಹಿಸಿಕೊಳ್ಳುವ ತಾಕತ್ತೇ ಇರಲಿಲ್ಲ. ಆಕೆ ಯಾವತ್ತೂ ತನ್ನ ನೋವನ್ನು ಇನ್ನೊಬ್ಬರ ಮುಂದೆ ತೋಡಿಕೊಂಡವಳಲ್ಲ. ಎಲ್ಲವನ್ನ ಮನಸ್ಸೊಳಗೆ ಇಟ್ಟುಕೊಂಡಿರುತ್ತಿದ್ಲು. ಖುಷಿಯ ವಿಚಾರವಿದ್ರೆ ಖಂಡಿತವಾಗಿಯೂ ಹಂಚ್ತಾಳೆ. ಆದರೆ ನೋವನ್ನೆಲ್ಲ ತಾನೊಬ್ಬಳೇ ನುಂಗ್ತಾಳೆ. ತಂದೆ ತಾಯಿಯ ಅಗಲಿಕೆಯಿಂದ ರಾಣಿ ಸಂಪೂರ್ಣವಾಗಿ ಕುಗ್ಗಿ ಹೋಗ್ತಾಳೆ. ಅಣ್ಣ ಆದಷ್ಟು ಅವಳಿಗೆ ಸಮಾಧಾನ ಮಾಡ್ತಾನೆ. ಕೆಲವು ವರ್ಷಗಳಲ್ಲಿ ರಾಣಿಯ ಅಣ್ಣ ಅವಳಿಗೆ ಒಂದು ಸಂಬಂಧ ಹುಡುಕಿ ಮದುವೆ ಮಾಡಿಸುತ್ತಾನೆ, ಇನ್ನಾದರೂ ಸಂತೋಷದಿಂದ ಇರಲಿ ಎಂದು. ಮದುವೆಯಾದ ನಂತರ ರಾಣಿ ತನ್ನ ಪತಿಯನ್ನು ತನಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾಳೆ. ತನ್ನ ಬದುಕನ್ನೇ ಆತನಿಗಾಗಿ ಮುಡಿಪಾಗಿಡುತ್ತಾಳೆ. ಆತನು ರಾಣಿಯನ್ನು ತುಂಬಾ ಚೆನ್ನಾಗಿ ನೋಡುತ್ತಿದ್ದ, ಕಣ್ಣರೆಪ್ಪೆಯಂತೆ ಕಾಪಾಡುತ್ತಿದ್ದ. ಕೆಲವು ವರ್ಷಗಳಲ್ಲಿ ಅವರಿಬ್ಬರಿಗೂ 2 ಗಂಡು 2 ಹೆಣ್ಣು ಮಕ್ಕಳಾದರು. ಅವರಿಬ್ಬರು ಮಕ್ಕಳ ಜೊತೆ ತುಂಬಾ ಹೊತ್ತು ಕಾಲ ಕಳೆಯುತ್ತಿದ್ದರು. ಆದರೆ ದಿನ ಕಳೆದಂತೆ ರಾಣಿಯ ಪತಿಯಲ್ಲಿ ಹಲವಾರು ಬದಲಾವಣೆಗಳುಂಟಾದವು. ಆತ ಕುಡಿದು ಬಂದು ರಾಣಿಗೆ ಹೊಡೆಯುತ್ತಿದ್ದ. ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಮಾಡುತ್ತಿದ್ದ. ಪ್ರತಿದಿನ ಕಾರಣವಿಲ್ಲದೆ ರಾಣಿಯನ್ನು ಅನುಮಾನಿಸುತ್ತಾ ಆಕೆಗೆ ಹಿಂಸೆ ನೀಡಲಾರಂಭಿಸಿದ. ರಾಣಿ ಎಲ್ಲವನ್ನೂ ಸಹಿಸ್ತಿದ್ಲು. ಆದರೆ ಮನುಷ್ಯನ ತಾಳ್ಮೆಗೂ ಮಿತಿ ಇದೆಯಲ್ವೇ? ಅತಿಯಾದ ನೋವನ್ನ ಯಾವ ಮನಸ್ಸು ತಾನೇ ಸಹಿಸೋಕೆ ಸಾಧ್ಯ? ರಾಣಿ ಸದಾ ಗಂಡನ ಚಿಂತೆಯಲ್ಲೇ ಕಾಲ ಕಳೆಯುತ್ತಿದ್ಲು. ಆತನ ಪರಿವರ್ತನೆಯಿಂದ ಮನನೊಂದು ಬೇಸತ್ತಿದ್ದಳು. ಯಾರಲ್ಲೂ ಹೇಳಲಾಗದೆ ಒಳಗೊಳಗೆ ನೊಂದುಕೊಂಡಳು. ಅಣ್ಣನ ಬಳಿ ಹೇಗೆ ಆತನಿಗೆ ಯಾಕೆ ನೋವು ಕೊಡಲೆಂದು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ. ಒಂದು ದಿನ ರಾಣಿ ಹೀಗೆ ಮನೆ ಕೆಲಸ ಮಾಡ್ತಿದ್ದಾಗ ಯಾರೋ ಹೊರಗಡೆಯಿಂದ ಜೋರಾಗಿ ಕರೆಯುವುದು ಕೇಳಿಸಿತು. ಹೊರ ಬಂದು ನೋಡಿದಾಗ ಆಕೆಯ ಪತಿ ನಿಂತಿದ್ದ. ಆತ ಒಂದು ದೊಡ್ಡ ಕೋಲು ಹಿಡಿದುಕೊಂಡು ಬಂದಿದ್ದ. ಒಳ ಹೋದವನೇ ರಾಣಿಗೆ ಜೋರಾಗಿ ಹೊಡೆಯಲಾರಂಭಿಸಿದ. ಆಕೆಯ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತೇ ಹೊರತು ಒಂದು ಶಬ್ದವೂ ಹೊರಬರುತ್ತಿರಲಿಲ್ಲ. ದಿನ ನೋವು ತಿಂದು ಆಕೆಯ ಮನಸ್ಸೇ ಕಲ್ಲಾಗಿ ಹೋಗಿತ್ತು. ಆತನ ಪ್ರತಿಯೊಂದು ಪೆಟ್ಟಿಗೂ ಕಣ್ಣೀರು ಹರಿಯುತ್ತಿತ್ತು. ಆದರೆ ರಾಣಿಯ ಮನದಲ್ಲಿದ್ದ ನೋವಿನ ಯಾತನೆ ಅಲ್ಲೇ ಭದ್ರವಾಗಿ ಕುಳಿತಿತ್ತು. ಕಣ್ಣೀರು ಕೇವಲ ದೇಹಕ್ಕಾದ ನೋವಿಗೆ ಸುರಿಯುತ್ತಿತ್ತೇ ವಿನ ಮನಸ್ಸಿನ ನೋವಿಗಲ್ಲ. ಮನದ ಆ ಬೇಗೆ ಕರಗದಷ್ಟು ಕಲ್ಲಾಗಿತ್ತು. ಆಕೆಗೆ ಅತ್ತೆ ಮಾವ ಇಬ್ಬರೂ ಇರಲಿಲ್ಲ. ತನ್ನ ಪತಿ ಹಾಗೂ 4 ಮಂದಿ ಮಕ್ಕಳೊಂದಿಗೆ ಬದುಕುತ್ತಿದ್ಲು. ಮೊದಲು ಸರಿಯಾಗಿಯೇ ಇದ್ದ ಆಕೆಯ ಪತಿಯಲ್ಲಿ ಇತ್ತೀಚೆಗಷ್ಟೇ ಮನುಷ್ಯತ್ವ ನಾಶವಾಗಿ ಕ್ರೂರತ್ವ ಜನ್ಮ ತಾಳಿದ್ದು. ಸರಿಯಾಗಿ ಏಟು ಕೊಟ್ಟು ಆತ ಅಲ್ಲಿಂದ ಹೊರಟ. ರಾಣಿ ಅಲ್ಲಿಂದ ಸರಿಯಾಗಿ ಏಳಲಾಗದೆ ಮೆಲ್ಲನೆ ಎದ್ದು ತನ್ನ ರೂಮಿನೊಳಗೆ ಹೋಗಿ ಕುಳಿತುಕೊಂಡಳು. ತನ್ನಿಬ್ಬರು 2 ವರ್ಷದ ಅವಳಿ ಮಕ್ಕಳನ್ನು ಮಲಗಿದ್ದಾರೆಯೇ ಎಂದು ನೋಡಿಕೊಂಡಳು. ಅಂದುಕೊಂಡ ಹಾಗೆ ಅವರಿಬ್ಬರು ನಿದ್ರಾಲೋಕಕ್ಕೆ ಜಾರಿದ್ದರು. ಸ್ವಲ್ಪ ಹೊತ್ತಿನ ಬಳಿಕ ಕಾಲಿಂಗ್ ಬೆಲ್ ರಿಂಗ್ ಆಯಿತು. ರಾಣಿ ಒಮ್ಮೆಲೇ ಬಿಚ್ಚಿಬಿದ್ದಳು. ಆತ ಪುನಃ ಬಂದಿರಬಹುದೇ ಎಂದು ಹೆದರಿಕೊಂಡಳು. ನೋವಿನಲ್ಲಿ ಆಕೆಗೆ ಎದ್ದು ನಿಲ್ಲಲು ಕಷ್ಟವಾಗುತ್ತಿತ್ತು. ಕಾಲನ್ನ ಎಳೆದುಕೊಂಡು ಗೋಡೆಯನ್ನ ಹಿಡಿದುಕೊಂಡು ಬಹಳ ಕಷ್ಟಪಟ್ಟು ಬಾಗಿಲ ಬಳಿ ಬಂದಳು. ರಾಣಿ ನಡುಗುವ ಕೈಗಳಿಂದಲೇ ಬಾಗಿಲು ತೆರೆಯಲು ಮುಂದಾದಳು. ಆದರೆ ಕೈ ಮುಂದಕ್ಕೆ ಚಾಚಿ ಭಯದಿಂದ ಒಮ್ಮೆಲೇ ಕೈ ಹಿಂದಕ್ಕೆ ಎಳೆದಳು. ಕಾಲಿಂಗ್ ಬೆಲ್ ಇನ್ನೊಮ್ಮೆ ರಿಂಗ್ ಆಯಿತು. ರಾಣಿ ಈಗ ಧೈರ್ಯ ತಂದುಕೊಂಡು ಬಾಗಿಲು ತೆರೆದಳು. ನೋಡಿದರೆ ಹೊರಗಡೆ ಅಣ್ಣ ನಿಂತಿದ್ದ. ರಾಣಿಯ ಮುಖ ಬೆವೆತು ತುಂಬಾನೇ ಗಾಬರಿಯಾಗಿತ್ತು. ಅಣ್ಣನಿಗೆ ಆಶ್ಚರ್ಯವಾಯಿತು. ಕೆದರಿದ ತಲೆ ಕೂದಲು, ಮುಖ, ಕೈಗಳಲ್ಲಿ ಎದ್ದಿದ್ದ ಬೊಬ್ಬೆಗಳು, ಕಾಂತಿಯನ್ನ ಕಳೆದುಕೊಂಡಿದ್ದ ಕಣ್ಣುಗಳು, ಏನೂ ತಿನ್ನದೆ ಕೃಶವಾಗಿದ್ದ ದೇಹ, ಕಣ್ಣಿನಲ್ಲಿದ್ದ ಗಾಬರಿ, ಯಾವ ಭಾವನೆಯನ್ನು ಸೂಚಿಸದೇ ಇದ್ದ ಮುಖ. ಆತನಿಗೆ ಎಲ್ಲವನ್ನೂ ವಿವರಿಸಿ ಹೇಳುವಂತಿತ್ತು. ತನ್ನ ತಂಗಿಗಾದ ಅನ್ಯಾಯ, ಆಕೆಯ ಪರಿಸ್ಥಿತಿ ಎಲ್ಲವೂ ಆತನಿಗೆ ತಿಳಿಯಿತು. ಅವನ ಕಣ್ಣಿಂದ ಇನ್ನೇನು ನೀರು ಹೊರಬರಬೇಕು ಅನ್ನುವಷ್ಟರಲ್ಲಿ ರಾಣಿ ತ್ರಾಣ ಕಳೆದು ದಪ್ಪನೆ ಬೀಳುವವಳಿದ್ದಳು. ಆತ ತಕ್ಷಣ ತನ್ನ ತಂಗಿಯನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ. ಆಕೆಗೆ ಪ್ರಜ್ಞೆ ಬಂದಾಗ, ತಂಗ್ಯವ್ವ, ಯಾಕೆ ನನ್ನಿಂದ ಈ ವಿಷಯ ಮುಚ್ಚಿಟ್ಟಿದ್ದೆ? ಒಂದು ಮಾತು ಹೇಳ್ತಿದ್ರೆ ನಾನು ಬರ್ತಿರ್ಲಿಲ್ವಮ್ಮ. ಸಾಕು, ನೀನಿನ್ನು ನಮ್ಮ ಮನೆಗೆ ಬಾ ಎಂದು ಅಳುತ್ತಾ ಹೇಳಿದ. ಆಗ ರಾಣಿ, ಅಣ್ಣ, ಕಷ್ಟವೋ ಸುಖವೋ ನಾನವರ ಜೊತೆಗೆ ಇರ್ತೇನೆ. ಖಂಡಿತವಾಗಿಯೂ ಅವರು ಬದಲಾಗ್ತಾರೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಅಂದ್ಲು. ಆತ ಎಷ್ಟೇ ಹೇಳಿದ್ರೂ ರಾಣಿ ಕೇಳಲಿಲ್ಲ.
ನಂತರ ವಿಧಿ ಇಲ್ಲದೆ ಅವಳನ್ನು ಅಲ್ಲಿಗೆ ಕರೆದೊಯ್ದ. ರಾಣಿಯ ಪತಿಗೆ ಸರಿಯಾಗಿ ಬುದ್ಧಿ ಹೇಳಿದ. ಇನ್ನು ಮುಂದೆ ಹಾಗೆ ಮಾಡಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೆದರಿಸಿದ. ರಾಣಿ ಕೆಲವೇ ದಿನಗಳಲ್ಲಿ ಚೇತರಿಸಿಕೊಂಡ್ಳು. ಮೈ ಮೇಲಿದ್ದ ಗಾಯಗಳೆಲ್ಲ ವಾಸಿಯಾಯಿತು. ಅವಳ ಅಣ್ಣ ಆಗಾಗ ಬಂದು ರಾಣಿಯನ್ನ ನೋಡಿ ಆಕೆಗೆ ಬೇಕಾಗಿರುವುದನ್ನ ತಂದು ಕೊಡ್ತಿದ್ದ. ರಾಣಿಯ ಪತಿ ಅವಳಿಗೆ ಹೊಡೆಯದ ಹಾಗೆ ಇರಲು ಅವಳ ಅಣ್ಣ ಕಾವಲಾಗಿದ್ದ. ರಾಣಿ ಈಗ ಎಷ್ಟೇ ಕಷ್ಟ ಬಂದರೂ ಅಣ್ಣನಲ್ಲಿ ಹೇಳಿಕೊಂಡು ಮನಸ್ಸು ಹಗುರ ಮಾಡಿಕೊಳ್ಳುತ್ತಿದ್ದಳು. ಆತ ರಾಣಿಗೆ ಬದುಕಿನ ಬಗ್ಗೆ ಧೈರ್ಯದಿಂದ ಜೀವನವನ್ನು ಎದುರಿಸುವ ಕುರಿತು, ಸಂಕಷ್ಟ ಬಂದಾಗ ಯಾವ ರೀತಿ ಇರಬೇಕು ಅನ್ನುವ ಬಗ್ಗೆನೂ ಹೇಳಿಕೊಟ್ಟ. ರಾಣಿಯಲ್ಲಿ ಈಗ ಧೈರ್ಯ ತುಂಬಿತು. ಆದರೆ ವಿಪರ್ಯಾಸವೆಂಬಂತೆ ಅದೊಂದು ದಿನ ಆಕೆಯ ಮೊಬೈಲ್ ರಿಂಗ್ ಆಯಿತು. ಎತ್ತಿಕೊಂಡಾಗ ಅತ್ತಿಗೆ ರಾಣಿ ಎಂದು ಕರೆದು ಜೋರಾಗಿ ಅತ್ರು. ರಾಣಿ, ಏನಾಯ್ತತ್ತಿಗೆ, ಯಾಕೆ ಕಲ್ತಿದ್ದೀರಾ ಎಂದು ಕೇಳಿದ್ಲು. ರಾಣಿ, ಇನ್ಮುಂದೆ ನಿನ್ನಣ್ಣ ಇಲ್ಲಮ್ಮ. ರಾಣಿ ಅಲ್ಲೇ ಕುಸಿದು ಬಿದ್ಲು. ಅಣ್ಣನಿಗೆ ಏನಾಯ್ತು ಎಂದು ಜೋರಾಗಿ ಅತ್ಲು. ಕೂಡಲೇ ಅಲ್ಲಿಂದ ಅಣ್ಣನ ಮನೆಗೆ ಹೊರಟಳು. ಅಣ್ಣ ಜ್ವರ ಬಂದು ತೀರಿಕೊಂಡ ಅಂತ ತಿಳಿಯಿತು. ರಾಣಿಗೆ ಈಗ ಪ್ರಪಂಚವನ್ನೇ ಕಳೆದುಕೊಂಡಷ್ಟು ದುಃಖವಾಯಿತು. ಇದೆಲ್ಲ ನಡೆದ ಕೆಲವೇ ದಿನಗಳ ನಂತರ ರಾಣಿಯ ಪತಿ ತನ್ನ ಅದೇ ಹಳೆಯ ಚಾಳಿ ಶುರು ಮಾಡಿದ. ಆತ ರಾಣಿಯ ಅಣ್ಣನಿಗೆ ಹೆದರಿ ಇಷ್ಟು ದಿನ ಸುಮ್ಮನಿದ್ದ. ಈಗ ಆತನಲ್ಲಿದ್ದ ಕ್ರೂರ ಗುಣ ಮತ್ತೊಮ್ಮೆ ಹೊರಬಂತು. ರಾಣಿಗೆ ಈಗ ಏನೂ ಮಾಡಲು ತೋಚಲಿಲ್ಲ. ನಂತರ ಅಣ್ಣ ಹೇಳ್ತಿದ್ದ ಧೈರ್ಯದ ಮಾತುಗಳನ್ನು ನೆನಪಿಸಿಕೊಂಡು ತನಗೆ ತಾನೇ ಧೈರ್ಯ ತಂದುಕೊಂಡ್ಳು. ತನ್ನ ಪತಿ ಅನಿಸಿಕೊಂಡವನು ಇನ್ನು ಯಾವತ್ತೂ ಬದಲಾಗೋಲ್ಲ ಅನ್ನೋ ಸತ್ಯ ಆಕೆಗೆ ತಿಳಿಯಿತು. ಇನ್ನು ಆತನಿಗಾಗಿ ಬದುಕುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಆತನ ಜೊತೆಗಿದ್ರೆ ನನ್ನ 4 ಮಂದಿ ಮಕ್ಕಳನ್ನ ಸಾಕೋದು ತುಂಬಾನೇ ಕಷ್ಟ. ಅವರ ಭವಿಷ್ಯಕ್ಕೆ ಇದು ತಡೆಯಾಗಬಹುದು. ಯಾವಾಗಲೂ ಹೆಣ್ಣೆ ಯಾಕೆ ನೋವು ತಿನ್ಬೇಕು? ನಾವು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಎಂಬುದನ್ನ ನಾನು ಸಾಧಿಸಿ ತೋರಿಸ್ತೀನಿ ಅಂತ ತನಗೆ ತಾನೇ ಧೈರ್ಯ ತುಂಬಿ ಆ ಮನೆಯನ್ನು, ನೀಚ ಪತಿಯನ್ನು ಬಿಟ್ಟು ತನ್ನ 4 ಮಂದಿ ಮಕ್ಕಳೊಂದಿಗೆ ಹೊರಟ್ಲು. ಹಾಗೆ ಹೊರಟವಳೆ ಮೊದಲು ಸಣ್ಣ ಪುಟ್ಟ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಿದ್ಲು. ದಿನ ಕಳೆದಂತೆ ಆಕೆಗೆ ನಾನ್ಯಾಕೆ ಓದಬಾರ್ದು ಅಂತ ಅನಿಸ್ತು. ಹಾಗೆ ಅಂದುಕೊಂಡವಳೆ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ ಓದಿದ್ಲು. ತನ್ನ 35ನೇ ವಯಸ್ಸಿನಲ್ಲಿ ಡಿಗ್ರಿ ಓದಲಾರಂಭಿಸಿದ್ಲು. ಮೊದಲು ಸ್ವಲ್ಪ ಕಷ್ಟವಾಗ್ತಿದ್ರು ಓದಿನ ಮೇಲಿದ್ದ ಆಕೆಯ ಆಸಕ್ತಿಯಿಂದಲೇ ಸುಲಭವಾಗತೊಡಗಿತು. ಅವಳು ಮೊದಲೇ ಓದಿನಲ್ಲಿ ಮುಂದೆ ಇದ್ದವಳು. ಆದ್ದರಿಂದಲೇ ಓದು ಮುಗಿಸಲು ಅಷ್ಟೊಂದು ಕಷ್ಟ ಅನಿಸಲಿಲ್ಲ. ಆಕೆಗೆ ಸಣ್ಣಂದಿನಿಂದಲೇ ಡಾಕ್ಟರ್ ಆಗಬೇಕು ಎಂಬ ಮಹದಾಸೆ ಇತ್ತು. ತಂದೆ ತಾಯಿಯ ಅಗಲಿಕೆಯಿಂದ ಆ ಕನಸು ಹಾಗೇ ಉಳಿದಿತ್ತು. ಆಗ ಸಾಧ್ಯವಾಗದ್ದನ್ನ ಇಂದು ಸಾಧಿಸಲು ಹೊರಟ ರಾಣಿಗೆ ಸೋಲಾಗಲಿಲ್ಲ. ಕಷ್ಟ ಕಾರ್ಪಣ್ಯಗಳ ನಡುವೆ ಬೆಂದು ಹೋಗಿದ್ದ ಆಕೆಗೆ ಓದುತ್ತಾ ತನ್ನ ಮಕ್ಕಳನ್ನ ಸಾಕುವುದು ಕಷ್ಟವೆನಿಸಲಿಲ್ಲ. ಬದುಕನ್ನ ಧೈರ್ಯದಿಂದ ಎದುರಿಸ್ತಾ ಏನೇ ಬಂದರೂ ಕುಗ್ಗದೆ ಇಷ್ಟಪಟ್ಟು ಓದಿ ಡಾಕ್ಟರ್ ಆದ್ಲು ನಮ್ಮ ರಾಣಿ. ಒಬ್ಬಳೇ ದುಡಿದು ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಕುಂದುಂಟಾಗದೆ ಅವರನ್ನ ಚೆನ್ನಾಗಿ ಓದಿಸಿದ್ಲು. ಒಂದು ಹೆಣ್ಣು ನೋವನ್ನು ನುಂಗಿ ಬದುಕುವುದಕ್ಕಿಂತ ಅದನ್ನು ಧೈರ್ಯವಾಗಿ ಎದುರಿಸಿ ನಿಂತರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ರಾಣಿಯ ಬದುಕೇ ಸಾಕ್ಷಿ. ಹೀಗೆ ಹಲವು ವರ್ಷಗಳು ಕಳೆದವು. ರಾಣಿ ತನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ ಒಳ್ಳೊಳ್ಳೆಯ ಹುದ್ದೆಗೆ ಸೇರಿಸಿದ್ಲು. ಮಕ್ಕಳಿಗೆ ಇವಳ ಮೇಲೆ ಹೆಚ್ಚಿನ ಪ್ರೀತಿ ಇತ್ತು. ಎಲ್ಲರೂ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ರು. ತಮ್ಮ ತಾಯಿಯನ್ನ ಕಣ್ಣರೆಪ್ಪಿಯಂತೆ ಕಾಪಾಡ್ತಿದ್ರು. ಮಕ್ಕಳ ಪ್ರೀತಿಯಲ್ಲಿ ರಾಣಿ ಕಳೆದು ಹೋದ್ಲು. ಅದೊಂದು ದಿನ ರಾಣಿ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಪ್ರಾಣ ಕಳೆದುಕೊಂಡ್ಳು. ರಾಣಿಯ ಬದುಕು ಎಂತಹವರನ್ನ ಬೆರಗಾಗಿಸುವಂಥದ್ದು. ಅವಳ ಜೀವನ ಹಾದಿ ಬಹಳಷ್ಟು ಮಂದಿಗೆ ಸ್ಫೂರ್ತಿದಾಯಕ. ರಾಣಿ ಬದುಕಿದ್ದಾಗ ಅದೆಷ್ಟೋ ಜನರಿಗೆ ತನ್ನ ಕೈಯಲ್ಲಾದಷ್ಟು ಸಹಾಯ ಮಾಡಿದವಳು. ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ನೀಡಿ ಮಹಿಳಾ ಸಂಘವನ್ನು ಕಟ್ಟಿ ಬೆಳೆಸಿದವಳು. ಇಂದು ಆಕೆಯ ಅಗಲಿಕೆಗೆ ಎಷ್ಟೋ ಜನರು ಕಣ್ಣೀರು ಹಾಕ್ತಿದ್ದಾರೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದು ಸಾಮಾನ್ಯರಂತೆ ನೋವನ್ನ ತಿಂದು ಅಸಾಮಾನ್ಯರಾಗಿ ಬೆಳೆದು ನಿಂತಹ ವೀರ ವ್ಯಕ್ತಿ. ಆ ವನಿತೆ ಇಂದು ಪ್ರಕೃತಿಯಲ್ಲಿ ಲೀನಲಾದ್ಲು. ರಾಣಿಯ ಬದುಕಿನ ಕಥೆಯ ಕುರಿತು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾ ಆಕೆಯ ಧೈರ್ಯವನ್ನ ಕೊಂಡಾಡುತ್ತಾ ಆಶಾ ಮತ್ತು ವಿಜಯಮ್ಮ ಮನೆಗೆ ಬಂದ್ರು. ಹೀಗೆ ಹಲವು ವರ್ಷಗಳು ಕಳೆಯಿತು. ಕಲ್ಯಾಣಿಗೀಗ 9 ವರ್ಷ ವಯಸ್ಸು. ಓದಿನಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಮುಂದೆ ಇದ್ಲು. ಬಹಳ ಚೂಟಿಯೂ ಆಗಿದ್ಲು. ಒಂದು ದಿನ ಕಲ್ಯಾಣಿ ಮನೆಗೆ ಬರುವಾಗ ಒಂದು ಚಂದದ ಹೂವಿನ ಗಿಡದೊಂದಿಗೆ ಬಂದಿದ್ಲು. ಓಡೋಡಿ ಬಂದು ಅಮ್ಮನಿಗೆ ಹೂವಿನ ಗಿಡ ತೋರಿಸಿದ್ಲು. ಆಶಾಳಿಗೂ ಹೂವಿನ ಗಿಡಗಳೆಂದ್ರೆ ಎಲ್ಲಿಲ್ಲದ ಪ್ರೀತಿ. ಆಶಾದನ ಕೈಯಲ್ಲಿ ಹಿಡಿದ ಕೂಡ್ಲೆ ಅದು ಕೆಳಗೆ ಬಿದ್ದು ಅದರ ಮಡಿಕೆ ಒಡೆಯಿತು. ಕಲ್ಯಾಣಿಗೆ ತುಂಬಾ ಸಿಟ್ಟು ಬಂದು ಕೋಪದಲ್ಲಿ ಒಳಗೆ ಹೋಗಿ ಕುಳಿತುಕೊಂಡ್ಲು. ಕಲ್ಯಾಣಿ ಅಮ್ಮನಲ್ಲಿ ಕೋಪ ಮಾಡಿದ್ಲು. ಅವತ್ತು ಸಂಜೆ ಕಿರಣ್ ಮನೆಗೆ ಬಂದಾಗ ಎಂದಿನಂತೆ, ಪುಟ್ಟಿ ಎಲ್ಲಿದ್ದೀಯಮ್ಮ,
ಎಂದು ಕರೆದುಕೊಂಡು ಹೋದ. ಕಲ್ಯಾಣಿ ಅಪ್ಪನ ಬಳಿ ಹೋಗಿ ಚಾಕ್ಲೇಟ್ ಬರೆದು ಸೀದಾ ಹೋಗಿ ಬರೆಯಲು ಕುಳಿತ್ಲು. ಕಿರಣ್ ಆಶಾಳಲ್ಲಿ ಏನಾಯ್ತೆಂದು ಕೇಳ್ದ. ಆಶಾ ನಡೆದದ್ದನ್ನೆಲ್ಲ ಹೇಳಿತ್ತು. ಕಿರಣ್, ಅದಕ್ಕೇನಂತೆ, ಹೊಸ್ತೊಂದು ತೊಂದ್ರೆ ಆಯ್ತಲ್ವಾ? ಇಲ್ಲ ರೀ, ಅದು ಅವಳ ಗೆಳತಿ ಕೊಟ್ಟ ಗಿಫ್ಟ್ ಅಂತೆ, ಅದಕ್ಕೆ ಅವಳಿಗೆ ಕೋಪ. ಕಿರಣ್ ಮೆಲ್ಲನೆ ಮಗಳ ಬಳಿ ಹೋಗಿ, ಪುಟ್ಟಿ, ಅಮ್ಮನಲ್ಲಿ ಯಾರಾದ್ರೂ ಕೋಪ ಮಾಡ್ತಾರಾ ಹೇಳು? ಅವರು ನಿನ್ನಮ್ಮ ಅಲ್ವಾ, ಹಾಗೆಲ್ಲ ಕೋಪ ಮಾಡಬಾರ್ದು ಪುಟ್ಟಿ. ಕಲ್ಯಾಣಿ, ಅಪ್ಪ, ನಾನು ಯಾಕೆ ಅಮ್ಮನಲ್ಲಿ ಕೋಪ ಮಾಡಲಿ? ನಾನು ಕೋಪ ಅಲ್ಲ. ಮತ್ತ್ಯಾಕೆ ಮಾತಾಡ್ತಿಲ್ಲ ಸುಮ್ಮನೆ? ನಾನು ನಿಂಗೊಂದು ಕತೆ ಹೇಳ್ತೀನಿ, ಕೇಳು. ಕಥೆನಾ? ಹಾ, ಹೇಳಪ್ಪ. ಅದೊಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲೊಂದು ಚಿಕ್ಕ ಮನೆ. ಆ ಮನೆಯಲ್ಲಿದ್ದದ್ದು ಅಪ್ಪ, ಅಮ್ಮ ಹಾಗೂ ಒಬ್ಳು ಮುದ್ದಾದ ಮಗಳು. ಅವಳ ಹೆಸರೇ ರೂಪ. ಹೆಸರಿಗೆ ತಕ್ಕಂತೆ ರೂಪವತಿ. ಬೆಕ್ಕಿನಂತ ಪಿಲಿ ಪಿಲಿ ಕಣ್ಣು ಆಕೆ ಸೌಂದರ್ಯವನ್ನ ದುಪ್ಪಟ್ಟಾಗಿಸ್ತು. ಅಪ್ಪ ಅಮ್ಮನ ಮುದ್ದಿನ ಮಗಳು. ಸ್ವಲ್ಪ ಹೆಚ್ಚಿನ ಪ್ರೀತಿ ಕೊಟ್ಟೇ ಬೆಳೆಸಿದ್ರು. ಅವರಿಬ್ಬರು ಮಗಳನ್ನ ಚೆನ್ನಾಗಿ ಓದಿಸಿದ್ರು. ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸಿ ಆಕೆ ಕೇಳಿದ್ದನ್ನೆಲ್ಲ ಇಲ್ಲವೆನ್ನದೆ ಕೊಡುತ್ತಿದ್ರು. ತಮ್ಮ ಮಗಳ ನಗುವಿನಲ್ಲಿ ಖುಷಿಯನ್ನ ಕಾಣುವಾಗಲೇ ಅವರಿಗೆ ನೆಮ್ಮದಿ. ಆದರೆ ರೂಪಾಳಿಗೆ ತನ್ನ ಸೌಂದರ್ಯವನ್ನು ಹೆಚ್ಚಿಸುವುದರಲ್ಲಿದ್ದ ಉತ್ಸಾಹ ಓದುವುದರಲ್ಲಿರಲಿಲ್ಲ. ಜಸ್ಟ್ ಪಾಸ್ ಮಾತ್ರ ಆಗ್ತಿದ್ಲು. ಆಕೆಯ ತಂದೆ ತಾಯಿ ಇಬ್ರು ದುಡಿಯುತ್ತಿದ್ರು. ರೂಪಾಳ ಭವಿಷ್ಯಕ್ಕಾಗಿ ಹಣವನ್ನ ಕೂಡಿಡುತ್ತಾ ತಮ್ಮ ಬದುಕನ್ನೇ ಆಕೆಗಾಗಿ ಮುಡಿಪಾಗಿಟ್ಟವರು. ಆದರೆ ರೂಪಾಳಿಗೆ ತಂದೆ ಮೇಲೆ ಮಾತ್ರ ಪ್ರೀತಿ. ತಾಯಿಯನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಶಾಲೆಯಲ್ಲಿ ಏನೇ ಸಭೆ ಇದ್ರೂ ತಂದೆಯೊಂದಿಗೆ ಹೋಗ್ತಿದ್ಲು. 10ನೇ ತರಗತಿಯಲ್ಲಿ ಒಂದು ದಿನ ಆಕೆ ಶಾಲೆಯಲ್ಲಿ ಹೆತ್ತವರ ಸಭೆ ಇತ್ತು. ಆಕೆ ತಂದೆಗೆ ಅವತ್ತು ಮುಖ್ಯವಾದ ಕೆಲಸ ಇದ್ದುದರಿಂದ ಶಾಲೆಗೆ ಹೋಗಲಾಗ್ಲಿಲ್ಲ. ಆತ ಪಕ್ಕದೂರಿಗೆ ಹೋಗಿದ್ದ. ಆಗ ರೂಪಾಳ ತಾಯಿ, ಮಗಳೇ, ಇವತ್ತಿನ ಸಭೆಗೆ ನಾನ್ ಬರ್ತೇನೆ, ಅಪ್ಪ ಊರಲ್ಲಿಲ್ವಲ್ಲ, ನಡಿ ಅಂದಾಗ ರೂಪ, ಏನು, ನೀನ್ ಬರ್ತೀಯ? ದಯವಿಟ್ಟು ಆ ತಪ್ಪು ಕೆಲಸ ಮಾಡಬೇಡ. ಅಷ್ಟಕ್ಕೂ ನೀನು ಬಂದು ಏನ್ ಮಾಡ್ತೀಯ? ನೆಟ್ಟಗೆ ಒಂದು ಸಹಿ ಮಾಡೋಕ್ಕೂ ಬರಲ್ಲ, ಹೆಬ್ಬೆಟ್ಟ ಹಾಕ್ತೀಯ, ನೀನ್ ಮಾತ್ರ ಬರ್ಬೇಡಮ್ಮ ಅಂದ್ಲು. ತಾಯಿ, ಇಲ್ಲಮ್ಮ, ನಾನೀಗ ಸಹಿ ಹಾಕ್ತೀನಿ. ನಿಮ್ಮಪ್ಪ ನಂಗೆ ಹೆಸರು ಬರೆಯೋದು ಹೇಳಿಕೊಟ್ರು. ಇವತ್ತಿನ ಸಭೆಯ ಯಾರಾದ್ರೊಬ್ರು ಬರ್ಲೇಬೇಕಂತಲ್ಲ, ನಾನ್ ಬರ್ತೀನಿ. ರೂಪ, ನಿನ್ಗೆಷ್ಟು ಸಲ ಹೇಳ್ಬೇಕು, ಬರ್ಬೇಡ ಅಂದ್ರೆ ಬರ್ಬೇಡ ಅಷ್ಟೇ. ಇಬ್ರು ಮನೆಯಲ್ಲಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ನಿನ್ ಮುಖ ಕನ್ನಡಿಯಲ್ಲಿ ನೋಡ್ಕೊಂಡಿದೀಯಾ? ಎಷ್ಟು ಕಪ್ಪಗಿದೀಯಾ? ಛೀ, ಅಸಹ್ಯ ಆಗುತ್ತೆ ನಂಗೆ. ನನ್ ಜೊತೆ ಮಾತ್ರ ಬರ್ಬೇಡ. ಎಲ್ಲಾದ್ರೂ ಹಾಳಾಗಿ ಹೋಗು. ಅಲ್ಲಿಗೆ ಬಂದು ಫ್ರೆಂಡ್ಸ್ ಎದುರು ಮರ್ಯಾದೆ ತೆಗಿಬೇಡ ಎಂದು ಉದ್ದಟತನದ ಮಾತಾಡಿದ್ಲು. ಇದನ್ನೆಲ್ಲ ಆಲಿಸಿದ ತಾಯಿಯ ಕಣ್ಣಂಚಿನಲ್ಲಿ ಮೂಡಿದ ಕಣ್ಣೀರು ಕೆನ್ನೆಗೆ ತಲುಪುವ ಮುನ್ನ ರೂಪ ಸೀದಾ ಶಾಲೆಗೆ ಹೊರಟಳು. ಆಕೆಯ ತಾಯಿ ಒಂಟಿಯಾಗಿ ಆದ್ಲು. ಹೀಗೆ ಹಲವು ವರ್ಷಗಳು ಕಳೆಯಿತು. ರೂಪಾಳಿಗೆ ತನ್ನ ತಾಯಿಯ ಮೇಲಿದ್ದ ಅಸಹ್ಯ ಭಾವ ಬೆಳೀತಾ ಹೋಯ್ತೇ ವಿನಃ ಕಡಿಮೆಯಾಗಲಿಲ್ಲ. ತಂದೆ ಎಷ್ಟೇ ಹೇಳಿದ್ರೂ ಕೇಳುವ ತಾಳ್ಮೆಯೇ ಆಕೆಯಲ್ಲಿರಲಿಲ್ಲ. ತಾಯಿ ಎಷ್ಟೇ ಪ್ರೀತಿ ಕೊಡಲು ಹೊರಟ್ರೂ ದೂರ ಸರಿತಿದ್ಲು. ರೂಪಾಳಿಗೀಗ 23 ವರ್ಷ ವಯಸ್ಸು. ರೂಪ ಸಂಜಯ್ ಎನ್ನುವ ಹುಡುಗನನ್ನ ಪ್ರೀತಿಸ್ತಿದ್ಲು. ಆತ ನೋಡಲು ಬಹಳ ಸುಂದರವಾಗಿದ್ದ. ರೂಪಾಳಿಗೆ ಆತನ ಮೇಲೆ ಪ್ರೀತಿ ಮೂಡಲು ಮುಖ್ಯ ಕಾರಣವೇ ಅದು. ಅವರಿಬ್ರು ದಿನಾಲೂ ಒಬ್ಬರನ್ನೊಬ್ಬರು ಭೇಟಿಯಾಗ್ತಿದ್ರು. ಬೇರೆಯವರ ಮೂಲಕ ರೂಪಾಳ ತಂದೆ ತಾಯಿಗೆ ಈ ವಿಷಯ ತಿಳಿಯಿತು. ಅವರಿಬ್ರು ಅವಳನ್ನ ಅದರಿಂದ ದೂರವಿರುವಂತೆ ಬುದ್ಧಿವಾದ ಹೇಳಿದ್ರು. ಆದರೆ ಆಕೆ ಕೇಳುವ ಹಂತದಲ್ಲಿರಲಿಲ್ಲ. ತಂದೆ ತಾಯಿ ಇಬ್ಬರನ್ನು ಅಸಹ್ಯವಾಗಿ ನೋಡಲು ಶುರು ಮಾಡಿದ್ಲು. ಅವರಿಂದ ದೂರವೇ ಸರಿದ್ಲು. ಸದಾ ಸಂಜಯ್ ಜೊತೆ ಕಾಲ ಕಳೆಯುತ್ತಿದ್ಲು. ಆತ ನೋಡಲು ಸುಂದರವಾಗಿದ್ದ. ತಾನು ಕೇಳದೆ ಇದ್ದುದನ್ನು ತಂದು ಕೊಡುತ್ತಿದ್ದ. ರೂಪಾಳು ಸಂಪೂರ್ಣವಾಗಿ ಬದಲಾದ್ಲು. ತಂದೆ ತಾಯಿಯ ಜೊತೆ ಒಂದು ನಿಮಿಷವೂ ಇರುತ್ತಿರಲಿಲ್ಲ. ಅವರ ಮಾತು ಕೇಳ್ತಿರ್ಲಿಲ್ಲ. ಹೀಗೆ ಒಂದು ದಿನ ರೂಪಾಳಿಗೆ ಒಂದು ಅಪಘಾತವಾಯಿತು. ಸಂಜಯ್ ಜೊತೆ ಫೋನ್ನಲ್ಲಿ ಮಾತನಾಡ್ತಾ ರಸ್ತೆ ದಾಟುವಾಗ ಎಲ್ಲಿಂದಲೋ ಬಂದ ಗಾಡಿಯೊಂದು ಡಿಕ್ಕಿ ಹೊಡೆಯಿತು. ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಸ್ವಲ್ಪ ದಿನಗಳ ನಂತರ ರೂಪಾಳು ಕಣ್ಣು ಬಿಟ್ಟು ಎದುರುಗಡೆ ಅಪ್ಪ ಕುಳಿತಿದ್ದಾರೆ. ರೂಪ ಅಪ್ಪ ಎಂದು ಕರೆದಳು. ಆತನಿಗೆ ಖುಷಿಯಲ್ಲಿ ಕಣ್ಣೀರು ಬಂತು. ತಕ್ಷಣ ಡಾಕ್ಟರನ್ನು ಕರೆದ. ಡಾಕ್ಟರ್ ಬಂದು ಚಿಕಿತ್ಸೆ ಮಾಡಿ ಆತನಿಗೆ ಕಣ್ಣು ಸನ್ನೆ ಮಾಡಿ ಹೊರಬರಲು ಹೇಳಿದ್ರು. ಅವರಿಬ್ಬರು ಸ್ವಲ್ಪ ಹೊತ್ತು ಮಾತನಾಡಿದರು. ರೂಪಾಳ ತಂದೆ ಒಳಗೆ ಮಗಳ ಬಳಿಗೆ ಬಂದು, ಮಗಳೇ, ನಿಂಗೇನೂ ಆಗಿಲ್ಲಮ್ಮ, ಒಂದು ಸಣ್ಣ ಆಪರೇಷನ್ ಇದೆ, ಹೆದರಬೇಡ, ಏನೂ ಆಗಲ್ಲ, ಧೈರ್ಯದಿದೆ ಇರು ಎಂದು ಹೇಳಿದ. ರೂಪ, ಅಪ್ಪ, ಸಂಜಯ್ ಎಲ್ಲಿದ್ದಾನಪ್ಪ ಎಂದು ಕೇಳಿದ್ಲು. ಅಷ್ಟರಲ್ಲಿ ಸಂಜಯ್ ಒಳಗೆ ಬಂದು,
ರೂಪಾ, ನಾನಿದ್ದೀನಿ, ನೀನೇನು ವರಿ ಮಾಡಬೇಡ ಎಂದು ಅವಳ ಕೈ ಹಿಡಿದು ಧೈರ್ಯ ತುಂಬಿದ. ಸ್ವಲ್ಪ ಹೊತ್ತಿನ ಬಳಿಕ ರೂಪಾಳನ್ನು ಆಪರೇಷನ್ಗೆ ಕರೆದುಕೊಂಡು ಹೋಗಲು ನರ್ಸ್ನವರು ಬಂದರು. ರೂಪಾಳಿಗೆ ಒಮ್ಮೆಗೆ ಭಯವಾದರೂ ಅಪ್ಪನ ಪ್ರೀತಿ ಬೆರೆತ ಮಾತುಗಳು ನೆನಪಾಗಿ ಧೈರ್ಯ ತಂದುಕೊಂಡಳು. ಅಪ್ಪನ ಮುಖವನ್ನೊಮ್ಮೆ ನೋಡಿದಾಗ ಒಂದು ಸಣ್ಣ ಆಶ್ಚರ್ಯವಾಯಿತು. ಆತನ ಮುಖದಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಲೇ ಇತ್ತು. ರೂಪಾ ಆತನ ಕಡೆ ತಿರುಗಿದಾಗ ಮಾತ್ರ ಕಣ್ಣೀರನ್ನ ಮರೆಮಾಡಿ ಆಕೆಗೆ ಧೈರ್ಯ ತುಂಬುತ್ತಿದ್ದ, ಸಾಂತ್ವನ ಹೇಳುತ್ತಳಿದ್ದ. ರೂಪಾಳಿಗೆ, ಮಗಳೇ, ಧೈರ್ಯವಾಗಿರು ಎಂದು ಹೇಳಿದ. ರೂಪಾ ಧೈರ್ಯ ತಂದುಕೊಂಡಳು. ಆಪರೇಷನ್ ಯಾವುದೇ ತೊಂದರೆಗಳಿಲ್ಲದೆ ಸರಿಯಾಗಿ ನಡೆಯಿತು. ಕೆಲವು ದಿನಗಳಲ್ಲಿ ರೂಪಾಳು ಚೇತರಿಸಿಕೊಂಡಳು. ಅಪ್ಪನ ಆರೈಕೆಯಲ್ಲಿ, ಸಂಜಯ್ನ ಪ್ರೀತಿಯಲ್ಲಿ ಆಕೆ ಕಳೆದು ಹೋದಳು. ಆದರೆ ರೂಪಾಳಿಗೆ ಇತ್ತೀಚೆಗೆ ತಂದೆಯಲ್ಲಿ ಹಲವಾರು ಬದಲಾವಣೆಗಳಾಗಿದ್ದು ಗಮನಕ್ಕೆ ಬಂದಿತು. ಆತನ ಮುಖದಲ್ಲಿ ನಗುವಿರಲಿಲ್ಲ. ಸದಾ ಯಾವುದೋ ಯೋಚನೆಯಲ್ಲಿ ಮುಳುಗಿರುತ್ತಿದ್ದ. ಒಂದು ದಿನ ರೂಪಾ, ಅಪ್ಪ, ಯಾಕಪ್ಪ ಹೀಗಿದ್ದೀಯಾ, ಏನಾಯ್ತು ಎಂದು ಕೇಳಿದ್ಲು. ಆತ, ಮಗಳೇ, ನೀನಿಷ್ಟು ದಿನಗಳಲ್ಲಿ ಒಮ್ಮೆಯಾದ್ರೂ ಅಮ್ಮನ ಬಗ್ಗೆ ಕೇಳಿಲ್ವಲ್ಲಮ್ಮ, ಯಾಕಮ್ಮ, ಅವಳ ನೆನಪೇ ನಿಂಗಿಲ್ವಾ? ರೂಪಾ, ಅಪ್ಪ, ನಾನ್ ನಿನ್ ಜೊತೆ ಮಾತಾಡ್ತಿದ್ದೀನಿ, ನೀನ್ಯಾಕೆ ಯಾರ್ದೋ ಬಗ್ಗೆ ಮಾತಾಡ್ತಿದ್ಯಾ? ಆ ಕರಿ ಹೆಂಡತಿ ನಿಂಗೆ ಆಯ್ತು, ಅಂತ ತಾಯಿ ನಂಗೆ ಬೇಡ ಅಂದಾಗ ಇದನ್ನೆಲ್ಲ ಬಾಗಿಲ ಬಳಿ ನಿಂತು ಆಲಿಸ್ತಿದ್ದ ಸಂಜಯ್, ಮುಚ್ಚೆ ಬಾಯಿ, ಏನು ಯಾರ್ದೋ ಬಗ್ಗೆನಾ? ಅವ್ರು ನಿನ್ ತಾಯಿ ಕಣೆ, ಯಾರೂ ಅಲ್ಲ, ನಿನ್ನನ್ನು 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಹಾ ತಾಯಿ, ನಿಂಗೆ ಉಸಿರು ಕೊಟ್ಟವರು ಕಣೆ ನಿನ್ ತಾಯಿ. ನಿಂಗೊಂದು ವಿಷಯ ಗೊತ್ತಾ? ನಿಂಗೆ ಆಕ್ಸಿಡೆಂಟ್ ಆಗಿದ್ದು ಕೇಳಿ ನಾನು ನಿನ್ನಿಂದ ದೂರ ಇರೋಣ ಅಂತ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ನಿನ್ನ ಬಗ್ಗೆ, ನಿನ್ನ ಪ್ರೀತಿ ಬಗ್ಗೆ ಹೇಳಿ ನನ್ನನ್ನು ಬದಲಾಯಿಸಿದ್ದೆ ನಿನ್ನ ತಾಯಿ. ಅವತ್ತು ಅವರು ನನ್ನ ಬಳಿ ಬಂದು ಏನು ಮಾತಾಡದೆ ಇರ್ತಿದ್ರೆ ಇವತ್ತು ನಾನು ನಿನಗೆ ಸಿಗ್ತಾನೆ ಇರಲಿಲ್ಲ. ಅವರ ಮಾತು ಕೇಳಿದ ಬಳಿಕವೇ ನನ್ನ ಉಸಿರಿರುವವರೆಗೂ ನಿನ್ನನ್ನು ಕಾಪಾಡಬೇಕು ಅನ್ನೋ ಯೋಚನೆ ಬಂದದ್ದು. ಅಂತ ತಾಯಿ ಬಗ್ಗೆ ನಿಂಗೆ ಈ ಥರ ಮಾತಾಡಲಿಕ್ಕೆ ನಾಚಿಕೆ ಆಗಲ್ವಾ? ರೂಪಾಳ ಕಣ್ಣು ತುಂಬಿತು. ಕೂಡಲೇ, ಅಪ್ಪ, ಅಮ್ಮ ಎಲ್ಲಪ್ಪ, ನಾನು ಮಾತಾಡ್ಬೇಕಪ್ಪ ಎಂದು ಅಳುತ್ತಾ ಹೇಳಿದ್ಲು. ಅಂತ ಕಣ್ಣೀರು ಸುರಿಸುತ್ತಲೇ ಇದ್ದರೆ ಹೊರತು ಒಂದು ಮಾತು ಆಡಲಿಲ್ಲ. ರೂಪ ಕೂಡಲೇ ಸಂಜಯ್ ಕಡೆ ತಿರುಗಿ, ಸಂಜು, ಎಲ್ಲಿ ಅಮ್ಮ ಹೇಳು ಅಂದಾಗ, ಇನ್ನೆಲ್ಲಿ, ನಿನ್ನ ಹೃದಯದಲ್ಲಿ ಕಣೆ. ರೂಪಾಳಿಗೆ ಏನೂ ಅರ್ಥ ಆಗಲಿಲ್ಲ. ಸಂಜಯ್ ಮುಂದುವರಿಸುತ್ತಾ, ನಿನ್ನ ಹಾರ್ಟಲ್ಲಿ ರಂಧ್ರ ಆಗಿತ್ತಂತೆ, ಅರ್ಜೆಂಟಾಗಿ ಎಲ್ಲೂ ಸಿಗಲಿಲ್ಲ, ಬದುಕೋದು ಕಷ್ಟ ಅಂದ್ರು. ಆಗ ನಿನ್ನ ತಾಯಿ ತನಗೆ ತಾನೇ ಅಪಘಾತ ಮಾಡಿ ಜೀವಕ್ಕೆ ತೊಂದರೆ ಬಂದಿದೆ ಎಂದು ನಂಬಿಸಿ ನನ್ನ ಹೃದಯವನ್ನು ಮಗಳಿಗೆ ಕೊಡಿ ಎಂದು ಹೇಳಿ ನಿನಗಾಗಿ ಪ್ರಾಣನೇ ಕೊಟ್ಟರು ಕಣೆ. ನಿನ್ನ ತಾಯಿ ಕೊನೆಯದಾಗಿ ಹೇಳಿದ ಮಾತು. ಸಂಜಯ್, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ, ಯಾವತ್ತೂ ಅವಳ ಕೈ ಬಿಡಬೇಡ, ಆಕೆಯಲ್ಲಿರೋದು ನನ್ನ ಹೃದಯ ಅಂತ ಹೇಳಬೇಡ, ಪಾಪ ಕಂದಮ್ಮ ನೊಂದ್ಕೋಬಹುದು. ರೂಪಾಳಿಗೆ ತನ್ನ ತಪ್ಪಿನ ಅರಿವಾಯಿತು. ಕಣ್ಣೀರ ಧಾರೆಯೊಂದಿಗೆ ಕಳೆದುಕೊಂಡ ಅಮ್ಮನ ಪ್ರೀತಿಗಾಗಿ ಹಾತೊರೆದ್ಲು. ಇಷ್ಟನ್ನ ಹೇಳಿದ ಕಿರಣ್, ನೋಡು ಪುಟ್ಟಿ, ಅಮ್ಮನಲ್ಲಿ ಹಾಗೆಲ್ಲ ಮಾತಾಡದೇ ಇರಬಾರ್ದು ಆಯ್ತಾ? ಕಲ್ಯಾಣಿಯ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಬೇಗನೆ ಓಡಿ ಹೋಗಿ ಅಮ್ಮನನ್ನ ತಪ್ಪಿ ಹಿಡಿದ್ಲು. ಆಶಾ ಕಲ್ಯಾಣಿಯ ಇಷ್ಟದ ಕಡಲೆಬೇಳೆ ಪಾಯಸ ಮಾಡಿದ್ಲು. ಕಲ್ಯಾಣಿಗೆ ತುಂಬಾ ಖುಷಿಯಾಯಿತು. ಬೇಗನೆ ಅಮ್ಮ ಕೊಟ್ಟ ಪಾಯಸ ಕುಡಿದು, ಅಮ್ಮ, ನನಗೆ ನೀನೊಂದು ಕತೆ ಹೇಳಮ್ಮ, ನಾನು ಕೇಳ್ಕೊಂಡು ಮಲಗ್ತೀನಿ ಅಂದ್ಲು. ಆಶಾ, ಆಯ್ತಮ್ಮ, ಮೊದಲು ಮಲಗು, ನಾನು ಕತೆ ಹೇಳ್ತೀನಿ ಎಂದು ಹೇಳಿ ಆಶಾ ಮಗಳಿಗೆ ಕಥೆ ಹೇಳತೊಡಗಿದಳು. ಒಂದೂರಲ್ಲಿ ಒಬ್ಬ ಕಿಟ್ಟು ಎಂಬ ಹುಡುಗ ಇದ್ದ. ಅವನು ಯಾವಾಗಲೂ ಶಾಲೆಗೆ ಹೋಗುವಾಗ ಕೂಗ್ತಿದ್ದ. ಅವನಿಗೆ ಶಾಲೆ ಅಂದ್ರೆ ಇಷ್ಟವೇ ಇರಲಿಲ್ಲ. ಅಮ್ಮನ ಒತ್ತಾಯಕ್ಕೆ ಮಾತ್ರ ಹೋಗ್ತಿದ್ದ. ಹೀಗೆ ಒಂದು ದಿನ ಕಿಟ್ಟು ಶಾಲೆಗೆ ಹೋಗುವಾಗ, ನಾನು ಯಾಕೆ ಶಾಲೆಗೆ ಹೋಗ್ಬೇಕು, ಬೇಡ, ನಾನಿವತ್ತು ಹೋಗಲ್ಲ ಎಂದು ಹೇಳಿ ಊರಲ್ಲಿ ಸುತ್ತಾಡಲು ಶುರು ಮಾಡಿದ. ಅಷ್ಟರಲ್ಲಿ ಕಿಟ್ಟುವನ್ನು ನೋಡಿದ ಒಬ್ಬ ರೌಡಿ ಅವನನ್ನು ಎತ್ತಿಕೊಂಡು ಹೋದ. ಕಿಟ್ಟು ತುಂಬಾ ಭಯಭೀತನಾದ. ಅವನಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಅವನಿಗೆ ಶಾಲೆಯಲ್ಲಿ ಟೀಚರ್ ಹೇಳಿಕೊಟ್ಟದ್ದು ನೆನಪಾಯಿತು. ಕಳ್ಳರು ಬಂದು ಹಿಡಿದಾಗ ಧೈರ್ಯದಿಂದ ಇರಬೇಕು, ಭಯ ಪಡಬಾರದು. ಖಾರದ ವಸ್ತು ಇದ್ರೆ ಅವರ ಕಣ್ಣಿಗೆ ಹಾಕಿ ಓಡಿ ಹೋಗ್ಬೇಕು. ಹತ್ರ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ ಇದೆಯೇ ಅಂತ ನೋಡಿ ಇದ್ರೆ ಸೀದಾ ಅಲ್ಲಿಗೆ ಹೋಗ್ಬೇಕು. ಕಿಟ್ಟು ಮೆಲ್ಲಗೆ ಯೋಚನೆ ಮಾಡಲು ಶುರು ಮಾಡಿದ. ತನ್ನ ಟಿಫನ್ನಲ್ಲಿದ್ದ ಖಾರದ ಸಾಂಬಾರನ್ನು ತಗೊಂಡು ರೌಡಿಯ ಕಣ್ಣಿಗೆ ಎರಚಿದ. ನಂತರ ಆ ಕತ್ತಲ ಕೋಣೆಯ ಬಾಗಿಲಿಗೆ ಹೊರಗಿನಿಂದ ಚಿಲಕ ಹಾಕಿ ಓಡಿ ಹೋದ.
ಅವರಿವರಲ್ಲಿ ಕೇಳಿ ಪೊಲೀಸ್ ಸ್ಟೇಷನ್ ಅನ್ನು ಹುಡುಕಿದ. ಅಲ್ಲಿ ಹೋಗಿ ನಡೆದದ್ದನ್ನೆಲ್ಲ ಹೇಳಿದ. ನಂತರ ಪೊಲೀಸರು ಆ ರೌಡಿಯನ್ನ ಹಿಡಿದ್ರು. ಕಿಟ್ಟುವನ್ನ ಪ್ರಶಂಸಿಸಿ ಅವನ ಮನೆಗೆ ಕಳುಹಿಸಿಕೊಟ್ರು. ಕಿಟ್ಟುಗೀಗ ಶಾಲೆಗೆ ಹೋಗುವುದರ ಅವಶ್ಯಕತೆ ಅರಿವಾಯಿತು. ನಂತರ ಆತ ಮುಂದೆಂದೂ ಶಾಲೆಗೆ ತಪ್ಪಿಸಲಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಅವನ ಸಾಧನೆಯನ್ನು ಕೊಂಡಾಡಿದ್ರು. ಕಿಟ್ಟು ಮುಂದೆ ಒಳ್ಳೆಯ ಹುಡುಗನಾಗಿ ಬದಲಾದ. ಕಥೆ ಕೇಳ್ತಿದ್ದ ಕಲ್ಯಾಣಿ ಮೆಲ್ಲಗೆ ನಿದ್ರೆಗೆ ಜಾರಿದ್ಲು. ಆಶಾಳ ಕಥೆಯನ್ನ ಕೇಳಿದ ಕಿರಣ್ ಸಣ್ಣಗೆ ನಕ್ಕ. ಹೀಗೆ ಕೆಲವು ದಿನಗಳ ನಂತರ ಒಂದು ದಿನ ಕಿರಣ್ ಆಶಾಳ ಜೊತೆ ಮಾತಾಡ್ತಾ ಕುಳಿತಿದ್ದ. ಅಷ್ಟರಲ್ಲಿ ಕಿರಣ್ನ ಫೋನ್ ರಿಂಗ್ ಆಯ್ತು. ಹಲೋ ಕಿರಣ್, ಹೇಗಿದ್ದೀಯಾ? ಕಿರಣ್, ನಾನ್ ಚೆನ್ನಾಗಿದ್ದೇನೆ, ನೀನ್ ಹೇಗಿದ್ದೀಯಾ? ಎಲ್ಲ ನಿಂಗೆ ಗೊತ್ತಿರೋದೇ ಕಣೋ. ಹಾ ಭುವನ್, ನಾನು ನಿಂಗೆ ಕಾಲ್ ಮಾಡಬೇಕು ಅಂತ ಇದ್ದೆ, ಅಷ್ಟರಲ್ಲಿ ನೀನೇ ಮಾಡಿದೆ. ಏನು ವಿಷಯ? ಏನಿಲ್ಲ ಕಿರಣ್, ಹೀಗೆ ಸುಮ್ಮನೆ ಮಾಡಿದೆ. ಅಮ್ಮ ಹೇಗಿದ್ದಾರೆ, ಆರಾಮ್ ತಾನೆ? ಅಮ್ಮ ಚೆನ್ನಾಗಿದ್ದಾರೆ. ಮೊನ್ನೆ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ರು ಕಣೋ. ಹೌದಾ? ಅಂದ ಹಾಗೆ ಭುವನ್, ನಾನಿವತ್ತು ನಿನ್ನ ಆಫೀಸ್ಗೆ ಬರಬೇಕು ಅಂತಿದ್ದೆ. ಇದೆಯಾ? ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕಿತ್ತು. ಭುವನ್, ಇಲ್ಲ ಕಣೋ, ನಾನಿವತ್ತು ಆಫೀಸ್ಗೆ ಹೋಗಲ್ಲ. ನೀನು ಮನೆಗೆ ಬಾ, ಇಲ್ಲಾದ್ರೆ ನಾನು ಬರ್ತೀನಿ. ಅಮ್ಮನ ಜೊತೆ ಮಾತಾಡಿದ ಹಾಗೆ ಆಗುತ್ತೆ. ಆಯ್ತು ಕಣೋ, ಬೇಗ ಬಾ, ನಾವು ಇವತ್ತು ಒಟ್ಟಿಗೆ ಇರೋಣ. ಆಯ್ತು, ಕಾಲ್ ಬಿಡ್ತೀನಿ, ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಯಾರ್ರೀ ಅದು? ಕಿರಣ್, ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಭುವನ್ ಅಂತ. ತುಂಬಾ ಒಳ್ಳೆ ವ್ಯಕ್ತಿ. ಅಮ್ಮನಿಗಂತೂ ಅವನ ಮೇಲೆ ಜಾಸ್ತಿ ಪ್ರೀತಿ. ಇವತ್ತು ಮನೆಗೆ ಬರ್ತಿದ್ದಾನಂತೆ. ಹೌದಾ ರೀ? ಹಾಗಾದ್ರೆ ನಾನು ಬೇಗ ಹೋಗಿ ಏನಾದರೂ ಸ್ಪೆಷಲ್ ಆಗಿ ಮಾಡ್ತೀನಿ, ಇರ್ರಿ ಅಂತ ಹೇಳಿ ಸೀದಾ ಅಡುಗೆ ಕೋಣೆಯೊಳಗೆ ಹೋದ್ಲು. ಸ್ವಲ್ಪ ಹೊತ್ತಿನ ಬಳಿಕ ಭುವನ್ ಮನೆಗೆ ಬಂದ. ಕಿರಣ್ನ ಅಮ್ಮ ಬಹಳ ಪ್ರೀತಿಯಿಂದ ಅವನನ್ನು ಬರಮಾಡಿಕೊಂಡ್ಳು. ಏನಪ್ಪ, ನನ್ನನ್ನ ಮರೆತು ಬಿಟ್ಯಾ ಹೇಗೆ? ಯಾಕೋ ಇಷ್ಟು ದಿನ ಬರಲಿಲ್ಲ? ಭುವನ್, ಅಮ್ಮ, ನಿಮಗೆ ಗೊತ್ತಲ್ವಾ ಏನಂತ ಹೇಳಿ, ನೀವೇ ಹೇಳಿ. ಪುಟ್ಟ, ಇನ್ನೂ ಮರೆತಿಲ್ವೇನೋ? ಅದನ್ನೇ ಯೋಚಿಸಿ ಆರೋಗ್ಯ ಕೆಡಿಸ್ಬೇಡ. ನಂಗೊತ್ತು, ಆದ್ರೆ ಏನ್ ಮಾಡೋದು, ಎಲ್ಲ ದೈವ ಲಿಖಿತ. ಅಮ್ಮ, ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ಲಮ್ಮ. ಹೌದು ಕಣಪ್ಪ, ಒಳ್ಳೆಯವರಿಗಿದು ಕಾಲನೇ ಅಲ್ಲ. ತಗೋ, ನಿನಗೋಸ್ಕರ ನನ್ನ ಕೈಯಾರೆ ಕೋಡು ಬಳೆ ಮಾಡಿದ್ದೀನಿ, ತಿನ್ನು. ಭುವನ್ ತಿನ್ನುತ್ತಾ ಕುಳಿತ. ಅಲ್ಲಿಗೆ ಬಂದ ಕಿರಣ್ ಭುವನ್ನನ್ನ ಹೊರಗಡೆ ಕರೆದುಕೊಂಡು ಹೋದ. ಇಬ್ಬರು ಚೆನ್ನಾಗಿ ಮಾತಾಡಿ ಊರಿಡೀ ಸುತ್ತಿ ಮನೆಗೆ ಹೋದ್ರು. ಭುವನ್ ತನ್ನ ಮನೆಗೆ ಹೋದ. ಮರುದಿನ ಆಫೀಸಿಗೆ ಹೋಗಬೇಕೆಂದು ಭುವನ್ ಕಾರಲ್ಲಿ ಕುಳಿತುಕೊಂಡ. ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ಜೋರಾಗಿ ಮಳೆ ಬೀಸಿತು. ಕಾರಿನ ಕನ್ನಡಿಯ ಮೂಲಕ ಹೊರ ನೋಡಿದಾಗ ಆಕಾಶ ಅಳುತ್ತಿರೋ ಹಾಗೆ ಅನ್ನಿಸ್ತು. ಭುವನ್ಗೆ ಮಳೆ ಮೇಲೆ ವಿಪರೀತ ಸಿಟ್ಟು ಬಂತು. ಆತ ಕಾರಿನಿಂದ ಇಳಿದು ಹಾಗೆ ಮಳೆಯಲ್ಲಿ ಒದ್ದೆಯಾದ. ತನ್ನ ಕಣ್ಣೀರನ್ನು ಮಳೆ ನೀರಿನೊಂದಿಗೆ ಸೇರಿಸಿ ಮೌನವಾಗಿ ನಿಂತಲ್ಲೇ ನಿಂತ. ಅಷ್ಟರಲ್ಲಿ ಭುವನ ತಾಯಿ ಓಡಿ ಬಂದು ಛತ್ರಿ ಹಿಡಿದು, ಯಾಕೆ ಮಳೆಯಲ್ಲಿ ನೆನೆತಿದೀಯಾ? ಆಫೀಸಿಗೆ ಲೇಟ್ ಆಯ್ತಲ್ಲ, ಬಾ ಒಳಗೆ, ಬಟ್ಟೆ ಬದಲಿಸಿ ಹೋಗ್ವಿಯಂತೆ ಎಂದು ಜೋರಾಗಿ ಅರಚಿದ್ಲು. ಮಳೆಯ ಆರ್ಭಟದ ನಡುವೆ ಮಾತು ಸ್ಪಷ್ಟವಾಗಿ ತಿಳಿಯಲೆಂದು. ಆದರೆ ಭುವನ್ ಅಲ್ಲೇ ಕುಳಿತುಕೊಂಡ. ಜೋರಾಗಿ ತನ್ನ ಆಗಮನದಿಂದ ಜಗತ್ತನ್ನೆಲ್ಲ ತಂಪಾಗಿಸಿ ಉರಿ ಬಿಸಿಲಿನಿಂದ ಭೂಮಿಗೆ ಕೆಲವು ತಿಂಗಳುಗಳ ಕಾಲ ರಕ್ಷಣೆ ನೀಡಿ ಮರಗಿಡಗಳ ಪ್ರೀತಿಗೆ ಪಾತ್ರವಾದ ಓ ಮಳೆ, ನನ್ನ ಬದುಕಲ್ಲೇಕೆ ಮುಳ್ಳಾದೆ? ಹೇಳು ಹೇಳು, ಯಾಕೆ ನನ್ನ ಬದುಕಿನ ಕತ್ತಲಿಗೆ ಕಾರಣವಾದೆ ಎಂದು ಕಿರಿಚಿದ. ಅವನ ತಾಯಿ ಗೀತಮ್ಮ ಆತನನ್ನ ಬಲವಂತವಾಗಿ ಎಬ್ಬಿಸಿ ಹಾಗೂ ಹೀಗೂ ಮಾಡಿ ಮನೆಯೊಳಗೆ ಕರೆದೊಯ್ದಳು. ಭುವನ್ನ ತಲೆ ಒರೆಸಿ ಬಟ್ಟೆ ಬದಲಾಯಿಸಲು ಹೇಳಿ ಅಲ್ಲಿಂದ ಹೊರಟಳು. ಭುವನ್ ತನ್ನ ರೂಮೊಳಗೆ ಹೋಗಿ ಬಟ್ಟೆ ಬದಲಾಯಿಸಿದ. ಹಾಗೆ ಕುಳಿತುಕೊಂಡಾಗ ಎದುರುಗಡೆ ಇದ್ದ ಅಕ್ಷರಾಳ ಫೋಟೋವನ್ನು ಕೈಗೆತ್ತಿಕೊಂಡು ಗಟ್ಟಿಯಾಗಿ ಹಿಡಿದು ಅಳಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನ ಬಳಿಕ ಅಳುವುದು ನಿಲ್ಲಿಸಿ ಅವಳ ಫೋಟೋವನ್ನೇ ನೋಡುತ್ತಾ, ಅಚ್ಚು, ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನೆಲ್ಲಿಗೆ ಹೋದೆ? ನಿಂಗೊತ್ತಾ, ಇವತ್ತು ನಾವಿಬ್ಬರು ಭೇಟಿಯಾದ ದಿವಸ. ಅದೇ ಮಳೆ ಇವತ್ತೂ ಸುರಿಯಿತು, ಆದ್ರೆ ನೀನ್ ಮಾತ್ರ ಇರಲಿಲ್ಲ. ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾದ ಮಳೆ ಇದು ನಮ್ಮಿಬ್ಬರ ಅಗಲಿಕೆಗೆ ಕಣ್ಣೀರು ಸುರಿಸ್ತಿದೆ. ಅಚ್ಚು, ನಿನ್ನನ್ನು ಬಿಟ್ಟು ನನ್ನಿಂದ ಬದುಕೋಕೆ ಆಗಲ್ಲ ಅಂತ ಗೊತ್ತಿದ್ರು ಈ ಲೋಕದಲ್ಲಿ ನನ್ನನ್ನೊಬ್ಬನನ್ನೇ ಬಿಟ್ಟು ಬಾರದ ಲೋಕಕ್ಕೆ ಹೊರಟೆಯಲ್ಲ ಎಂದು ಕಣ್ಣೀರಾಕಿದ. ನಂತರ ತನ್ನಲ್ಲೇ, ಅಕ್ಷರ ಬೇರೆ ಯಾರೂ ಅಲ್ಲ, ನನ್ನ ಮುದ್ದಿನ ಹೆಂಡತಿ, ನನ್ನ ಬದುಕಿಗೆ ಬಂದ ನಂದಾದೀಪ. ಈಗ ಸವಿ ನೆನಪು. ಆ ದಿನ ಈಗಲೂ ನೆನಪಿದೆ. ಮಳೆಗಾಲ, ಹುಡುಗಿ ನೋಡೋ ಶಾಸ್ತ್ರ, ಒಂದು ಪುಟ್ಟ ಮನೆ. ಅಮ್ಮ ನನ್ನಲ್ಲಿ ಒಂದೂ ಮಾತು ಹೇಳದೆ ಅಲ್ಲಿಗೆ ಕರೆದುಕೊಂಡು ಹೋಗಿದ್ರು. ನಾವೆಷ್ಟೇ ಶ್ರೀಮಂತರಾಗಿದ್ರು ಅಮ್ಮನಿಗೆ ಬಡವರ ಮನೆ ಹುಡುಗಿ ಅಂದ್ರೆ ತುಂಬಾ ಇಷ್ಟ. ನನಗೆ ಈಗಲೇ ಮದುವೆ ಯೋಚನೆ ಇಲ್ವಾ?
ಅಮ್ಮ ಹುಡುಗಿಯ ಮನೆಯೊಳಗೆ ಕರೆದುಕೊಂಡು ಹೋದ್ರು. ನಾನು ಅವಳ ಮುಖ ನೋಡಲೇ ಇಲ್ಲ. ನಮ್ಮಿಬ್ಬರನ್ನು ಮಾತನಾಡಲು ಹೇಳಿದಾಗ ಮನೆಯಿಂದ ಹೊರಗಡೆ ಹೋದೆವು. ಅಷ್ಟರಲ್ಲಿ ಎಲ್ಲಿತ್ತೋ ಗೊತ್ತಿಲ್ಲ, ಜೋರಾಗಿ ಮಳೆ ಬರಲು ಶುರುವಾಯಿತು. ಅಷ್ಟೊತ್ತು ಅವಳನ್ನ ನೋಡದ ನಾನು ತಲೆ ಎತ್ತಿ ಹೊರಗೆ ನೋಡಿದೆ. ಅಕ್ಷರ ಮಳೆಯಲ್ಲಿ ಕುಣಿಯುತ್ತಿದ್ಲು. ಖುಷಿಯಲ್ಲಿ ಮಳೆ ಹನಿಯೊಂದಿಗೆ ಆಡುತ್ತಿದ್ಲು, ಪುಟ್ಟ ಮಗುವಿನಂತೆ. ಆಕೆಯ ನಗುವಿನಲ್ಲಿ ಕಳೆದೋದೆ. ಹೌದು, ಈವರೆಗೆ ಯಾರ ಮೇಲೂ ಮೂಡದ ಪ್ರೀತಿ ಆಕೆಯ ಮೇಲೆ. ಅವಳನ್ನೇ ನೋಡುತ್ತಾ ನಿಂತೆ. ಬಹುಶಃ ಆಕೆಗೆ ಮಳೆಯೆಂದರೆ ತುಂಬಾ ಇಷ್ಟ ಅನ್ಸುತ್ತೆ, ಅದಕ್ಕಾಗಿಯೇ ಅಲ್ಲಿ ಹೋಗಿರಬಹುದು ಅಂದುಕೊಂಡೆ. ಆಕೆಯ ಮುದ್ದಾದ ನಗು ನನ್ನ ಮನಸ್ಸನ್ನ ಕದ್ದಿತು. ನೋಡುತ್ತಾ ನಿಂತಾಗ ಹಿಂದುಗಡೆಯಿಂದ ಯಾರು ನನ್ನ ಹೆಸರು ಇಂಚರ, ನಿಮ್ಗೆ ನಾನು ಒಪ್ಪಿಗೆನಾ ಎಂದು ಕೇಳಿದ್ರು. ನಾನು ಆಶ್ಚರ್ಯದಿಂದ ತೊಡಗಿದೆ. ಹೌದು, ನಾನು ನೋಡಲು ಬಂದಿದ್ದ ಹುಡುಗಿ ಅವಳಲ್ಲ, ಇವಳು ಎಂದು ಗೊತ್ತಾಯಿತು. ನಾನೇನು ಮಾತನಾಡಲಿಲ್ಲ. ಅವಳೇ, ನೋಡಿ ಸರ್, ನನಗೆ ಶ್ರೀಮಂತರೇ ಬೇಕು ಎಂದಿಲ್ಲ. ನಾನು ಒಬ್ಬನನ್ನ ಪ್ರೀತಿಸ್ತಾ ಇದ್ದೀನಿ, ದಯವಿಟ್ಟು ನೀವೇ ಇಷ್ಟವಿಲ್ಲ ಅಂತ ಹೇಳಿ ಅಂದ್ಲು. ನಾನು ತಲೆಯಲ್ಲಾಡಿಸಿದೆ. ಅಮ್ಮನಲ್ಲಿ ನನಗೆ ಹುಡುಗಿ ಇಷ್ಟವಿಲ್ಲ ಅಂದೆ. ನಾವು ಅಲ್ಲಿಂದ ಹೊರಟು ಕಾರಲ್ಲಿ ಕುಳಿತಾಗ ಅಮ್ಮನಲ್ಲಿ ಎಲ್ಲವನ್ನು ಹೇಳಿದ್ದೆ. ಮರುದಿನ ಅಮ್ಮ ಅವಳ ಮನೆಯಲ್ಲಿ ಕೇಳಿ ಎಲ್ಲ ಮಾತಾಡಿ ಬಂದಿದ್ರು. ಸ್ವಲ್ಪ ದಿನದಲ್ಲಿ ನಾವಿಬ್ಬರು ಒಬ್ಬರಿಗೊಬ್ಬರು ಮಾತನಾಡಿ ತುಂಬಾ ಹತ್ತಿರವಾದೆವು. ಅಕ್ಷರಳಿಗೂ ನನ್ನ ಮೇಲೆ ಪ್ರೀತಿ ಮೂಡಿತು. ಕೆಲವು ದಿನಗಳಲ್ಲಿ ನಮ್ಮಿಬ್ಬರ ಮದುವೆ ಬಹಳ ಸಂಭ್ರಮ ಸಡಗರಗಳಿಂದಲೇ ನೆರವೇರಿತು. ನಾವಿಬ್ರು ಕನಸು ಕಂಡಿದ್ದ ದಿನ ಅದು. ನನ್ನ ಬದುಕಿಗೆ ಬಲಗಾಲಿಟ್ಟು ಬೊಗಸೆ ತುಂಬಾ ಪ್ರೀತಿಯನ್ನು ತುಂಬಿಕೊಂಡು ಬಂದವಳೆ ಅಕ್ಷರ. ನಾವಿಬ್ರು ಒಬ್ರಿಗೊಬ್ರು ಜೀವ ಕೊಡುವಷ್ಟು ಪ್ರೀತಿಸುತ್ತಿದ್ದೆವು. ನನ್ನ ತಂದೆ ತಾಯಿಯರನ್ನು ಸ್ವಂತ ತಂದೆ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಳು. ಅದೊಂದು ದಿನ ನಾನು ಆಫೀಸ್ಗೆ ಹೋಗಲನುವಾದೆ. ಅಷ್ಟರಲ್ಲಿ ಮನೆಯೊಳಗೆ ಯಾರೋ ಕಳ್ಳರು ನುಗ್ಗಿದ್ರು. ಇನ್ನೇನು ನನ್ನ ಹಿಂದಿನಿಂದ ಬಂದು ಚಾಕುವಿನಿಂದ ಇರಿಯುವಷ್ಟರಲ್ಲಿ ಅಕ್ಷರ ಓಡಿ ಬಂದು ಅಡ್ಡ ನಿಂತಳು. ನನಗೆ ಚುಚ್ಚಬೇಕಿದ್ದ ಚಾಕು ಅಕ್ಷರಳಿಗೆ ಚುಚ್ಚಿತು. ನಾನು ತಿರುಗಿದ ಕೂಡ್ಲೆ ಕಳ್ಳರು ಓಡಿ ಹೋದ್ರು. ನಾನು ತಕ್ಷಣ ಅಕ್ಷರಾಳನ್ನು ಆಸ್ಪತ್ರೆಗೆ ಕರೆದೊಯ್ದೆ. ಚಿಕಿತ್ಸೆ ಮಾಡಲಾಯಿತು. ಪುಣ್ಯಕ್ಕೆ ಅಕ್ಷರಾಳ ಜೀವಕ್ಕೆ ಯಾವ ತೊಂದರೆಯೂ ಇರಲಿಲ್ಲ. ಕೆಲವು ದಿನಗಳಲ್ಲಿ ಅಚ್ಚು ಚೇತರಿಸಿಕೊಂಡ್ಳು. ನಾನು ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನು ನೋಡಿಕೊಂಡೆ. ನನ್ನ ಕೈಯಾರೆ ಊಟ ಉಣಿಸುತ್ತಿದ್ದೆ. ನಾನು ಊಟ ಕೊಡುವಾಗ ಅಕ್ಷರಾಳ ಕಣ್ಣಲ್ಲಿ ಬರುತ್ತಿದ್ದ ಆನಂದ ಬಾಷ್ಪ ಈ ಪ್ರೀತಿ ಕೊನೆಯವರೆಗೂ ಸ್ಥಿರವಾಗಿಯೇ ಇರಲಿ ಅನ್ನುವಂತಿತ್ತು. ಒಂದ್ಸಲ ನಾನು, ಅಚ್ಚು, ನನಗಾಗಿ ನಿನ್ನ ಜೀವವನ್ನೇ ಕೊಡಲು ಹೊರಟಿದ್ದೆಯಲ್ಲ, ಇನ್ಯಾವತ್ತೂ ಈ ರೀತಿ ಮಾಡಬಾರ್ದು. ನಿಂಗೇನಾದ್ರೂ ಆದ್ರೆ ನಾನು ಬದುಕಿರಲ್ಲ. ಆಗ ಅಕ್ಷರ ನನ್ನ ಬಾಯಿ ಮುಚ್ಚಿ, ರೀ, ಯಾವತ್ತೂ ಆ ರೀತಿ ಮಾತಾಡಬೇಡಿ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ. ನನ್ನ ಉಸಿರಿರೋವರೆಗೂ ನಿಮ್ಗೆ ಏನೂ ಆಗಲ್ಲ ಅಂದ್ಲು. ಅಲ್ಲಿಂದ ನಮ್ಮಿಬ್ಬರ ನಡುವೆ ಇದ್ದ ಬಾಂಧವ್ಯ ಇನ್ನಷ್ಟು ಬಲವಾಯಿತು. ನನ್ನ ನೋವಲ್ಲಿ ಅಕ್ಷರ, ಅಕ್ಷರಾಳ ನೋವಲ್ಲಿ ನಾನು, ಹೀಗೆ ಬಹಳ ಸುಂದರವಾದ ಜೀವನ ನಮ್ಮದಾಗಿತ್ತು. ಒಂದು ದಿನ ನಾನು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗಿದ್ದೆ. ದಿನಾಲು ಅಕ್ಷರಾಳಿಗೆ ಕಾಲ್ ಮಾತನಾಡುತ್ತಿದ್ದೆ. ಅದು ಗುರುವಾರ. ಅಂದು ಬೆಳಿಗ್ಗೆ ಅಕ್ಷರಾಳ ಜೊತೆ ಮಾತನಾಡಿದ್ದೆ. ಮಧ್ಯಾಹ್ನ 1 ಗಂಟೆಗೆ ಅಮ್ಮ ಕಾಲ್ ಮಾಡಿ, ಕಂದ, ನೀನು ಆದಷ್ಟು ಬೇಗ ಬಾ. ಅಮ್ಮ, ಯಾಕಮ್ಮ, ನಿನ್ನ ಧ್ವನಿ ಚೇಂಜ್ ಆಗಿದೆ, ಏನಾಯ್ತಮ್ಮ, ಯಾಕೆ ಅಳ್ತಿದೀಯಾ? ಅಮ್ಮ, ಅದು ಅಕ್ಷರ. ಅಮ್ಮ, ಅಕ್ಷರಳಿಗೆ ಏನಾಯ್ತಮ್ಮ? ಅವಳಲ್ಲಿ ಫೋನ್ ಕೊಡು. ಇನ್ನೆಲ್ಲಪ್ಪ ಅಕ್ಷರ. ಇವತ್ತು ಮನೆಗೆ ಹೋಗ್ತೀನಿ ಅಂತ ಹೇಳಿ ಕಾರಲ್ಲಿ ಹೊರಟಿದ್ಲು. ಕಾರಿಗೆ ಸಡನ್ ಆಗಿ ಬೆಂಕಿ ಹಿಡಿತಂತೆ, ಸುಟ್ಟು ಕರಕಲಾದ್ಲು ಕಣ್ಣು. ಇಷ್ಟನ್ನು ಕೇಳ್ತಿದ್ದ ನನ್ನ ಕೈಯಿಂದ ಮೊಬೈಲ್ ಜಾರಿ ಕೆಳಗೆ ಬಿತ್ತು. ನಾನು ಅಲ್ಲೇ ಕುಸಿದು ಬಿದ್ದೆ. ಆ ಕ್ಷಣಕ್ಕೆ ಪ್ರಪಂಚವೇ ಶೂನ್ಯವೆನಿಸಿತು. ಇಷ್ಟು ವರ್ಷ ನನ್ನ ಜೊತೆಗಿದ್ದ ಅಚ್ಚು ಈಗ ನೆನಪು ಮಾತ್ರ ಎನ್ನೋ ಕಹಿ ಸತ್ಯವನ್ನ ನನ್ನಿಂದ ಅರಗಿಸಲಾಗದಂತಾಯಿತು. ನಾನು ಓಡೋಡಿ ಬಂದೆ. ಮನೆಗೆ ತಲುಪುತ್ತಿದ್ದಂತೆಯೇ ಅದೇ ಮಳೆ ಶುರುವಾಯಿತು. ಅಕ್ಷರಾಳ ಮುಖ ಕೂಡ ಕಾಣುತ್ತಿರಲಿಲ್ಲ, ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ನಾನು ಜೋರಾಗಿ ಆರ್ಭಟ ಇಟ್ಟೆ. ಅಕ್ಷರ ಇಲ್ಲದ ಈ ಬದುಕು ಇನ್ನು ಬೇಡವೇ ಬೇಡ ಅನ್ನಿಸ್ತು. ಆದ್ರೆ ತಾಯಿಯ ಪ್ರೀತಿಯನ್ನು ನೋಡಿ ನನಗಾಗಿ ಅಲ್ಲದಿದ್ರು ನನ್ನ ತಾಯಿಗಾಗಿ ಬದುಕಬೇಕು ಅಂದುಕೊಂಡೆ. ಇಷ್ಟನ್ನು ನೆನಪಿಸಿಕೊಂಡ ಭುವನ್ ಮೂಕ ವಿಸ್ಮಿತನಾಗಿ ಕುಳಿತಿದ್ದ. ಗೀತಮ್ಮ ಒಳಗೆ ಬಂದು, ಕಂದ, ಆದದ್ದು ಆಗ್ಲಿ. ಅಕ್ಷರ ಹೋಗಿ ಇಂದಿಗೆ 6 ವರ್ಷಗಳಾಯ್ತು. ನಿನಗೆ ಇನ್ನೂ ಹೊಸ ಜೀವನ ಆರಂಭಿಸಬಹುದಲ್ಲ ಅಂದ್ರು. ಭುವನ್, ಅಮ್ಮ, ಏನ್ ಹೇಳ್ತಿದ್ದೀರಾ? ಅಕ್ಷರ ಬರೀ ನನ್ನ ಹೆಂಡತಿಯಾಗಿರ್ಲಿಲ್ಲ, ನನ್ನ ಉಸಿರು, ನನ್ನ ಸರ್ವಸ್ವವು ಅವಳೇ. ಅವಳಿಲ್ಲದಿದ್ರೇನು, ಅವಳ ನೆನಪಲ್ಲೇ ಬದುಕ್ತೀನಿ ಎಂದು ಹೇಳಿ ಆಫೀಸ್ಗೆ ಹೊರಟ. ಒಮ್ಮೆ ಬಂದು ಹೋಗಿ ನಿಂತಿದ್ದ ಮಳೆ ಪುನಃ ಶುರುವಾಯಿತು. ಭುವನ್ ಕಾರಲ್ಲಿ ಕುಳಿತುಕೊಂಡು
ಹೋದ. ಹೀಗೆ ಹೋಗ್ತಿದ್ದಾಗ ಒಂದು ಪುಟ್ಟ 6.5 ವರ್ಷದ ಮಗು ಮಳೆಯಲ್ಲಿ ನೆನೆಯುತ್ತಿತ್ತು. ಭುವನ್ ಕಾರು ನಿಲ್ಲಿಸಿ ಆ ಮಗುವನ್ನು ಎತ್ತಿಕೊಂಡು ಬಂದು ಕಾರಲ್ಲಿ ಕೂರಿಸಿದ. ಆ ಮಗು, ನನ್ನನ್ನೇಕೆ ಕರೆದುಕೊಂಡು ಬಂದ್ರಿ? ನಾನ್ ಮಳೆಯಲ್ಲಿ ಆಟ ಆಡ್ಬೇಕು. ಭುವನ್, ಪುಟ್ಟ, ಮಳೆಯಲ್ಲಿ ಹಾಗೆ ಆಟ ಆಡಬಾರ್ದು, ಶೀತ ಆಗ್ತದೆ. ನಿನ್ನ ಅಪ್ಪ ಅಮ್ಮ ಎಲ್ಲಿ? ನೀನು ಹೀಗೆ ಆಡ್ತಾ ಇದ್ರೆ ಮನೇಲಿ ಅವರು ಭಯ ಪಟ್ಟಿರಲ್ವಾ? ನೀನ್ ಬಂದಿರೋದು ಅವರಿಗೆ ಗೊತ್ತಾ? ಮಗು ಇಲ್ಲ ಅಂತು. ಭುವನ್ ಮಗುವನ್ನ ಮನೆಗೆ ಕರೆದುಕೊಂಡು ಬಂದು ಒಂದು ಹೊಸ ಬಟ್ಟೆ ಕೊಡಿಸಿ ಮಗುವಿನ ಬಟ್ಟೆ ಬದಲಾಯಿಸಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದ. ಪೊಲೀಸರು ಮಗುವಿನ ಹೆತ್ತವರಿಗಾಗಿ ಹುಡುಕಲು ಶುರು ಮಾಡಿದ್ರು. ಅಷ್ಟರಲ್ಲಿ ಒಬ್ಬಳು ಓಡಿಕೊಂಡು ಸ್ಟೇಷನ್ ಒಳಗೆ ಬಂದು ಮಗು ಕಾಣೆಯಾಗಿರುವುದರ ಬಗ್ಗೆ ಕಂಪ್ಲೇಂಟ್ ಕೊಟ್ರು. ಫೋಟೋ ತೋರಿಸಿದಾಗ ಪೊಲೀಸರಿಗೆ ಗೊತ್ತಾಗಿ ಭುವನ್ಗೆ ಕಾಲ್ ಮಾಡಿ ಬರಲು ಹೇಳಿದ್ರು. ಭುವನ್ ಮಗುವನ್ನು ಹಿಡಿದುಕೊಂಡು ಬಂದಾಗ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿಯನ್ನ ನೋಡಿ ಆಶ್ಚರ್ಯನಾದ. ಖುಷಿಯಲ್ಲಿ ಕಳೆದೋದ. ಆತನಿಗೆ ತನ್ನ ಕಣ್ಣುಗಳನ್ನು ತನಗೆ ನಂಬಲಾಗಲಿಲ್ಲ. ಓಡಿ ಹೋಗಿ ಅವಳನ್ನ ತಬ್ಬಿ ಹಿಡಿದು, ಅಕ್ಷರ, ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ನಿನ್ನ ನೆನಪಲ್ಲೇ ಇದ್ದೆ ಕಣೆ. ಪುಣ್ಯ, ಕೊನೆಗೂ ನೀನು ಸಿಕ್ಕಿದೆಯಲ್ಲ ಎಂದು ಜೋರಾಗಿ ಕೂಗಿದ. ಅಕ್ಷರ, ರೀ, ಕೊನೆಗೂ ನಿಮ್ಮನ್ನು ನೋಡಿದೆ. ನನ್ನನ್ನ ಬಿಡುವಂತಹ ತಪ್ಪು ನಾನೇನ್ರೀ ಮಾಡಿದ್ದೆ? ಯಾಕೆ ನನ್ನಿಂದ ದೂರವಿದ್ರಿ ಎಂದು ಕೇಳಿದ್ಲು. ಭುವನ್, ಏನ್ ಹೇಳ್ತಾ ಇದೀಯ ಅಚ್ಚು? ನಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ಅಂದುಕೊಂಡಿದ್ವಿ. ನೀನು ಬದುಕೇ ಇಲ್ಲ ಅಂತ ತಿಳ್ಕೊಂಡಿದ್ವಿ ಕಣೆ. ಏನ್ರಿ ಹೇಳ್ತಿದ್ದೀರಾ? ನೀವು ವಿದೇಶಕ್ಕೆ ಹೋದ ನಂತರ ಒಮ್ಮೆ ಕೂಡ ಕಾಲ್ ಮಾಡಿಲ್ವಲ್ಲ? ನೀವೇ ಅಲ್ವೇ ನಮಗೆ ಡೈವರ್ಸ್ ನೋಟಿಸ್ ಕಳಿಸಿದ್ದು? ಅದ್ರ ಜೊತೆಗೆ ಒಂದು ಪತ್ರ ಕೂಡ. ಅದನ್ನು ತಡ್ಕೊಳ್ಳೋಕ್ಕಾಗದೆ ಸಾಯೋಣ ಅಂತ ಹೊರಟಿದ್ದೆ. ಆಗ್ಲೇ ನಾನು ತಲೆ ಸುತ್ತಿ ಬಿದ್ದೆ. ಆಸ್ಪತ್ರೆಗೆ ಹೋದಾಗ್ಲೇ ಗೊತ್ತಾಗಿತ್ತು ನಾನು ಪ್ರೆಗ್ನೆಂಟ್ ಅಂತ. ನಾನು ಮಗುಗೋಸ್ಕರ ಬದುಕಿದೆ. ಭುವನ್ಗೆ ಇದನ್ನೆಲ್ಲ ಕೇಳಿ ಶಾಕ್ ಆಯಿತು. ಏನು ನಡೆದಿದೆ ಎಂಬುದೇ ಅರ್ಥವಾಗಲಿಲ್ಲ. ಭುವನ್, ಅಕ್ಷರ ಮತ್ತು ಮಗುವಿನೊಂದಿಗೆ ಮನೆಗೆ ಬಂದಾಗ ಗೀತಮ್ಮ ಇವರನ್ನು ನೋಡಿ ದಂಗಾದಳು. ಭುವನ್ ನೇರವಾಗಿ ಅಮ್ಮನಲ್ಲಿ, ಅಮ್ಮ, ಯಾಕಮ್ಮ ಹೀಗೆ ಮಾಡಿದೆ? ನನ್ನ ಮತ್ತು ಅಕ್ಷರಳ ನಡುವೆ ಯಾಕೆ ನೀನು ಪಿತೂರಿ ಹೂಡಿದೆ? ನಮ್ಮನ್ನ ಯಾಕೆ ದೂರ ಮಾಡಿದೆ? ಹೇಳಮ್ಮ, ನಂಗೆಲ್ಲ ಗೊತ್ತಾಯ್ತು. ಇನ್ನೇನು ಮುಚ್ಚಿಡುವಂಥದ್ದಿಲ್ಲ. ಗೀತಮ್ಮ, ಹೌದು, ನಾನೇ ಹಾಗೆ ಮಾಡಿದ್ದು. ನನಗಿಂತ ಹೆಚ್ಚಾಗಿ ಯಾರಾದರೂ ನನ್ನ ಮಗನನ್ನ ಪ್ರೀತಿಸೋದು ನೋಡಿ ಹೇಗೆ ಸುಮ್ಮನಿರಲಿ? ಬೇಕು ಅಂತಾನೆ ಮಾಡಿದೆ. ಆದರೆ ಈಗೀಗ ತುಂಬ ಪಶ್ಚಾತ್ತಾಪ ಆಗ್ತಿತ್ತಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆಗ ಭುವನ್, ಅಮ್ಮ, ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡೋ ಶಕ್ತಿ ಇನ್ನೊಬ್ಬಳು ಹೆಣ್ಣಿಗೆ ಇದೆ ಅಂತ ಹೇಳ್ತಾರೆ. ಆದರೆ ಅದು ನಿನ್ನ ವಿಷಯದಲ್ಲಿ ಬದಲಾಯ್ತಮ್ಮ. ಇನ್ನಾದರೂ ಅರ್ಥ ಮಾಡ್ಕೊಳ್ಳಮ್ಮ. ಒಂದು ಹೆಣ್ಣು ಅತ್ತೆ ಮನೆಗೆ ಬರುವಾಗ 100 ಕನಸು ಹೊತ್ಕೊಂಡು ಬರ್ತಾಳೆ. ಆ ಕನಸಿಗೆ ಯಾಕೆ ಅಡ್ಡವಾಗಿ ನಿಲ್ತೀಯಮ್ಮ? ನನಗೆ ನೀನು ಬೇಕು, ನನ್ನ ಹೆಂಡತಿಯೂ ಬೇಕು. ನೀವಿಬ್ರು ನನ್ನ 2 ಕಣ್ಣುಗಳಮ್ಮ. ಯಾರಾದರೂ ಒಬ್ರಿಗೆ ನೋವಾದರೂ ಸಂಕಟ ಆಗೋದು ನನಗೇನಮ್ಮ. ಗೀತಮ್ಮಳ ಕಣ್ಣಲ್ಲಿ ನೀರು ಬಂತು. ಕೂಡಲೇ ಅಕ್ಷರ, ಅತ್ತೆ, ಆಗಿದ್ದು ಆಗ್ಲಿ, ನಿಮಗೊಬ್ಬ ಮೊಮ್ಮಗ ಹುಟ್ಟಿದ್ದಾನೆ ನೋಡಿ ಅಂದಾಗ ಗೀತಮ್ಮ ಅಕ್ಷರಾಳನ್ನು ತಬ್ಬಿ ಹಿಡಿದರು. ಮನೆಯಲ್ಲಿ ಮತ್ತೊಮ್ಮೆ ಸಂಭ್ರಮ ಶುರುವಾಯಿತು. ಭುವನ್ನ ಬಾಳಲ್ಲಿ ಖುಷಿಯ ದಿನಗಳು ಮತ್ತೊಮ್ಮೆ ಶುರುವಾಯಿತು. ಭುವನ್ ಕೂಡಲೇ ಕಿರಣ್ಗೆ ಕಾಲ್ ಮಾಡಿ ವಿಷಯ ಎಲ್ಲ ಹೇಳಿದ. ಕಿರಣ್ನ ಅಮ್ಮನಿಗೂ ಹೇಳಿದ. ಅವರಿಗೆ ಭಾರೀ ಸಂತಸವಾಯಿತು. ಮರುದಿನವೇ ಕಿರಣ್, ಆಶಾ ಹಾಗೂ ಕಿರಣ್ನ ಅಮ್ಮ ಭುವನ್ನ ಮನೆಗೆ ಬಂದು ಅವರಲ್ಲಿ ಮಾತಾಡಿ ಹೊರಟರು. ಆಶಾ ಅದೊಂದು ದಿನ ಸುಮ್ಮನೆ ಕುಳಿತು ಏನನ್ನೂ ಯೋಚಿಸುತ್ತಿದ್ಲು. ಕಿರಣ್ ಮೆಲ್ಲನೆ ಒಂದು ಪಕ್ಕದಲ್ಲೇ ಕುಳಿತ. ಏನಿವತ್ತು ಶ್ರೀಮತಿಯವರು ಬಹಳ ಚಿಂತಾಕ್ರಾಂತರಾಗಿ ಕುಳಿತಿದ್ದಾರೆ? ಆಶಾ ಮಾತಾಡಲೇ ಇಲ್ಲ. ಹಲೋ ಮೇಡಮ್, ಇಲ್ಲಿದ್ದೀರಾ? ಹೆಂಗೆ? ಹೋ, ನೀವ್ಯಾವಾಗ ಬಂದಿರಿ? ಗೊತ್ತೇ ಆಗಲಿಲ್ಲ. ಹಾಂ, ಅಲ್ಲಿಗೆ ಸರಿ ಹೋಯ್ತು. ನಾನು ಬಂದು 1 ನಿಮಿಷ ಆಯಿತು. ನೀನು ಏನು ಯೋಚಿಸ್ತಿದ್ದೆ? ಅದಾ, ಏನಿಲ್ಲ ರೀ, ನಾನು ಹೇಳ್ತಾ ಇರ್ತೀನಿ ಅಲ್ವಾ, ನನ್ನ ಗೆಳತಿ ಸ್ಮಿತಾ, ಅವಳ ಬಗ್ಗೆನೇ ಯೋಚಿಸ್ತಿದೆ. ಹೌದಾ, ಏನು ಅಂತ? ಅವಳು ಇರ್ತಿದ್ರೆ ಈಗ ಹೇಗಿರ್ತಿದ್ಲು ಅಂತ. ಪಾಪ ಕಣ್ರಿ, ಅವಳು ಒಂದು ದೊಡ್ಡ ತಪ್ಪಿನಿಂದ ಬದುಕನ್ನೇ ಕಳ್ಕೊಂಡು ಬಿಟ್ಲು. ನೀನು ಅದನ್ನೇ ಯೋಚಿಸಿ ಮನಸ್ಸೇಕೆ ಹಾಳು ಮಾಡ್ತೀ? ಅದೊಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಇಲ್ಲ ರೀ, ಅವಳು ತುಂಬ ಒಳ್ಳೆಯವಳು. ಆದರೆ ಆ ತಪ್ಪು ಯಾಕೆ ಮಾಡಿದ್ಲು ಗೊತ್ತಿಲ್ಲ. ನಿನ್ನಲ್ಲಿ ನಾನೇನು ಹೇಳಿದೆ ಅದನ್ನು ಬಿಟ್ಟುಬಿಡು ಆಶಾ. ರೀ, ಇವತ್ತು ಅನುಪಮ ಕಾಲ್ ಮಾಡಿದ್ಲು. ಹೋ, ನೀನು ಇನ್ನೊಬ್ಳು ಗೆಳತಿ ಅಲ್ವಾ? ಏನಂತೆ? ಅವಳು ಊರಿಗೆ ಬಂದಿದ್ದಾಳಂತೆ. ಇವತ್ತು ಮನೆಗೆ ಬರ್ತಾಳಂತೆ. ಹೌದಾ? ಆಶಾ, ನಾನೀಗಲೂ ಆಫೀಸ್ಗೆ ಹೋಗ್ತೀನಿ ಕಣೆ. ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಬರ್ತೀನಿ.
ಆಯ್ತ್ರಿ. ಕಿರಣ್ ಅಲ್ಲಿಂದ ಹೊರಟ. ಸ್ವಲ್ಪ ಹೊತ್ತಿನ ಬಳಿಕ ಮನೆಗೆ ಅನುಪಮ ಬಂದಳು. ಅನು, ಹೇಗಿದ್ದೀಯೇ? ಚೆನ್ನಾಗಿದ್ದೀನಿ. ಏನು ಮುಖದಲ್ಲಿ ತುಂಬಾ ಖುಷಿ ಇರೋ ಹಾಗೆ ಕಾಣಿಸ್ತಿದೆ. ಏನು ಸಮಾಚಾರ ಆಶಾ? ಏನಿಲ್ಲ ಕಣೆ, ನಿನ್ನನ್ನು ನೋಡಿದೆಯಲ್ಲ, ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಕಣೆ. ಹೌದು ಆಶಾ, ಎಷ್ಟು ವರ್ಷಗಳೇ ಆಯ್ತಲ್ವಾ ನಾವಿಬ್ರು ಕಾಣದೆ. ಹೌದು, ಇತ್ತೀಚೆಗಂತೂ ನಿನ್ನ ನೆನಪು ಕಾಡ್ತಿತ್ತು ಅನು. ನಮಗೆ ತುಂಬಾನೇ ಇಷ್ಟ ಆದವರನ್ನ ನೋಡುವಾಗ ನಮಗಿರಿವಿಲ್ಲದೆ ಮುಖದಲ್ಲಿ ಹೇಗೆ ನಗು ನರ್ತನವಾಡ್ತಿದೆ ನೋಡು. ಹೋಗಿ, ನಾನು ಮಾತಾಡೋದು ನಿನ್ನಲ್ಲಿ. ನಿ- ನೀನು ಯಾವಾಗ ಬರ್ತೀನಿ ಅಂತ ಹೇಳಿದ್ದೆ? ಇಷ್ಟು ವರ್ಷಗಳು ಬೇಕಾಯ್ತೇನೆ ಬರೋಕ್ಕೆ? ಸಾರಿ ಆಶಾ, ಟೈಮೇ ಸಿಗ್ಲಿಲ್ಲ. ಆಸ್ಪತ್ರೆಗೆ ಓಡೋದೇ ಆಯ್ತು. ಹಾಸ್ಪಿಟಲ್ಗ? ಯಾಕೆ ಅನು? ಹೋ ಅದುವಾ, ಅದೊಂದು ದೊಡ್ಡ ಕಥೆ ಆಶಾ. ಸಣ್ಣದಾಗಿ ಹೇಳು. ನಿಂಗೆ ನಾನಿದ್ದೇನೆ ಅಲ್ವಾ, ಕೇಳ್ತೇನೆ. ನಿನ್ನಲ್ಲಿ ಹೇಳ್ದೆ ಮತ್ತಿನ್ಯಾರಲ್ಲಿ ಹೇಳಲೆ? ಈ ಬದುಕು ಎಷ್ಟೊಂದು ವಿಚಿತ್ರ ಅಲ್ವಾ? ಹೌದನು, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾನೇ ಇರುತ್ತೆ. ನಾವು ಗಟ್ಟಿಯಾಗಿರ್ಬೇಕು ಅಷ್ಟೇ. ಆಸ್ಪತ್ರೆಗೆ ಯಾಕೆ ಹೋಗಿದ್ದೆ ಹೇಳು? ನನ್ನ ದೊಡ್ಡ ಮಗಳಿಗೋಸ್ಕರ. ಅವಳಿಗೇನಾಯ್ತು? ನಾನು ಮತ್ತು ಅವಳ ಅಪ್ಪ ಇಬ್ರು ಅದು ಇದು ಕೆಲಸ ಅಂತ ಮಗಳ ಕಡೆಗೆ ಗಮನ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಅವಳು ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡಿದ್ಲು. ಚಿಂತೆ ಮಾಡೇ ಮಾಡಿ ಅವಳ ಆರೋಗ್ಯವೇ ಕೆಟ್ಟು ಹೋಗಿತ್ತು ಕಣೆ. ಮಾನಸಿಕ ಸ್ವಾಸ್ಥ್ಯವನ್ನೇ ಕಳೆದುಕೊಂಡಿದ್ಲು. ನಂತರ ಆಸ್ಪತ್ರೆಗೆ ಕೊಂಡೋದ್ಮೇಲೆ ಸರಿಯಾಯಿತು. ಏನೇ ನೀನು, ಮಕ್ಕಳಿಗೆ ಯಾವತ್ತಿದ್ರೂ ಟೈಮ್ ಕೊಡಬೇಕು, ಅವ್ರ ಜೊತೆ ಬೆರೀಬೇಕು. ಹೌದಾಶಾ, ನಮಗೆ ಈ ವಿಷಯ ಗೊತ್ತಾಗುವಾಗ ತಡ ಆಯಿತು ಕಣೆ. ಇನ್ಮೇಲೆ ಯಾವತ್ತೂ ಈ ರೀತಿ ಆಗದಂತೆ ಎಚ್ಚರ ವಹಿಸ್ತೇವೆ. ಹೌದನು, ಮಕ್ಕಳಿಗೆ ಟೈಮ್ ಕೊಟ್ಟಷ್ಟು ಒಳ್ಳೆಯದು. ಈಗ ಹೇಗಿದ್ದಾಳೆ? ಆರಾಮ್ ತಾನೆ? ಪೂರ್ತಿಯಾಗಿ ಚೇತರಿಸಿಕೊಂಡಿದ್ದಾಳೆ ಅಲ್ವೇ ಅನು? ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಬರೋದು ಅಲ್ವಾ? ಇಲ್ಲ ಕಣೆ, ಈ ಬಾರಿ ಆಗಲಿಲ್ಲ. ಇನ್ನೊಂದ್ಸಲ ಕರ್ಕೊಂಡು ಬರ್ತೀನಿ. ಮತ್ತೆ ಕಿರಣ್, ಕಲ್ಯಾಣಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರಿಗೆ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಟರು. ನಂಗೆ ಇವತ್ತು ಸ್ಮಿತಾಳ ನೆನಪಾಯ್ತು ಅನು. ಅವಳನ್ನು ಮರೆಯೋಕ್ಕಾಗುತ್ತಾ ಹೇಳು? ಎಲ್ಲ ವಿಧಿಲಿಖಿತ. ಹೌದನು, ಏನೂ ಮಾಡೋಕ್ಕಾಗಲ್ಲ. ಆಶಾ, ನಿನ್ನ ಅತ್ತೆ ಹೇಗೆ? ಪಾಪ ಇದ್ದಾರಾ ಹೇಗೆ? ತುಂಬಾ ಒಳ್ಳೆಯವರು ಕಣೆ, ಮಗಳಂತೆ ನೋಡ್ಕೊಳ್ತಾರೆ. ನಿನ್ನತ್ತೆ ಹೇಗೆ? ಈಗ ಪರವಾಗಿಲ್ಲ. ಮೊದಲು ಹೆಣ್ಣು ಮಕ್ಕಳನ್ನ ಹೆಡ್ದೆ ಅಂತ ಕಾಟ ಕೊಡ್ತಿದ್ರು, ಈಗೀಗ ಸರಿಯಾದ್ರು. ಹೆಣ್ಮಕ್ಳ ಬದುಕೇ ಹೀಗೆ, ಒಂದಿಲ್ಲೊಂದು ಕಷ್ಟ ಹೆಗಲ ಮೇಲೆ ಜೋತು ಬಿದ್ದಿರ್ತದೆ. ಎಲ್ಲ ಸಹಿಸಿ ಮುಂದೆ ಸಾಗಬೇಕು ಅಷ್ಟೆ. ಹೌದಾಶಾ, ನೀನು ಹೇಳ್ತಿರೋದು ಸತ್ಯ. ಕಾಲೇಜಿಗೆ ಹೋಗ್ತಿದ್ದಾಗ ನಾವು ನೋಡಿದ ಬದುಕೇ ಬೇರೆ, ಈಗ ಅನುಭವಿಸ್ತಿರೋ ಜೀವನವೇ ಬೇರೆ. ಅನು, ನಿನ್ನಲ್ಲಿ ಷಣ್ಮುಖ ಸರ್ ನಂಬರ್ ಇದೆಯಾ? ಇಲ್ಲ ಸರ್ ಆಶಾ, ಎಷ್ಟೋ ವರ್ಷಗಳೇ ಆಯ್ತಲ್ವಾ, ಕಳೆದೋಗಿದೆ. ಪದವಿಯಲ್ಲಿ ನಿನ್ನ ನೆಚ್ಚಿನ ಗುರು ಅವರೇ ಅಲ್ವಾ? ಬಹಳ ಒಳ್ಳೆಯ ಗುರುಗಳು. ಆದರೆ ನನ್ನ ನೆಚ್ಚಿನ ಗುರು ಶ್ವೇತಾ ಮೇಡಮ್ ಆಗಿದ್ರು. ಹೌದು ಅನು, ಆ ಸರ್ ಮತ್ತು ಮೇಡಮ್ ಇಬ್ಬರು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಈಗ ಅವರಿಗೆ ನಮ್ಮ ನೆನಪೇ ಇರಲಿಕ್ಕಿಲ್ಲ ಅಲ್ಲ? ಹೌದಾಶಾ, ನಮ್ಮಂಥ ಎಷ್ಟೋ ಸ್ಟೂಡೆಂಟ್ಸ್ ಅವರಿಗೆ ಸಿಗ್ತಾರಲ್ವಾ? ಆದರೆ ಅವರಂಥ ಗುರುಗಳು ಮಾತ್ರ ಅಪರೂಪ. ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಆಶಾ, ಒಂದು ವಿಷಯ. ಏನು ಹೇಳು? ನಾವು ಇನ್ನು ಅಮೇರಿಕಕ್ಕೆ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ. ಮಕ್ಕಳಿಗೆ ಇಲ್ಲಿ ಭಾರಿ ಖುಷಿಯಾಗಿದೆ. ಒಳ್ಳೆ ನಿರ್ಧಾರನು. ಎಷ್ಟಾದರೂ ನಮ್ಮೂರೇ ಬೆಸ್ಟ್. ಆಯ್ತಶಾ, ನಾನಿನ್ನು ಹೊರಡ್ತೇನೆ. ತುಂಬ ತಡ ಆಯಿತು. ಇನ್ಯಾವಾಗಾದರೂ ಬರ್ತೇನಾಯ್ತಾ? ಬಿಡುವಾದಾಗೆಲ್ಲ ಇಲ್ಲಿಗೆ ಬರ್ತಾ ಇರು. ಖಂಡಿತ, ನೀನೂ ಅಷ್ಟೇ. ಎಲ್ಲರನ್ನ ಕರ್ಕೊಂಡು ಮನೆಗೆ ಬರಬೇಕು. ಆಯ್ತು, ಬಂದೇ ಬರ್ತೀವಿ. ಓಕೆ ಬಾಯ್ ಆಶಾ ಎಂದು ಹೇಳಿ ಅಲ್ಲಿಂದ ಹೊರಟಳು. ಹೀಗೆ ಕೆಲವು ದಿನಗಳು ಸಂದವು. ಒಂದು ದಿನ ಆಶಾ ಕಿರಣ್ನಲ್ಲಿ, ರೀ, ನಾನು ತುಂಬಾ ದಿನಗಳಿಂದ ನಿಮ್ಮಲ್ಲೊಂದು ಕೇಳಬೇಕು ಅಂತಿದ್ದೆ. ಏನದು? ಅದು ನಿಮ್ಮ ಅಪ್ಪನ ಬಗ್ಗೆ. ಅದರಲ್ಲೇನಿದೆ, ಎಲ್ಲ ಗೊತ್ತಿರುವುದೇ ಅಲ್ವಾ? ಇಲ್ಲ ರೀ, ಅತ್ತೆ ನಮ್ಮಿಂದೇನೋ ಮುಚ್ಚಿಡ್ತಿದ್ದಾರೆ. ನಿನಗೆ ಯಾಕೆ ಈ ಅನುಮಾನ ಬಂತು? ನೋಡು ಆಶಾ, ನನ್ನ ಅಪ್ಪ ನಾನು ಸಣ್ಣ ಹುಡುಗ ಆಗಿದ್ದಾಗಲೇ ತೀರ್ಕೊಂಡಿದ್ದಾರೆ. ಅವರ ಬಗ್ಗೆ ಯಾವ ಅನುಮಾನನೂ ಬೇಡ. ಇಲ್ಲ ರೀ, ನಂಗೆ ಈ ವಿಷಯ ನಂಬೋಕ್ಕಾಗ್ತಿಲ್ಲ. ಅಂದರೆ ಏನು ನಿನ್ನ ಮಾತಿನ ಮರ್ಮ? ಅಮ್ಮ ನಮ್ಮಲ್ಲಿ ಸುಳ್ಳು ಹೇಳಿದ್ದಾರೆ ಅಂತನಾ? ನಾನು ಹೇಳೋದು ಹಾಗಲ್ಲ. ಯಾವುದೋ ಪರಿಸ್ಥಿತಿಯಲ್ಲಿ ಹೇಳಿರಬಹುದು. ಆಶಾ, ಅಮ್ಮನ ಬಗ್ಗೆ ನನ್ನಷ್ಟೇ ನಿಂಗೂ ಗೊತ್ತು. ಹಾಗಿರುವಾಗ ನೀನು ಈ ರೀತಿ ಮಾತಾಡೋದು ಸರಿನಾ? ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿಲ್ಲ ರೀ. ಆಯಿತು, ಹಾಗಾದರೆ ನಿಂಗೆ ಈ ಅನುಮಾನ ಯಾಕೆ ಬಂತು ಹೇಳು? ಮೊನ್ನೆ ನಾನು ಅತ್ತೆ ಕೋಣೆಗೆ ಹೋಗಿದ್ದೆ. ಆಗತ್ತೆ ಒಂದು ಸಣ್ಣ ಫೋಟೋ ಹಿಡಿದು
ರೀ, ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಎಂದು ಮೆಲ್ಲನೆ ಹೇಳ್ತಿದ್ರು. ನನ್ನನ್ನು ಕಂಡ ಕೂಡಲೇ ಆ ಫೋಟೋವನ್ನು ಬಚ್ಚಿಟ್ಟು ಕಲ್ಯಾಣಿ ಬಗ್ಗೆ ವಿಚಾರಿಸಿದ್ರು. ಆಶಾ ಅಷ್ಟರಲ್ಲಿ ಅನುಮಾನ ಪಡುವುದೇನಿದೆ? ನೀವು ನಿಮ್ಮ ಅಪ್ಪನ ಫೋಟೋ ನೋಡಿದ್ದೀರಾ? ಇಲ್ವಲ್ಲ, ಅಮ್ಮ ಫೋಟೋ ಇಲ್ಲ ಅಂತಾನೆ ಹೇಳಿದ್ರು. ಹಾಗಾದ್ರೆ ಆ ಫೋಟೋ ಎಲ್ಲಿಂದ ಬಂತು? ಹೋ, ಅದು ನಿಜ ಆಶಾ, ನಾನು ಅಪ್ಪನ ಫೋಟೋವನ್ನೇ ನೋಡಲಿಲ್ಲ ರೀ. ಅದನ್ನು ನಾನು ಮೆಲ್ಲನೆ ತೆಗೆದುಕೊಂಡು ಬಂದಿದ್ದೇನೆ, ತಗೊಳ್ಳಿ. ಫೋಟೋ ನೋಡಿದ ಕೂಡಲ ಕಿರಣ್ ಚಕಿತನಾದ. ಅವನ ಮುಖದ ಭಾವನೆಯನ್ನು ಅರಿತ ಆಶಾ, ಯಾಕ್ರಿ, ಏನಾಯ್ತು, ಯಾಕಿಷ್ಟು ಆಶ್ಚರ್ಯ? ನೀವೆಲ್ಲಾದ್ರೂ ಇವರನ್ನು ನೋಡಿದ್ದೀರಾ? ನೋಡದೆ, ಇವ್ರು ಯಾರು ಗೊತ್ತಾ? ಯಾರ್ರೀ? ರಾಜ್ಯದ ದೊಡ್ಡ ಬಿಸ್ನೆಸ್ ಮ್ಯಾನ್, ನಂಗಿಂತ ಸ್ವಲ್ಪ ಕೆಳಗಿದ್ದಾರಷ್ಟೇ. ಹೌದಾ ರೀ? ಪಾಪ ಅತ್ತೆ ದಿನದಿಂದ ದಿನಕ್ಕೆ ತುಂಬಾ ಕೃಷ ಆಗ್ತಾ ಬರ್ತಿದ್ದಾರೆ. ಜ್ವರ ಜಾಸ್ತಿ ಆಗ್ತಿದೆಯೇ ಹೊರತು ಕಮ್ಮಿ ಆಗ್ತಿಲ್ಲ. ಈಗೇನು ಮಾಡೋದು? ಅವರನ್ನು ಹೇಗೆ ಕೇಳೋದು? ಇವರನ್ನು ಭೇಟಿಯಾಗೋದಾದ್ರೂ ಹೇಗೆ? ಗೊತ್ತಿಲ್ಲ ಆಶಾ, ನಾವು ಏನಾದ್ರೂ ಮಾಡಲೇಬೇಕು. ಇಲ್ಲಾದ್ರೆ ಅತ್ತೆ ತುಂಬಾ ಕೊರಗೆ ಹೋಗ್ತಾರೆ. ಆಶಾ, ನಂಗವರು ಅಪ್ಪ ಅಂತಾನೆ ಗೊತ್ತಿರಲಿಲ್ಲ. ಅವ್ರ ಕಂಪನಿ ಹೆಸರು ಏನ್ ಗೊತ್ತಾ? ವಿಜಯಮ್ಮ ಕಂಪನಿ. ನಿಜಾನಾ? ಹಾಗಾದ್ರೆ ಅವರಿಗೆ ಅತ್ತೆ ಮೇಲೆ ಪ್ರೀತಿ ಇದೆ ಅಂತಾಯ್ತು. ರೀ, ನಿಮ್ಗೆ ಅವ್ರ ಜೊತೆ ಮಾತಾಡಬಹುದಲ್ವಾ? ನಂಗೆ ಅವ್ರ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಕಣೆ. ಯಾಕಿಷ್ಟು ವರ್ಷ ನಮ್ಮಿಂದ ದೂರ ಇದ್ರು? ನನ್ನನ್ನ ಅಮ್ಮನನ್ನ ಬಿಟ್ಟು ಹೋಗಿದ್ಯಾಕೆ? ನಮ್ಮ ಜೊತೆ ಇರಬಹುದಿತ್ತಲ್ವಾ? ನಾನಂತೂ ಆ ಮನುಷ್ಯನಲ್ಲಿ ಇನ್ನು ಮುಂದೆ ಮಾತಾಡಲ್ಲ ರೀ. ಯಾರು ಕಾರಣವಿಲ್ಲದೆ ಏನನ್ನೂ ಮಾಡೋದಿಲ್ಲ. ಮಾವನವರು ಆ ರೀತಿ ದೂರ ಇರೋದಕ್ಕೆ ಏನಾದ್ರೂ ಮುಖ್ಯವಾದ ಕಾರಣ ಇರಬಹುದಲ್ವಾ? ಒಮ್ಮೆ ಅವರ ಜಾಗದಲ್ಲಿ ನಿಂತು ಯೋಚಿಸಿ. ಮೊದಲು ಸತ್ಯ ಹುಡುಕಿ ಆಮೇಲೆ ಏನ್ ಬೇಕಾದ್ರೂ ಮಾಡುವಿರಂತೆ. ನೀವೀಗ ನಿಮ್ಗಾಗಿ ಅಲ್ದಿದ್ರು ಅತ್ತೆಗಾಗಿ ಹೋಗ್ಲೇಬೇಕ್ರಿ. ಹೌದು ಆಶಾ, ನಾನು ಅವರ ಬಳಿ ಹೋಗಿ ಪ್ರಯತ್ನ ಪಟ್ಟು ನೋಡ್ತೀನಿ. ಅಷ್ಟು ಮಾಡಿ ಅತ್ತೆಯ ಆಸೆಯನ್ನು ಪೂರೈಸಿದ ಹಾಗೂ ಆಗುತ್ತೆ. ಇಷ್ಟಾಗಿ ಕಿರಣ್ ಆ ವ್ಯಕ್ತಿಯ ಬಳಿಗೆ ಹೋದ. ಮುಂದೆ ನಿಂತಾಗ ಇಷ್ಟು ವರ್ಷ ಆ ವ್ಯಕ್ತಿಯನ್ನು ಕಂಡಾಗ ಆಗ್ತಿದ್ದ ಸೆಳೆತ ಇಂದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಏನು ಕಿರಣ್, ಈ ಕಡೆ ಸರ್ ಎಂದು ಹೇಳಿ ಭಾವುಕನಾದ. ಆದರೆ ಧ್ವನಿಯಲ್ಲಿ ಅರಿಯದ ಹಾಗೆ ಜಾಗೃತನಾದ. ಸರ್, ಹೇಗಿದ್ದೀರಾ? ಫೈನ್ ಕಿರಣ್, ಏನು ಈ ಕಡೆ? ತುಂಬಾ ದಿನಗಳೇ ಆಯ್ತಲ್ವಾ? ಹೀಗೆ ಸುಮ್ಮನೆ ಮಾತಾಡೋಣ ಅಂತ ಬಂದೆ ಸರ್. ಹೌದಾ? ಹೇಗೆ ನಡೀತಿದೆ ಬಿಸ್ನೆಸ್? ನಂಗಿಂತಲೂ ಜಾಸ್ತಿ ಬೆಳೆದ್ಬಿಟ್ಟೆ ಅಲ್ಲ. ಎಲ್ಲ ನನ್ನ ಅಮ್ಮನ ಆಶೀರ್ವಾದ, ಸಂಗಾತಿಯ ಬೆಂಬಲ. ಹೌದಾ? ನೀನು ಇನ್ನೂ ಚೆನ್ನಾಗಿ ಬೆಳಿಬೇಕು. ಈಗ ನನ್ಗಿಂತಲೂ ಮೇಲಿದ್ದೀಯಲ್ವಾ? ಇನ್ನೂ ಮುಂದೆ ಹೋಗ್ಬೇಕು. ನಿಂಗೆ ಒಳ್ಳೆಯ ಭವಿಷ್ಯ ಇದೆ. ಸರ್, ನಿಮ್ಮಿಂದ ತುಂಬಾ ಕಲಿಯೋದಿದೆ. ನೀವೊಮ್ಮೆ ಮನೆಗೆ ಬರ್ಬೋದಾ? ನೋಡೋಣ, ಆದ್ರೆ ಬರ್ತೀನಿ. ಈಗ ಏನು ತಗೋತೀಯಾ? ಟೀ ಆಗ್ಬೋದಾ? ಆಗಬಹುದು ಸರ್. ಗಿರೀಶ್ ಟೀ ತಂದುಕೊಟ್ಟ. ಕಿರಣ್ ಆತನ ಮುಖವನ್ನೇ ನೋಡುತ್ತಾ ಬಾಕಿಯಾದ. ಯಾಕೆ ಹೀಗೆ ಬಾಕಿಯಾದೆ? ಟೀ ತಗೋ. ಕಿರಣ್ ಕೈ ಮುಂದಕ್ಕೆ ಚಾಚಿ ಟೀ ಕಪ್ ತೆಗೆದುಕೊಂಡ. ಟೀ ಕುಡಿಯುತ್ತಾ, ಸರ್, ನಾನು ನಿಮ್ಮಲ್ಲೊಂದು ಪ್ರಶ್ನೆ ಕೇಳಬಹುದಾ? ಅದಕ್ಯಾಕೆ ಸಂಕೋಚ? ಏನ್ ಬೇಕಾದ್ರೂ ಕೇಳಪ್ಪ. ಇಷ್ಟು ವರ್ಷಗಳಿಂದ ನಾವು ಒಟ್ಟಿಗೆ ಇದ್ದೇವೆ. ಹೀಗ್ಯಾಕೆ ಇಷ್ಟು ಬದಲಾವಣೆ? ಹಾಗೇನಿಲ್ಲ ಸರ್. ನಿಮ್ಮ ಪರ್ಸನಲ್ ವಿಷಯ ಕೇಳಬೇಕಾದ್ರೆ ಸಂಕೋಚ ಆಗುತ್ತಲ್ವಾ? ಪರವಾಗಿಲ್ಲ, ಕೇಳು. ಸರ್, ನಿಮ್ಮನ್ನು ನೋಡಿದರೆ ಒಂಟಿಯಾಗಿರೋ ಹಾಗೆ ಕಾಣಿಸ್ತದೆ. ಆದರೆ ಈ ವಿಜಯಮ್ಮ ಕಂಪನಿ, ಈ ಹೆಸರಲ್ಲಿರೋ ವಿಜಯಮ್ಮ ಯಾರು? ನನ್ನ ಪ್ರಶ್ನೆಯಿಂದ ಏನಾದರೂ ಬೇಸರ ಆಯ್ತಾ ಸರ್? ಏನಿಲ್ಲಪ್ಪ, ನಿನ್ನಲ್ಲಿ ಹೇಳದೇ ಇರುವಂಥದ್ದೇನೂ ಇಲ್ಲ. ಅವಳು ನನ್ನ ಹೆಂಡತಿ ಎಂದು ಹೇಳಿದಾಗ ಆತ ಗದ್ಗದಿತನಾದ. ಹಾಗಾದ್ರೆ ಈಗ ಅವರು ಬದುಕಿಲ್ವಾ? ಬಿಡ್ತು ಅನ್ನಪ್ಪ, ಎಲ್ಲಿಯೇ ಇದ್ರು ಖುಷಿಯಿಂದ ಇರಲಿ. ಎಲ್ಲಿಯೂ ಕಾಣಿಸ್ಲಿಲ್ಲ ಅಲ್ವಾ? ಅದಕ್ಕೋಸ್ಕರ ಕೇಳಿದೆ. ಈಗ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲಪ್ಪ. ಕಾರಣ ಹೇಳ್ತೀನಿ ಕೇಳು. ನಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್. ಮೊದಲು ತುಂಬಾ ಸಂತೋಷದಿಂದಲೇ ಇದ್ವು. ನಮಗೊಬ್ಬ ಗಂಡು ಮಗು ಹುಟ್ಟಿತು. ನಮ್ಮಿಬ್ಬರ ಪ್ರೀತಿ ಅವನೇ ಆದ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಅವನಿಗೆ 3 ವರ್ಷ ಆಗಿರಬಹುದು. ಅವತ್ತೊಂದು ದಿನ ನನ್ನ ಮತ್ತು ನನ್ನ ಹೆಂಡತಿಯ ನಡುವೆ ಸಣ್ಣ ಜಗಳ ನಡೆಯಿತು. ಆ ಮಾತಿನ ಭರದಲ್ಲಿ, ನೀನೊಬ್ಳು ಹೆಣ್ಣು, ನಾನೇ ನಿನ್ನನ್ನು ಸಾಕಬೇಕು. ನಾನಿಲ್ಲ ಅಂದ್ರೆ ನೀನು ನಿನ್ನ ಮಗು ಇಬ್ರು ಭಿಕ್ಷೆ ಬೇಡಬೇಕಷ್ಟೆ. ಸ್ವಂತವಾಗಿ ನಿಲ್ಲೋ ತಾಕತ್ತು ಹೆಣ್ಣಿಗೆ ಇಲ್ವೇ ಇಲ್ಲ. ಅದರಲ್ಲೂ ನಿಂಗಂತೂ ಇಲ್ವೇ ಇಲ್ಲ ಅಂದ್ಬಿಟ್ಟೆ.
ಅವಳಿಗೆ ಆ ಮಾತು ತುಂಬ ನಾಟಿತು. ಯಾಕೆ ಸಾಧ್ಯ ಇಲ್ಲ ಅಂತ ನಾನು ತೋರಿಸಿಕೊಡ್ತೀನಿ, ನೋಡ್ತಾ ಇರಿ, ನಿಮ್ಗಿಂತಲೂ ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನ ಮಗ ಆಗ್ತಾನೆ ಅಂತ ಹೇಳಿ ಅವತ್ತೇ ನನ್ನನ್ನು ಬಿಟ್ಟು ಹೋದ್ಲು. ಹಾಗೆ ಹೋದವಳು ಇನ್ಯಾವತ್ತೂ ಬರಲೇ ಇಲ್ಲ ಕಣೋ ಎಂದು ಹೇಳಿ ಕಣ್ಣೀರು ಸುರಿಸಿದ ಕಿರಣ್. ಈಗ ಅವರು ಸಿಕ್ಕಿದ್ರೆ ಏನು ಮಾಡ್ತೀರಾ? ಮೊದಲು ಅವಳಲ್ಲಿ ಕ್ಷಮೆ ಕೇಳ್ತೀನಿ. ಯಾಕೆ? ಕಿರಣ್, ನಂಗೀಗ ನನ್ನ ತಪ್ಪಿನ ಅರಿವಾಗಿದೆ. ಅವತ್ತು ಅವಳದೇನೂ ತಪ್ಪಿರಲಿಲ್ಲ. ಆದರೂ ಅವಳ ಮನಸ್ಸಿಗೆ ನೋವು ಮಾಡಿದೆ. ಆಕೆಯ ಸ್ವಾಭಿಮಾನಕ್ಕೆ ಸವಾಲಿಸಿದೆ. ಒಂದು ಹೆಣ್ಣಿನ ಬಗ್ಗೆ ನಾನು ಹಾಗೆ ಮಾತಾಡಿದ್ದು ತಪ್ಪು ಅನ್ನಿಸ್ತಿದೆ. ಅವಳಲ್ಲಿ ಕ್ಷಮೆ ಕೇಳಿದ ನಂತರ ಈ ಉಸಿರು ನಿಂತರೂ ಪರವಾಗಿಲ್ಲ. ಹಾಗಾದರೆ ನಿಮಗೆ ಮಗನ ನೆನಪಾಗೋದಿಲ್ವಾ? ಮರೆತಿದ್ದೀರಾ? ಅದಂತೂ ಸಾಧ್ಯ ಇಲ್ಲ. ನನ್ನ ಮಗುವನ್ನು ನಾನು ಮರೆಯೋದಾ? ಅವನನ್ನೊಮ್ಮೆ ನೋಡಬೇಕು, ತಬ್ಬಿಕೊಳ್ಬೇಕು ಅನ್ನೋ ಕಾತುರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ನಿಮ್ಮ ಪ್ರಕಾರ ಈಗ ನಿಮ್ಮ ಮಗ ಹೇಗಿರ್ಬೋದು? ಕಿರಣ್ನ ಹತ್ತಿರ ಬಂದು, ನಿನ್ನ ಹಾಗೆ ಇರಬಹುದು. ನಂಗೆ ಗೊತ್ತು, ವಿಜಯ ಮಗನನ್ನು ತುಂಬ ಚೆನ್ನಾಗಿಯೇ ಸಾಕಿರ್ತಾಳೆ. ಅವರಿಬ್ಬರು ಎಲ್ಲಿದ್ದಾರೋ, ಹೇಗಿದ್ದಾರೋ? ಅಮ್ಮ ಹೇಳಿದ ಹಾಗೆ ಮಾಡಿದ್ದಾರೆ. ಮಗ ನಿಮಗಿಂತೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದಾನೆ. ಗಿರೀಶ್ಗೆ ಒಮ್ಮೆಲೆ ಆಶ್ಚರ್ಯ ಆಯಿತು. ಭಾವುಕನಾದ, ತನ್ನ ಕಿವಿಗಳನ್ನು ತಾನೇ ನಂಬದಾದ. ಓಡಿ ಬಂದು ಕಿರಣ್ಣನ್ನು ತಬ್ಬಿ ಹಿಡಿದ. ಮೈಯೆಲ್ಲ ಮುಟ್ಟಿ, ಕಂದ, ನನ್ನ ಕಂದ ಕಿರಣ್, ನೀನೇನಾ? ವಿಜಯ ಹೇಳಿದ ಹಾಗೆ ಮಾಡಿದ್ದಾಳೆ. ಕಿರಣ್ ಅಪ್ಪ ಎಂದು ಪ್ರೀತಿಯಿಂದ ಕರೆದ. ಕಿರಣ್, ಅಮ್ಮ ಈಗ ಹೇಗಿದ್ದಾಳಪ್ಪ? ಹುಷಾರಾಗಿದ್ದಾಳೆ ಅಲ್ವಾ? ಅವಳಿಗೆ ನನ್ನ ನೆನಪಿದೆಯಾ ಅಥವಾ ಮರೆತೇ ಬಿಟ್ಟಿದ್ದಾಳಾ? ಅಪ್ಪ, ಅಮ್ಮನಿಗೀಗ ಮೈಯಲ್ಲಿ ಹುಷಾರಿಲ್ಲ. ತುಂಬಾ ದಿನಗಳಿಂದ ಜ್ವರ ಕಡಿಮೆನೇ ಆಗ್ತಾ ಇಲ್ಲ. ಈಗೀಗಂತೂ ನಿನ್ನ ನೆನಪು ಜಾಸ್ತಿಯೇ ಆಗ್ತಿದೆ. ಅವಳಿಗೆ ಸದಾ ನಿನ್ನದೇನೆ ಧ್ಯಾನ. ಅಯ್ಯೋ, ಅವಳಿಗೇನಾಯ್ತು? ನಡಿ, ಮನೆಗೆ ಹೋಗೋಣ. ನಾನೀಗಲೇ ವಿಜಯಳನ್ನು ನೋಡಬೇಕು. ಅಪ್ಪ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಬೇಗ ಹೋಗೋಣ. ನಡಿಯಪ್ಪ. ಕಿರಣ್ ತನ್ನ ಅಪ್ಪನನ್ನು ಮನೆಗೆ ಕರೆದುಕೊಂಡು ಹೋದ. ಮನೆಗೆ ತಲುಪಿದೊಡನೆ ಆಶಾ ಆರತಿ ಮಾಡಿ ಒಳಗೆ ಕರೆದುಕೊಂಡಳು. ಮಾವನ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ಕಿರಣ್, ಮನೆಗೆ ಸೌಭಾಗ್ಯವತಿ ಸೊಸೆಯನ್ನೇ ತಂದಿದೀಯಾ? 100 ಕಾಲ ಚೆನ್ನಾಗಿ ಬಾಳಿ. ಮಾವ, ನೀವಿನ್ನು ಎಲ್ಲಿಗೂ ಹೋಗುವಂತಿಲ್ಲ, ಇಲ್ಲೇ ನಮ್ಮೊಂದಿಗಿರಬೇಕು. ಅತ್ತೆಯ ಆಸೆ ಕೂಡ ಅದುವೇ ಮಾವ. ಆಯ್ತಮ್ಮ, ಇಷ್ಟು ವರ್ಷಗಳಾದ ಮೇಲೆ ನನ್ನ ಕುಟುಂಬ ನನಗೆ ಮರಳಿ ಸಿಕ್ಕಿದೆ. ನಾನು ಯಾವತ್ತೂ ಬಿಟ್ಟೋಗಲ್ಲ. ಮಾವ ಬನ್ನಿ, ಅತ್ತೆ ಜೊತೆ ಮಾತಾಡುವಿರಂತೆ. ಆಶಾ ಮತ್ತು ಕಿರಣ್ ಗಿರೀಶ್ನನ್ನು ಅತ್ತೆಯ ಬಳಿಗೆ ಕರೆದುಕೊಂಡು ಹೋದಳು. ವಿಜಯಮ್ಮ ತನ್ನ ಗಂಡನನ್ನು ನೋಡಿ ಭಾವುಕಲಾದಳು. ಗಿರೀಶ್ ತನ್ನ ಪತ್ನಿಯ ಬಳಿಗೆ ಹೋಗಿ ಮಂಡಿಯೂರಿ ಕ್ಷಮೆ ಕೇಳಿದ. ವಿಜಯಮ್ಮ ತನ್ನ ನಡುಗುವ ಕೈಗಳಿಂದ ತನ್ನ ಪತಿಯ ಕೈಗಳನ್ನು ಕಣ್ಣಿಗೊತ್ತಿಕೊಂಡು ಮುಖದಲ್ಲಿ ಸಣ್ಣಗೆ ಮುಗುಳ್ನಕ್ಕು ಚಿರನಿದ್ರಾ ಪರವಶಲಾದಳು. ಗಿರೀಶ್ ವಿಜಯ ಎಂದು ಚೀರಿದ. ಆಶಾ ಕಿರಣ್ ಓಡಿ ಬಂದರು. ಎಲ್ಲವೂ ಮೌನದಲ್ಲಿ ಸಾಗಿತು.